ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ತೆಲುಗು ತಮಿಳು ಸಿನಿಮಾಗಳನ್ನು ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿ ಹಾಗೆ ಹಲವಾರು ಹಿಟ್ ಸಾಂಗ್ಗಳನ್ನು ಕೊಟ್ಟಂಥ ವರದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಹಾಯ್ ಸರ್. ನಮಸ್ತೆ ಮೇಡಮ್. ಎಲ್ಲ SSTV ಪ್ರೇಕ್ಷಕರಿಗೂ ಮತ್ತು ನಿಮಗೂ ನನ್ನ ವಂದನೆಗಳು. ಸರ್, ಇಷ್ಟು ಸಿನಿಮಾಗಳು ಆಲ್ಮೋಸ್ಟ್ ಒಂದು 150ಕ್ಕಿಂತ ಹೆಚ್ಚು ಆಗಿದೆ. ಸಿನಿಮಾಗಳು ಡಬ್ ಆಗಿದೆ ಅಲ್ಲ. ಇಷ್ಟು ಸಿನಿಮಾಗಳಲ್ಲಿ ಹಿಟ್ಟು ಕೊಟ್ಟಂಥವ್ರು ಇನ್ನೂ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಿರಲ್ಲ, ಅದು ಸ್ವಲ್ಪ ಕೇಳೋಕ್ಕೆ ಖುಷಿ ಆಗುತ್ತೆ. ಅಷ್ಟು ಸಿನಿಮಾಗಳು ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇನ್ನೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಅಷ್ಟು ಟೆನ್ಷನ್ ಇದೆ ಅಂತ ಹೇಳಿ. 150 ಅನ್ನೋದು ಅದು ಹಿಂದೆ, ಬಟ್ ನಾನೀಗ ಇನ್ನೊಂದು ಸಿನಿಮಾ ಮಾಡಿದ್ರೆ ನನ್ನ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡೇ ಮಾಡ್ತೀನಿ ನಾನು. ಸೊ ಐ ಆಲ್ವೇಸ್ ನಾನು ಯಾವತ್ತೇ ಆಗಲಿ ನಾನು ಅಷ್ಟು ಮಾಡಿದ್ದು ಇಷ್ಟು ಮಾಡಿ ರೆಕಾರ್ಡ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅನುಭವ ಮಾತ್ರ ಉಪಯೋಗಿಸ್ಕೊಳ್ತೀನಿ, ಹಳೆಯ ಅನುಭವ. ಮತ್ತು ನಾನೇನೋ ಹೆಮ್ಮೆ ಗ್ರೇಟ್ ಆ ಥರ ಯಾವತ್ತು ಭಾವನೆ ಬರಬಾರ್ದು ಯಾರಿಗೂ ಆಗಲಿ. ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ನಾನಿನ್ನೂ ಕಲಿಯೋದು ತುಂಬ ಇರ್ತದೆ ಆ ವಿಷಯದಲ್ಲಿ. ಸೊ ಹಾಗಾಗಿ ಇದನ್ನು ಮೊದಲನೇ ಸಿನಿಮಾ ಅಂದ್ಕೊಂಡೆ ಅಷ್ಟೇ ಜವಾಬ್ದಾರಿಯಿಂದ ಮಾಡಿದಾಗ ಮಾತ್ರನೇ ಫಸ್ಟ್ ಸಿನಿಮಾ ಏನು ಸಕ್ಸಸ್ ಕೊಡ್ತು, ನಮಗೆ ಪ್ರತಿ ಸಿನಿಮಾನು ಅದೇ ಸಕ್ಸಸ್ ಕೊಡ್ತಾ ಇರುತ್ತೆ. ಸರ್, ರೀಸೆಂಟಾಗಿ ರಿಲೀಸ್ ಆದಂಥ ತಂಗಾಲನ್ ಸಿನಿಮಾ ಕೂಡ ನೋಡಿದ್ವಿ. ಅಷ್ಟೇ ಚೆನ್ನಾಗಿ ಅದು ನೋಡಿದಾಗ ಇದು ತೆಲುಗು ತಮಿಳು ಸಿನಿಮಾ ಡಬ್ ಆಗಿರೋದು ಅಂತ ಅನ್ಸೋದಿಲ್ಲ, ಎಲ್ಲೋ ನಮ್ಮದೇ ಕನ್ನಡ ಸಿನಿಮಾ ಏನೋ ನಾವು ನೋಡ್ತಾ ಇದ್ದೀವೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ. ಅದಷ್ಟೇ ಅಲ್ಲ, ಹಲವಾರು RRR ಆಗಿರ್ಬೋದು, ಪುಷ್ಪ ಆಗಿರ್ಬೋದು, ಹಲವಾರು ಸಿನಿಮಾ ಇವೆ. ಜಸ್ಟ್ ನಾವು ಎಕ್ಸಾಂಪಲ್ ಕೊಡ್ಬೋದು, ಹೇಳೋಕ್ಕಾಗದೇ ಇರೋದು ತುಂಬ ಸಿನಿಮಾಗಳಿದೆ. ನೋಡಿದಾಗ ಎಲ್ಲೋ ನಮ್ಮ ಕನ್ನಡದ ಸಿನಿಮಾಗಳನ್ನೋ ಒಂದು ಫೀಲ್ ಕೊಡ್ತಾರೆ. ಹೇಗೆ ಸರ್ ಇಷ್ಟೊಂದು ವರ್ಕ್? ಮೇಡಮ್, ಒಂದು ಸಿನಿಮಾಗೆ ವರ್ಕ್ ಮಾಡಬೇಕಂದ್ರೆ ಈಗ ನೀವು ಹೇಳಿದ್ರೆ ಎಕ್ಸಾಂಪಲ್ ತಂಗಲನ್ ಅಂತ ಸಿನಿಮಾ ವರ್ಕ್ ಮಾಡಿದ್ವಲ್ಲ, ಆ ತಂಗಲನ್ ಸಿನಿಮಾ ನಿಜವಾಗ್ಲೂ ತುಂಬ ಟಫ್ ಆ್ಯಕ್ಚುಲಿ. ಅದು ಅದರಲ್ಲಿ 2-3 ಥರ ಸ್ಲ್ಯಾಂಗ್ಸ್ ಇರುತ್ತೆ. ಅದು ಹಳೆಯ ಕಾಲದ 1000 ವರ್ಷ ಹಳೆಯ ಕಾಲಕ್ಕೂ ಹೋಗುತ್ತೆ, ಈಗಿನ ಸಿಚುವೇಶನ್ ಪ್ರೆಸೆಂಟ್ ಸಿಚುವೇಶನ್ ಇರುತ್ತೆ, ಮತ್ತು ಬ್ರಿಟಿಷರ್ ಕಾಲದ್ದು ಇವೆಲ್ಲನೂ ನೋಡಿಕೊಂಡು ಆಯಾ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಅದನ್ನು ನೋಡಿಕೊಂಡು ಬರೆಯುವಂಥದ್ದು ಒಂದು ಶೈಲಿನ ನೋಡ್ಕೋಬೇಕಾಗುತ್ತೆ, ತುಂಬ ಜಾಗ್ರತೆಯಾಗಿ ಮಾಡಬೇಕಾಗುತ್ತೆ. ಸೊ ಆ ರೀತಿ ಮುತುವರ್ಜಿಯಿಂದ ತುಂಬ ಕೆಲಸ ಮಾಡಿದಾಗ ಏನಾಗುತ್ತೆ, 100% ಸಕ್ಸಸ್ ಅನ್ನೋದು ಅಂದರೆ ಜನಗಳು ಕೂಡ ಕೊಡ್ತಾರೆ. ಒರಿಜಿನಲ್ ಸಿನಿಮಾ ಹಿಟ್ ಆದರೆ ಮಾತ್ರ ನಮಗೂ ಡಬ್ಬಿಂಗ್ ಕೂಡ ವ್ಯಾಲ್ಯೂ ಬರೋಂಥದ್ದು. ಒರಿಜಿನಲಾಗಿ ಚೆನ್ನಾಗಿಲ್ಲ ಅಂತಂದರೆ ಯಾವುದೇ ಸಿನಿಮಾ ಆಗಲಿ ನಾವು ಮಾಡಿದ್ದು ಕೂಡ ನಮಗೂ ಅದರ ಪ್ರತಿಫಲ ಸಿಗೋದಿಲ್ಲ. ಸೊ ಲಕ್ಕಿಯಾಗಿ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಡ್ತಿದ್ದಾವೆ. ಮೊನ್ನೆ ಅಷ್ಟೇ ಕಲ್ಕಿ 50 ಡೇಸ್ ಅಂದರೆ ಕನ್ನಡ ವರ್ಷನ್ 50 ದಿನ ಓಡಿದೆ ಅನ್ನೋದು ಮೊದಲನೇ ಬಾರಿಗೆ ನನಗೆ ಗೊತ್ತಿರೋ ಹಾಗೆ. ಡಬ್ಬಿಂಗ್ ಸಿನಿಮಾ 50 ದಿನ ಕಂಟಿನ್ಯೂಸ್ ಥಿಯೇಟ್ರಲ್ಲಿತ್ತು. OTTಗೆ ಬರೋವರೆಗೂ ಕೂಡ ಜನ ಥಿಯೇಟ್ರಲ್ಲಿ ನೋಡಿದ್ದಾರೆ, ಆಧರಿಸಿದ್ದಾರೆ. ಗ್ರಾಸಲ್ಲಿ ಕೂಡ ಟಾಪ್ 1 ಇವಾಗ. ಅದು ಕನ್ನಡ ಡಬ್ಬಿಂಗ್ ವರ್ಷನ್ನ ಟಾಪ್ 10ನಲ್ಲಿ ಟಾಪ್ 1 ಸೊ ಸಾಲಾರು ಒಂದು ಸಿನಿಮಾ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಸಿನಿಮಾಗಳಿಗೂ ಕೆಲಸ ಮಾಡಿರೋಂಥ ತೃಪ್ತಿ ನನಗಿದೆ ಆ ಟಾಪ್ 10ನಲ್ಲಿ. ಸೊ ಆ ರೀತಿ ಏನಂದರೆ ಅಷ್ಟೇ ಮೇಡಮ್, ಭಯ ಇರಬೇಕು ಪ್ರತಿಯೊಬ್ಬರಿಗೂ, ಜವಾಬ್ದಾರಿ ಇರಬೇಕು. ಭಯ ಅಂದಾಗ ಜ್ಞಾಪಕ ಬಂತು, ದೇವರ ಸಿನಿಮಾದ ಮೇನ್ ಕಾನ್ಸೆಪ್ಟೇ ಅದು. ಪ್ರತಿಯೊಬ್ಬರಿಗೂ ಧೈರ್ಯ ಇರಬೇಕು, ಆದರೆ ಯಾವುದೂ ಅತಿ ಆಗಬಾರ್ದು. ಧೈರ್ಯ ಜಾಸ್ತಿ ಆದಾಗ ಭಯ ಪಡ್ಸೋಕೊಬ್ಬ ಬರ್ತಾನೆ ಅಂತ, ಅದನ್ನೇ ಕಾನ್ಸೆಪ್ಟ್. ಅದು ತುಂಬ ಚೆನ್ನಾಗಿ ಮಾಡಿದ್ರು ಕೊಟಲ್ ಶೋ ಅವರು. ನನಗೆ ಫಸ್ಟ್ ಟೈಮ್ ಅವ್ರು ಹೇಳಿದಾಗ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಈ ಥರ ಯಾರು ಯೋಚನೆ ಮಾಡಿಲ್ವಲ್ಲ, ತುಂಬ ಡಿಫ್ರೆಂಟ್ ಆಗಿದೆಯಲ್ಲ ಅಂತೇಳಿ. ಸೊ ಅಲ್ಲಿಂದ ಅವರ ಒಂದು ಮಾರ್ಗದರ್ಶನದಲ್ಲೇ ಪ್ರತಿಯೊಂದು ಡಬ್ಬಿಂಗು ಕಾರ್ಯನ ಮಾಡಿದ್ದದು. ಅವಾಗ ಏನು ಬೇಕು ರಿಕ್ವೈರ್ಮೆಂಟ್ಸ್ ಅಂತ ತಿಳ್ಕೊಂಡು ಮಾಡಿದ ಸಾಂಗ್ಸ್ ಆಗ್ಬೋದು, ಡೈಲಾಗ್ಸ್ ಆಗ್ಬೋದು, ಪ್ರತಿಯೊಂದು ಅವ್ರ ಗಮನಕ್ಕೆ ತಂದು ಮಾಡಿದ್ದು. ಅವ್ರಿಗೆಲ್ಲ ಒಪ್ಪಿಗೆ ಆದಮೇಲೆ ಫೈನಲ್ ವರ್ಕ್ ಮಾಡಿಕೊಟ್ಟಿದ್ದು. ನೀವು ಮಾಡಿದಂಥ ಫಸ್ಟ್ ಸಿನಿಮಾ 2019ನಲ್ಲಿ ರಂಗಸ್ಥಳಂ ಸಿನಿಮಾದಲ್ಲಿ ರಾಮ್ ಚರಣ್ ಅವ್ರ ಜೊತೆ ನಿಮ್ಮ ಕೆಲಸ ಶುರುವಾಗುತ್ತೆ ಫಸ್ಟ್ ಮೊದಲನೇ ಬಾರಿಗೆ. ಅಲ್ಲಿಂದ ಇಲ್ಲಿವರೆಗೂ ಈ ಜರ್ನಿ, ಫಸ್ಟ್ ಸಿನಿಮಾ ಸಿಕ್ಕಿದ್ದು ಹೇಗೆ ಸರ್ ನಿಮಗೆ? ಮೇಡಮ್, ನಾನು ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಮಾಡಿದ್ದು 2009ರಲ್ಲಿ. ತವರಿನ ಋಣ ಅಂತ ಪೂಜಾ ಗಾಂಧಿ ಅವ್ರ ಸಿನಿಮಾ ಮಾಡಿದೆ. ಅದಕ್ಕೆ ಹಾಡು ಬರ್ತಿದೆ. ನಮ್ಮ ಸಾಲಮರದ ತಿಮ್ಮಕ್ಕ ಅವ್ರ ಕೈಯಲ್ಲಿ ಆಡಿಯೋ ಫಂಕ್ಷನ್ ಎಲ್ಲ ಆಡಿಯೋ ರಿಲೀಸ್ ಆಯಿತು. ಆ ಹಾಡುಗಳು ಇಟ್ಟಾಯಿದ್ವು. ಅಭಿಮನ್ ರಾಯ್ ಮ್ಯೂಸಿಕ್, ಸ್ಟೇಟ್ ಅವಾರ್ಡ್ ವಿನ್ನರ್ ಅಭಿಮನ್ ರಾಯ್ ಅವ್ರ ಮ್ಯೂಸಿಕ್ ಮಾಡಿದರು. ತುಂಬ ಚೆನ್ನಾಗಿ ಬಂದಿತ್ತು ಸಾಂಗ್ಸ್ ಎಲ್ಲ. ಆದರೆ ದುರದೃಷ್ಟವಶಾತ್ ನಿರ್ಮಾಪಕರು ತೀರ್ಕೊಂಡ್ರು. ಡೈರೆಕ್ಟರ್ ರಮೇಶ್ ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಆ್ಯಕ್ಚುಲಿ. ಅವ್ರ ಕೈಲಿ ಕೂಡ ಮತ್ತೆ ಅದನ್ನು ರಿಲೀಸ್ ಮಾಡೋಕ್ಕಾಗಲಿಲ್ಲ. ಇವತ್ತಿಗೂ ಸಿನಿಮಾ ಬಿಡುಗಡೆ ಆಗೋಕ್ಕಾಗಲಿಲ್ಲ. ನನಗೆ ಮತ್ತೆ 10 ವರ್ಷ ಅಜ್ಞಾತವಾಸ ಹುಟ್ಟಿದೆ. ಆದರೆ 10 ವರ್ಷ ನಾನು ಸುಮ್ಮನೆ ಇರಲಿಲ್ಲ. ನಾನೊಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ನಾನು ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಟು. ಸೊ ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಪ್ರತಿದಿನ ರಾತ್ರಿ ಏನಾದ್ರು ಬರೆಯುವಂಥ ಒಂದು ಅಭ್ಯಾಸ ಇರ್ತಾಯಿತ್ತು. ಮತ್ತು ಅದು ಹುಚ್ಚು ಚಿಕ್ಕವನಿದ್ದಾಗಿಂದ 10ನೇ ವರ್ಷದಿಂದ ಸ್ಟಾರ್ಟ್ ಆಗಿದ್ದು ನನಗೆ. 5ನೇ ಕ್ಲಾಸ್ ಓದಬೇಕಾದ್ರಿಂದ ಬರೆಯುವಂಥ ಒಂದು ಹವ್ಯಾಸ ಇತ್ತು. ಅದು ಹೋಗೋದಿಲ್ಲ. ನಾವು ಬೇಡ ಅಂತ ಅಂದ್ಕೊಂಡ್ರು ಕೂಡ ಸೆಳೆತಾ ಇರ್ತದೆ. ಸೊ ಆ ಬರೆಯುವಂಥ ಹವ್ಯ ಇತ್ತು. ಯಾರೇ ಏನೇ ಕೇಳಿದ್ರು ಹೋಗಿ ಬರ್ಕೊಡ್ತಾಯಿದ್ದೆ. ಒಂದು ಸಾವಿರಾರು ಭಕ್ತಿಗೀತೆಗಳು, ಎಲೆಕ್ಷನ್ಗೆ ಸಂಬಂಧಪಟ್ಟ ಸಾಂಗ್ಸ್ ಆಗ್ಬೋದು, ಎನಿಥಿಂಗ್. ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು, ಒಂದು ಸಾಂಗ್ ಬರ್ಕೊಡ್ಬೇಕಂದ್ರೆ ತುಂಬ ಇಷ್ಟ ನನಗೆ. ಹೋಗಿ ಮಾಡಿಕೊಡ್ತಾಯಿದ್ದೆ. ಸೊ ಆ ರೀತಿ ಒಬ್ಬರಿಂದ ಒಬ್ಬರಿಗೆ ಗೀತಾ ಕೈವಾರನ್ನವರು ಭಕ್ತಿಗೀತೆಗಳು ಬರ್ಸಿದ್ದಾರೆ ನನ್ನ ಕೈಯಲ್ಲಿ. ಅವರು ಕೈವಾರದವರು.
ಸೊ ತುಂಬ ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು. ಸೊ ಆ ಒಂದು ಇದರಿಂದ ನನಗೆ ನಮ್ಮ ಗೌರಿಬಿದನೂರು ಹತ್ರ ಮುದುಗಾನಕುಂಟೆ ಅಂತಿದೆ, ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ. ಅಲ್ಲಿಂದ ಶುರುವಾಗಿದ್ದು ನನ್ನ ಪ್ರಯಾಣ ಆ್ಯಕ್ಚುಲಿ. ಅಂದರೆ ಭಕ್ತಿಗೀತೆಗಳ ಒಂದು ಯಾನ. ಅಲ್ಲಿಂದ ಸುಂಕಲಮ್ಮ ದೇವಸ್ಥಾನ ಅಂತ ಬಾಗೇಪಲ್ಲಿ ಹತ್ರ ಇದೆ, ಬೇರೆ ಬೇರೆ ದೇವಸ್ಥಾನಗಳು ಈಗೆಲ್ಲ ಆ ಥರ ಎಲ್ಲ ಭಕ್ತಿಗೀತೆಗಳಿಂದ ಶುರುವಾಗ್ತಾ ಹೋಗ್ತಾ ಒಬ್ಬರಿಂದ ಒಬ್ಬರು ಗೀತಾ ಕೈವರಿಂದ ಗಂಧರ್ವ ಮಂಜಣ್ಣ ಅಂತ ಪರಿಚಯ ಆದರು. ಗಂಧರ್ವ ಇವೆಂಟ್ಸ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅವರಿಂದ ನನಗೆ ಅಶ್ವಿನಿ ಸ್ಟುಡಿಯೋ ರಾಮಪ್ರಸಾದ್ ಅವರು, ನಮ್ಮ ಜೋಗಿ ಸಿನಿಮಾ ನಿರ್ಮಾಪಕರು, ಅವ್ರ ಸ್ಟುಡಿಯೋರು ಪರಿಚಯ ಆದರು. ಅವರು ಕೂಡ ನನ್ನ ಕೈಯಿಂದ ತುಂಬ ಕೆಲಸ ಮಾಡಿಸ್ಕೊಂಡ್ರು. ಆವಾಗ ಅವ್ರಿಗೆ ಗೊತ್ತಾಯಿತು ಕನ್ನಡ ತೆಲುಗು ಎರಡು ತುಂಬ ಚೆನ್ನಾಗಿ ಅಂದರೆ ಹೋಲ್ಡ್ ಇದೆ, ಈ ಹುಡುಗನಿಗೆ ಏನೋ ಮಾಡ್ಬೋದು ಅಂತ ಹೇಳಿ ಅವರು 19ನೇ ಇಸ್ವಿಯಲ್ಲಿ ನನಗೊಂದು ಫೋನ್ ಮಾಡಿದೆ. ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೆ. ಒಂದು ಸಿನಿಮಾಗೆ ಒಂದು ಸಾಂಗ್ ಬರೀತೀಯ ಅಂದರೆ ನಾನು 10 ವರ್ಷ ಆದಮೇಲೆ ನಿಜಾನ ಇದು, ಯಾಕಂದರೆ 10 ವರ್ಷಕ್ಕಾದ್ಮೇಲೆ ಸಿನಿಮಾಗಳ ಅವಕಾಶ ಬರೋಲ್ಲ ಅಂತ ಬಿಟ್ಬಿಟ್ಟು ಬೇರೆ ಕೆಲಸ ಈ ಥರ ಪ್ರೈವೇಟ್ ಆಲ್ಬಮ್ಸ್ ಅವೆಲ್ಲ ಮಾಡಿಕೊಡ್ತಿದ್ನಲ್ಲ. ಅವ್ರು ಹೇಳಿದಾಗ ತುಂಬ ನನಗೆ ಖುಷಿಯಾಗಿ ಆಯಿತು ಸರ್ ಅಂತ ಹೇಳಿ ಯಾವ ಸಿನಿಮಾ ಅಂದರೆ ರಂಗಸ್ಥಳಂ ಅಂತಂದ್ರೆ ಇನ್ನೂ ಖುಷಿ ಆಯಿತು. ಯಾಕಂದರೆ ನಾನು ತುಂಬ ಅಭಿಮಾನಿಸುವಂತಹ ಸಾಹಿತಿಗಳಲ್ಲಿ ಸಿರಿವೆನ್ನೆಲ ಸೀತಾರಾಮ ಶಾಸ್ತ್ರಿ ತೆಲುಗಲ್ಲಿ, ಆಮೇಲೆ ಚಂದ್ರಬೋಸ್ ಸರ್ ಅವರು ಮತ್ತು ರಾಮ್ ಜೋಗಿ ಶಾಸ್ತ್ರಿ ಅವರು, ಈ ಥರ ತುಂಬ ಜನ ನನಗೆ ತುಂಬ ಆತ್ಮೀಯ. ಅಂದರೆ ಅವರ ಅಭಿಮಾನಿಗಳು. ಅವ್ರು ನೋಡಿಲ್ಲ, ಮುಕ್ತ ನೋಡಿರಲಿಲ್ಲ, ಬಟ್ ಅವರ ಸಾಹಿತ್ಯ ತುಂಬ ಇಷ್ಟ ನನಗೆ. ಅವರು ಸ್ಟಡಿ ಮಾಡೋಂಥ ಮಾಡ್ತಿದ್ದೆ ಆ್ಯಕ್ಚುಲಿ. ಸೊ ಅಂಥದ್ರಲ್ಲಿ ಚಂದ್ರಬೋಸ್ ಸರ್ ಅವರು ಬರೆದಿರೋಂಥ ಹಾಡುಗಳು ಅಂದರೆ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಅವ್ರು ಬರೆದಿರೋ ಹಾಡಲ್ವ ಸರಿ ಅಂತ. ಅದರಲ್ಲಿ ಎಲ್ಲಕ್ಕಿಂತ ತುಂಬ ಪಾಪ್ಯುಲರ್ ಸಾಂಗು ಎಂಥ ಸಕ್ಕ ಗುನ್ನವೇ ಲಕ್ಷ್ಮಿ ಎಂಥ ಸಕ್ಕ, ಅದನ್ನು ನಾನು ಬರ್ಕೊಂಡು ಹೋದೆ. ಅದನ್ನು ಎಷ್ಟು ಕ್ಯೂಟಾಗಿ ಹೇಳಿದ್ದಾರೆ ಅಂತಂದರೆ ಹಾಡಲ್ಲಿ ಕಂಪ್ಯಾರಿಸನ್, ಅದು ಉಪಮೇಯ ಉಪಮಾನ ಅಲಂಕಾರಗಳಿದಾವಲ್ಲ ಅದ್ರ ಬಗ್ಗೆ. ಅಂದರೆ ನಾನು ಕಡಲೆಕಾಯಿಗಂತ ಭೂಮಿ ಅಗಿತಾ ಇದ್ದರೆ ಆ ನಿಧಿ ಬಿಂದಿಗೆ ಸಿಕ್ಬಿಟ್ರೆ ಹಿಂಗಿರುತ್ತೆ ಅಂತ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಚಂದ್ರಬೋಸರು. ನಾನು ಅದನ್ನು ಬೇರೆ ಥರ ಬರೆದಿದ್ದೆ. ಅವರು ಭೇಟಿ ಆದಾಗ ಹೇಳಿದ್ದು, ಹಾವು ಹುಡ್ಕೊಂಡು ಹೋಗ್ತಾನೆ ಹೀರೋಯಿನ್, ಅಂದರೆ ಹೀರೋ ಹಾವು ಹೊಡಿಬೇಕು ಅಂದರು. ಅದು ಒಂದು ಕಡೆ ಗುಡಿಸಲು ತುರ್ಕೊಳುತ್ತೆ, ಅಲ್ಲಿ ನೋಡಿದ್ರೆ ಹೀರೋಯಿನ್ ಕಾಣಿಸ್ತಾರೆ, ಪಾಮ್ ಕೋಸಮ್ ಹೇಳ್ತೆ ಅಮ್ಮ ಇದ್ವರೆಗೆ ಹಿಂದೆ ಅನ್ನೋ ಥರ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಒಂದು ಹುಣಸೆ ಚಿಗುರಿಗೋಸ್ಕರ ಹತ್ತಿದ್ರೆ ಚಂದಮಾಮನ ಕೈಗೆ ಸಿಗ್ಬಿಟ್ಟ ನನಗೆ ಎಷ್ಟು ಖುಷಿ. ಸೊ ಅದನ್ನು ಎಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನು ಎಂಥ ಮುದ್ದಾಗಿದ್ದೀಯೇ ಲಕ್ಷ್ಮಿ ಎಂಥ ಮುದ್ದು, ಕಡಲೆಕಾಯಿಗಂತ ಭೂಮಿ ಆಗೀತಿದ್ರೆ ಒಮ್ಮೆಲೆ ಸಿಕ್ಕಿದ ಚೆನ್ನ, ಅಂದರೆ ನಿಧಿಯ ಬಿಂದಿಗೆ ಎಂಥ ಆ ಥರ ಹುಣಸೆ ಚಿಗುರ ಕೊಯ್ಯ ಮರವ ಹತ್ತಿದ್ರೆ ಕೈಗೆ ಸಿಕ್ಕ ಚಂದಮಾಮನ ಹಾಗೆ, ಎಳೆಯ ಕರುವ ಕೊರಳ ಗಂಟೆ ಸದ್ದಿನಂತೆ, ಈ ಥರ ಪದಗಳನ್ನ ಅವ್ರು ಕೇಳಿಬಿಟ್ಟು ಅವ್ರಿಗೆ ತುಂಬ ಇಂಪ್ರೆಸ್ ಆಯಿತು, ಚೆನ್ನಾಗಿ ಬರೆದಿದೆ ಅಂತ ಹೇಳಿ ಎಲ್ಲ ಹಾಡುಗಳು ನೀನೇ ಬರಿ ಅಂತ ಹೇಳಿ ಅವರೊಂದು ಅವಕಾಶ ಕೊಟ್ಟರು. ಪ್ರತಿ ಸಿನಿಮಾ ಡಬ್ಬಿಂಗ್ ಜವಾಬ್ದಾರಿ ಅವ್ರಿಗಿತ್ತು. ಸೊ ಎಲ್ಲ ಹಾಡುಗಳು ಬರೆದ ಮೇಲೆ ನನ್ನ ಮೊದಲನೇ ಹಾಡು ಚಂದ್ರಬೋಸ್ ಸರ್ ಅವರೇ ಹಾಡಿದ್ರು. ಆದರೆ ವಿಧಿ ಹೆಂಗೆ ಅಲ್ಲಿ ನೋಡಿ, ಅವ್ರನ್ನ ಬರೀ ಟಿ ವಿಯಲ್ಲಿ ಸಿನಿಮಾ ನೋಡ್ತಿದ್ದಂಥದ್ದು, ನಿಜವಾಗ್ಲೂ ಅವ್ರನ್ನ ಮುಖತಃ ಭೇಟಿ ಆಗ್ತೀನಿ ಅನ್ನೋಂಥ ಒಂದು ನಂಬಿಕೆ ಇರಲಿಲ್ಲ ನನಗೆ. ಅವ್ರು ಹಾಡ್ಬಿಟ್ಟು ಅವತ್ತು ಆಶೀರ್ವಾದ ಮಾಡಿದ್ರು, ನೀನು ತುಂಬ ಬ್ಯುಸಿ ಆಗಬೇಕು ಅಂತ ದೇವ್ರನ್ನ ಕೇಳ್ಕೊಳ್ತೀನಿ ಅಂತ. ಅವ್ರು ಹಾಡಿದ ತಕ್ಷಣ ಕಾಲು ನಮಸ್ಕಾರ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಹಾಡಿದ್ರು ಸರಿಯಾಗಿ ಅಂತ. ಆಗ ಅವ್ರು ಆಶೀರ್ವಾದ ಮಾಡಿದ್ರು. ನಾನು ಬ್ಯುಸಿ ಆಗ್ತೀರಾ ಅಂತಂದಾಗ ಮನಸ್ಸಲ್ಲಿ ನಾನು ನಿಜವಾಗ್ಲೂ ನಕ್ಕೊಂಡು ಹೇಳ್ಬೇಕು. ಆಮೇಲೆ ಅವ್ರಿಗೂ ಹೇಳಿದೆ ವಿಷಯ, ಸರ್ ಒಂದು ಸಾಂಗ್ ಬರೋದು 10 ವರ್ಷ ಆಗಿತ್ತು, ನೀವು ನಾನು ಬ್ಯುಸಿ ಆಗ್ತೀನಿ ಅಂತ ಹೇಳಿದಾಗ ನಾನು ನಂಬಿಕೆ ಬರಲಿಲ್ಲ, ನಿಮಗೆ ನಿಜವಾಗ್ಲೂ ಬ್ಯುಸಿನೇ ಆಗಿದ್ದೀನಿ ಅವಾಗಿಂದ ಅಂತ. ಅವ್ರು ಹೇಳ್ತಾ ಇರ್ತಾರೆ, ನಾವು ತೆಲುಗುರು ಎಲ್ಲರೂ ಸೇರಿ ಬರೆಯೋಷ್ಟು ಹಾಡುಗಳು ಒಬ್ಬನೇ ಬರೋದಾಗ್ತಿದ್ದೆ ನೀನು ಹಾಗೆ, ಅವರು ತಮಾಷೆ ಮಾಡ್ತಿರ್ತಾರೆ. ರಾಮ್ ಜೋಗಿ ಶಾಸ್ತ್ರಿ ಅವರು ಕನ್ನಡ ಸಿನಿಮಾದಲ್ಲಿ ಡಬ್ಬಿಂಗ್ ನಿನಗೋಸ್ಕರ ಬಂದಿದೆಯಾ ಅನ್ನೋ ಥರ ಇದೆಯಲ್ಲಪ್ಪ ಅಂತ. ಅಂದರೆ ಮೇಡಮ್ ನನಗೆ ಓದೋ ಅಭ್ಯಾಸ ಚಿಕ್ಕವನಿದ್ದಾಗಿಂದ ಇತ್ತು. ಸೊ ಅದೇನಾಯಿತು, ಅದು ಬರೆಯೋ ಮಟ್ಟಕ್ಕೆ ಹೋಯ್ತು. ಆಮೇಲೆ ಕಾದಂಬರಿಗಳನ್ನ ಎಲ್ಲ ಓದ್ತಾ ಬರಿಬೇಕು ಅಂತ ಅನಿಸಿ 5ನೇ ಕ್ಲಾಸಿಂದ ಬರೆಯೋಕ್ಕೆ ಶುರು ಮಾಡಿದಾಗ ನನ್ನಷ್ಟು ಬರ್ಕೊಳ್ತಾ ಇದ್ದೆ, ಸುಮ್ಮನೆ ಬರೆದಿಟ್ಕೊಳ್ತಾ ಇದ್ದೆ. ಅದನ್ನು ಗಮನಿಸ್ಬಿಟ್ಟು ನಮ್ಮ ಮಾಸ್ಟರ್ ಒಬ್ಬರು ಮಾದೇವಪ್ಪ ಮಾಸ್ಟರ್ ಅಂತ, ಅವರು ಗಮನಿಸಿ ಕಾಂಪಿಟೇಷನ್ಸ್ ಇರ್ತಾರೆ ಸ್ಕೂಲ್ ಲೆವೆಲಲ್ಲಿ, ತಾಲೂಕು ಮಟ್ಟದಲ್ಲೆಲ್ಲ ಆ ಕಾಂಪಿಟೇಷನ್ ಕಳಿಸೋರು. ಸೊ ಅದರಲ್ಲಿ ನನಗೆ ನನ್ನ ಗೆಳೆಯ ಅಂತ ನಾನು ಮೊದಲನೇದು ಕವನ ಬರೆದಿದ್ದು, 2nd ಪ್ರೈಸ್ ಬಂತದ್ದು. 2nd ಪ್ರೈಸ್ ಬಂದಾಗ ಉತ್ತನೂರು ರಾಜಮ್ಮ ಅಂತ ಒಬ್ಬರು ಕವಿ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಸೊ ಅವ್ರು ಬರೆದ ಪುಸ್ತಕನ ಪ್ರೈಸಾಗಿ ಕೊಟ್ಟರು. ಸೊ ಅದನ್ನು ಇವತ್ತು ಇಟ್ಟಿದ್ದೀನಿ, ಅದು ಬುಕ್. ಅದು ಇದು ನಡೆದಿದ್ದು 5ನೇ ಕ್ಲಾಸ್ ಅಂತಂದರೆ 1989-90 ಆ ಮಧ್ಯದಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ನನಗೆ ಆವಾಗ ನಂಬಿಕೆ ಬಂತು, ಪ್ರೈಸ್ ತೊಗೊಳ್ಳೋ ಮಟ್ಟಕ್ಕೆ ಬರೀತಿದ್ದೀನಿ ಅಂದರೆ ನನ್ನಲ್ಲಿ ಏನೋ ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತ ಅನ್ನಿಸಿ ಆಮೇಲೆ ಹಾಗೆ ಬರ್ಕೊಳ್ತಾ ಆಗಿದ್ದೆ. ಆಮೇಲೆ ಸ್ವಂತ ಸ್ಕಿಟ್ಗಳು ಬರೆಯೋದು, ಅಂದರೆ ಕಾಮಿಡಿ ಸ್ಕಿಟ್ಸ್ ಎಲ್ಲ ಬರೆದು ಆ್ಯಕ್ಟ್ ಮಾಡಿ ಬೇರೆಯವ್ರಿಗೂ ಡೈರೆಕ್ಷನ್ ಮಾಡಿ ಬೇರೆಯವ್ರನ್ನ ಎಲ್ಲ ಸೇರಿಸ್ಕೊಂಡು ಸ್ಕೂಲ್ಸಲ್ಲಿ, ಕಾಲೇಜಲ್ಲಿ. ಸೊ ಈ ಥರದ ಒಂದು ರೈಟಿಂಗ್ ಹಾಬಿ ಮುಂಚೆನಿತ್ತು. ಬಟ್ ಸಿನಿಮಾಗೆ ಬಂದು ಈ ಮಟ್ಟಕ್ಕೆ ಬರ್ತೀನಿ ಅಂತ ಯಾವ್ದು ಅಂದ್ಕೊಂಡಿಲ್ಲ. ಸರ್ ನೀವು ರೈಟರ್ ಆಗಿನೇ ಎಂಟ್ರಿ ಕೊಡಬೇಕು ಅಂತ ಇದ್ದವರಾ ಅಥವಾ ಆರ್ಟಿಸ್ಟ್ ಆಗಿ ನಾನು ಗುರುತಿಸ್ಕೊಳ್ಬೇಕು ಅಂತ ಇದ್ರ? ಇಲ್ಲ ಮೇಡಮ್, ನಾನು ನಾಟಕಗಳು ಮಾಡಿದ್ದೀನಿ, ಎಲ್ಲ ಸ್ಟೇಜ್ ಶೋಸ್ ಎಲ್ಲ ಮಾಡಿದ್ದೀನಿ. ಬಟ್ ಆ್ಯಕ್ಟಿಂಗ್ಗಿಂತ
ಒಳ್ಳೆ ಕಮಿಡಿಯನ್ ಆಗಬೇಕು ಅಂತ ಒಂದು ಆಸೆ ಇತ್ತು ಎಲ್ಲೋ ಒಂದು ಕಡೆ. ಆಮೇಲೆ ರೈಟಿಂಗ್ ಅನ್ನೋದು ಪ್ರಾಣ ಅದು ಆ್ಯಕ್ಚುಲಿ. ಸೊ ರೈಟರ್ ಆಗಬೇಕು ಅಂತಲೇ ಇತ್ತು. ಸೀತಾರಾಮ್ ಶಾಸ್ತ್ರಿ ಅವ್ರದ್ದು ಒಂದು ಹಾಡು ಕೇಳಿದ್ದೆ, ರುದ್ರವೀಣಾ ಅಂತ ಸಿನಿಮಾದು. 9ನೇ ಕ್ಲಾಸಲ್ಲಿದ್ದಾಗ ಟಿ ವಿಯಲ್ಲಿ ಕೇಳಿದ್ದೆ. ತುಂಬ ಮನಸ್ಸಿಗೆ ಎಷ್ಟು ಅದು ಇಷ್ಟ ಆಯಿತು ಅಂತಂದರೆ, ಇಷ್ಟು ಚೆನ್ನಾಗಿ ಒಂದು ಹಾಡು ಬರೀಬೋದಾ ಅಂತ. ತರಲಿರಾದ ತನಿ ವಸಂತಂ ತನದರಿಕಿರಾಣಿವನಲ ಕೂಸಂ. ಕಾಡುಗಳು ವಸಂತನ ಹತ್ರ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ವಸಂತನೇ ಕಾಡು ಹತ್ರಕ್ಕೆ ಬರ್ತಾನೆ. ಹುಣ್ಣಿಮೆ ಯಾರ ಅಪ್ಪನ ಸೊತ್ತು ಅಲ್ಲ, ಅದು ಮರಕ್ಕೂ ಕಾಡಿಗೂ ಮರುಭೂಮಿಗೆ ಎಲ್ಲಕ್ಕೂ ಒಂದೇ ಥರನೇ ಪಸರಿಸುತ್ತೆ. ಈ ಥರ ಪ್ರಕೃತಿಯನ್ನು ವರ್ಣನೆ ಮಾಡ್ತಾ ಅದೊಂದು ಹಾಡು. ಸೊ ಆಮೇಲೆ ನೀರಿನಲ್ಲಿ ಅಲೆ ಉಂಗುರ, ನೀರಿನಲ್ಲಿ ಒಂದು ಸುಮ್ಮನೆ ಒಂದು ಕಲ್ಲು ಹಾಕಿದ್ರೆ ಅದು ರಿಂಗ್ ಥರ ಆಗುತ್ತಲ್ಲ, ಅದು ಅಲೆಗಳನ್ನು ಉಂಗುರದ ರೂಪದಲ್ಲಿ ಹೋಲಿಸ್ಬಿಟ್ಟು ಆರ್ ಎನ್ ಜಯಗೋಪಾಲ್ ಅವ್ರು ಬರೆದಿದ್ದಲ್ಲ, ಅದಾಗ್ಬೋದು. ಚಿ ಉದಯಶಂಕರ್ ಅವ್ರು ಆಗ್ಬೋದು ಸಾಹಿತ್ಯ. ಈ ಥರ ಎಲ್ಲರನ್ನ ಸಾಹಿತ್ಯನ ಸ್ಟಡಿ ಮಾಡ್ತಾ ನನಗೆ ಅಂದರೆ ಸಿನಿಮಾ ಸಾಹಿತ್ಯ ಬರೀಬೇಕು ಅಂತಲ್ಲ, ಸಿನಿಮಾ ಥರ ಇರೋಂಥ ಹಾಡು ಬರೀಬೇಕು ಅನ್ನೋ ಉದ್ದೇಶ ಇತ್ತು. ಬಟ್ ಇವತ್ತು ಒಂದು 150 ಸಿನಿಮಾಗೆ ಬರೆಯುವಂಥ ಅವಕಾಶ ದೇವರು ಕೊಟ್ಟಿದ್ದಾರೆ. ಹೌದು, ನೀವು ಬರೆದಂಥ ಸಾಂಗ್ಗಳು ಮಾಸ್ಟರ್ ಸಿನಿಮಾದ ಮನಸ್ಸೇ ಕರಗದ ಹಾಡಾಗಿರ್ಬೋದು, ಪುಷ್ಪದಲ್ಲಿ ಸಾಮಿ ಸಾಂಗ್ ಆಗಿರ್ಬೋದು, ಎಷ್ಟೊಂದು ಹಿಟ್ಗಳಾಗಿದೆ ಸರ್. ಕೇಳಿದಾಗ ನಮ್ಮ ಕನ್ನಡದವ್ರು ಬರೆದಿದ್ದಾರೆ ಅನ್ನೋ ಖುಷಿ ಹೆಮ್ಮೆ ಕೂಡ ಇರುತ್ತೆ. ಅದೇ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಡು ಬರೆಯುವಂಥ ಅವಕಾಶಗಳು ಸಿಗಲಿಲ್ವಾ, ಅಥವಾ ನೀವು ತುಂಬ ಬ್ಯುಸಿ ಆಗಿದ್ರಾ, ಹೇಗೆ? ಮೇಡಮ್, ಬೇಸಿಕಲಿ ಹೇಳಬೇಕು ಅಂತಂದರೆ, ನೋವಿಂದ ಹೇಳಬೇಕು ಅಂತಂದರೆ, ಇನ್ನೂ ಸರಿಯಾಗಿ ನನ್ನನ್ನು ಕನ್ನಡದವ್ರು ಗುರುತಿಸಿಲ್ಲ ಅಂತ ಒಂದು ಬರೆದಿದ್ದೀನಿ ಕನ್ನಡಕ್ಕೆ. ಈಗ ಮೊನ್ನೆ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅವ್ರದ್ದು ಗೌರಿ ಸಿನಿಮಾ ಬಂತಲ್ವ, ಅದಕ್ಕೆ ಹಾಡು ಬರ್ದಿದ್ದೀನಿ. ತೆಲುಗು, ಹಿಂದಿ ಎಲ್ಲ ಇಂಗ್ಲೀಷ್ ಆ್ಯಂಡ್ ಎಲ್ಲ ಮಿಕ್ಸ್, ಕನ್ನಡ ಎಲ್ಲ ಮಿಕ್ಸ್ ಆಗೋಂಥ ಒಂದು ಸಾಂಗ್ ಇದೆ. ಟೈಮ್ ರಾದೂರ ಮಳ್ಳಿ ಟೈಮ್ ರಾದೂರ, ಅದು ತೆಲುಗು ವರ್ಷನ್ ಥರ ಬರುತ್ತೆ, ಆ ಸಿನಿಮಾಗೆ ಬರೆದೆ. ಆಮೇಲೆ ಅದಕ್ಕೆ ಮುಂಚೆ ಪಾಲಾರ್ ಅಂತ ಒಂದು ಸಿನಿಮಾ ಬಂತು, ಚಿಕ್ಕ ಸಿನಿಮಾ. ನಮ್ಮ ಚಿಕ್ಕಬಳ್ಳಾಪುರ ಅಥವಾ ಲೋಕಲ್ ಹುಡುಗರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ರು, ಒಳ್ಳೆ ಕಾನ್ಸೆಪ್ಟಿಂದ ಮಾಡಿದರು. ಸೊ ಹಾಗಾಗಿ ನಾನು ವಾಲಂಟಿಯರಾಗಿ ಎಲ್ಲ ಹಾಡುಗಳು ಅದಕ್ಕೆ ಬರ್ಕೊಟ್ಟಿದ್ದೆ. ಅದಕ್ಕೆ ಮೊದಲು ಕ್ಷಿಪ್ರ ಅಂತ ಒಂದು ಸಾಂಗ್ ಬಂತು, ನೊಂದ ಹಕ್ಕಿ ಅಂತ, ಅನನ್ಯ ಭಟ್ ಅವರು ಹಾಡಿದ್ದು, ತುಂಬ ಚೆನ್ನಾಗಿದೆ ಹಾಡೋದು. ಆ ಸಿನಿಮಾ ಆ ಥರ ಯಾರ್ಯಾರು ಗುರುತಿಸಿ ಕರೀತಾರೋ ಎಲ್ರಿಗೂ ನಾನು ಕೆಲಸ ಮಾಡಿಕೊಡ್ತೀನಿ. ಬಟ್ ಡಬ್ಬಿಂಗ್ಗೆ ಬ್ಯುಸಿನೇ ಇದ್ದೀನಿ, ಇಲ್ಲ ಅಂತಲ್ಲ. ಹಾಗಂತ ಯಾವ್ದಾದ್ರು ಆಫರ್ ಬಂತು ಅಂದರೆ ಇಲ್ಲ ಅಂತ ಮಾತ್ರ ಯಾವುದು ಹೇಳೋದಿಲ್ಲ. ಸೊ ಆ ಥರ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಕಾದು ನೋಡೋಣ. ರಕ್ಷಿತ್ ಶೆಟ್ಟಿ ಅವರು ಆ ಮನಸ್ಸೇ ಕರಗದ ಹಾಡು ಕೇಳಿ ಟ್ವೀಟ್ ಮಾಡಿದರು. ತುಂಬ ಇತ್ತೀಚಿನ ದಿನಗಳಲ್ಲಿ ನಾನು ಕೇಳಿದೆ ಹಾಡುಗಳಲ್ಲಿ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದ ಹಾಡು ಅಂತೇಳಿ ಅವ್ರು ಟ್ವೀಟ್ ಮಾಡಿದರು. ಮೊನ್ನೆ ದೇವರ ಸಿನಿಮಾದ ಸೆಕೆಂಡ್ ಸಾಂಗ್ ಬಂತು, ಸ್ವಾತಿ ಮುತ್ತೆ ಸಿಕ್ಕಂಗೆ, ಅದಕ್ಕೆ ರಿಷಬ್ ಶೆಟ್ಟಿ ಅವರು ಟ್ವೀಟ್ ಮಾಡಿದ್ರು, ತುಂಬ ಚೆನ್ನಾಗಿ. ಅದು ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಇವಾಗ 2 ಮಿಲಿಯನ್ ಪ್ಲಸ್ ವ್ಯೂಸ್ ಎಲ್ಲ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ ಕನ್ನಡದಲ್ಲಿ, ಅಂದರೆ ಅಷ್ಟೊಂದು ಬೇಗ ಅಷ್ಟು ರೀಲ್ಸ್ ರೀಚ್ ಆಗೋದಕ್ಕೆ ಇಷ್ಟದಲ್ಲಿಲ್ಲ. ಆಮೇಲಿಂದ ನನಗೆ ರಾಜ್ ಶೆಟ್ಟಿ ಅವರು ಫೋನ್ ಮಾಡಿ ಟೋಬಿ ಸಿನಿಮಾಗೆ ತೆಲುಗು ವರ್ಷನ್ ಸಾಂಗ್ಸ್ ಬರ್ಸ್ಕೊಂಡ್ರು ನನ್ನ ಕೈಯಲ್ಲಿ. 2 ಹಾಡಿತ್ತು ಸಿನಿಮಾದಲ್ಲಿ, 2 ಬರ್ಸ್ಕೊಂಡ್ರು. ಆಮೇಲೆ ತುಂಬ ಚೆನ್ನಾಗಿ ಬರೀತೀರಾ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಈ ಥರ ಇದ್ದಾರೆ, ಗುರುತಿಸಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವಕಾಶಗಳಿಗೆ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಿದ್ದೀನಿ. ಸೊ ಐಮ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ ಟು ರೈಟ್ ಇನ್ ಕನ್ನಡ. ಅವಕಾಶ ಸಿಕ್ಕಿದಾಗ ನನ್ನ ಇಷ್ಟು ದಿನದ ಒಂದು ಮನಸ್ಸೊಳಗಡೆ ಏನು ಲಾಭ ಕುದೀತಾ ಇದೆ ಹೊರಗಡೆ ಬರುತ್ತೆ. ಇದು ರಂಗಸ್ಥಳಂ ಸಿನಿಮಾಗೂ ಮೊದಲು 10 ಇಯರ್ಸ್ ಗ್ಯಾಪ್ ಇತ್ತು, ಅಂದರೆ ಕೆಲಸ ಇರಲಿಲ್ಲ ಅಂತ ಹೇಳಿದ್ರಿ. ಆ ಸಮಯದಲ್ಲಿ ಕನ್ನಡದಲ್ಲೇ ನಾನು ಒಬ್ಬ ರೈಟರು ಅನ್ನೋ ಒಂದು ಪ್ರಯತ್ನ ಮಾಡಲಿಲ್ವಾ ಸರ್, ಅವಕಾಶಗೋಸ್ಕರ? ನಾನು ಗಾಂಧಿನಗರದಲ್ಲಿ ಎಷ್ಟು ಆಫೀಸ್ಗಳಿದೆ ಎಲ್ಲ ಸುತ್ತಿದ್ದೀನಿ ಮೇಡಮ್. ಕೆಲವರು ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ, ಕೆಲವು ವಾಲಂಟಿಯರ್ಗೆ ನಾನೇ ಹೋಗಿ ಮಾತಾಡಿದ್ದೀನಿ. ಅಂದರೆ ನನಗೆ ಎಲ್ಲಿನೂ ಹೋಪ್ ಕಾಣಲಿಲ್ಲ. ಯಾಕಂತಂದರೆ ನಾನು ಯಾರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿಲ್ಲ. ಕೆಲವರಂತೂ ಇನ್ವೆಸ್ಟರ್ಸ್ ಯಾರು ಇದ್ರೆ ಕರ್ಕೊಂಡು ಬಾ ಅಂತ ಹೇಳೋರು, ಅಥವಾ ನೀನೇ ಏನಾರು ಒಂದಷ್ಟು ಬಂಡವಾಳ ಹಾಕ್ತೀನಿ. ನಾನು ಹೋಗಿರೋದು ಒಂದು ಸಾಂಗ್ ಬರೆಯೋದಕ್ಕೆ, ಅವಕಾಶ ಕೇಳೋದಕ್ಕೆ. ನಾನು ಪ್ರೊಡ್ಯೂಸರ್ ಹೆಂಗಾಗಲಿ, ಪ್ರೊಡ್ಯೂಸರ್ ಆಗಿ ಹೋಗಿದ್ರೆ ನಾನು ಇನ್ನೊಬ್ಬರನ್ನ ಕೇಳೋಂಥ ಅವಶ್ಯಕತೆ ಏನಿರ್ತಾಯಿತ್ತು. ಈ ಥರ ನನಗೆ ಅದು ವರ್ಕೌಟ್ ಆಗೋದಿಲ್ಲ ಅಂತ ಅನಿಸ್ಬಿಟ್ಟು ಆ ಪ್ಲ್ಯಾನ್ನ ಬಿಟ್ಬಿಟ್ಟು ಹೋಪು ನನಗೆ ಯಾವತ್ತು ಇಲ್ಲ, ಬೇಡ ಅಂತೇಳಿ ಸುಮ್ಮನೆ ಆಗಿಬಿಟ್ಟು ಅದೇ ಹೇಳಿದೆ, ಯಾರು ವಾಲಂಟಿಯರ್ಗೆ ಬಂದು ಇದು ಬರ್ಕೊಡು ಅಂತ ನನಗೆ ಗುರುತಿಸ್ತಾರೋ ಅಂಥವ್ರಿಗೆ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ಹೇಳಿದೆ, ಭಕ್ತಿಗೀತೆಗಳಾಗ್ಬೋದು, ಎಲೆಕ್ಷನ್ ಸಾಂಗ್ಸು 1000 ಮೇಲೆ ಮಾಡಿ 10 ವರ್ಷ ಸುಮ್ಮನೆ ಇಲ್ಲ, ಖಾಲಿಯಾಗಂತೂ ಇಲ್ಲ, ಬರಿತಾನೆ ಇದ್ದೆ. ಮೋರೋವರ್ ಲಾಕ್ಡೌನಲ್ಲಿ ಎಲ್ಲರೂ ಲಾಕ್ ಆಗಿ ಖಾಲಿಯಾಗಿದ್ರಲ್ಲ, ಆ ಒಂದು 6 ತಿಂಗಳಲ್ಲಿ 42 ಸಿನಿಮಾಗಳಿಗೆ ಸಾಹಿತ್ಯ ಸಂಭಾಷಣೆ ಮನೇಲಿ ಕೂತ್ಕೊಂಡೆ ಬರೆದು ಟಿ ವಿಲಿ ಬರ್ತಾ ಇದ್ದ ಎಲ್ಲ ಸಿನಿಮಾಗಳು, ಗೀತಾ ಗೋವಿಂದಮ್, ಸೆಲ್ಫಿ ಶುರು ಮಾಡಿದೆ, ಲವ್ ಸ್ಟೋರಿ ಅಂತ ಟೈಲ್ ಇಟ್ಟಿಲ್ಲ, ಅದು ಟ್ಯಾಕ್ಸಿವೆಲ್ಲ ಆಗೋದು, ಆ ಥರ ಸಾಕಷ್ಟು ಸಿನಿಮಾಗಳು, ಮಗಧೀರ ಎಲ್ಲ ಆವಾಗ ಬಂದಿದ್ದೆ. ಗೀತಾ ಆರ್ಟ್ ಸಿನಿಮಾಗಳೆಲ್ಲ ತುಂಬ ಅಷ್ಟು ಬಂತು. ಸಾಯಿ ಗೋಪಾಲ್ ಸರ್ ಅಂತ ನಮ್ಮ ತೆಲುಗು ಇವರು ಡಬ್ಬಿಂಗ್ ಇನ್ಚಾರ್ಜ್ ಸರ್, ಅವ್ರ ಕಡೆಯಿಂದ ಸಾಕಷ್ಟು ಅವಕಾಶಗಳು ಬಂತು. ಅವಾಗ ಅಶ್ವಿನಿ ಸ್ಟುಡಿಯೋ ಎಲ್ಲ ಬಂತು. ಮ್ಯಾಂಗೋ ಮೀಡಿಯಾ
ಎಲ್ಲ ಸಿನಿಮಾಗಳಿಗೂ ಕುತ್ಕೊಂಡು ಮನೇಲಿ ಬಿಡುವಿಲ್ದಿರಷ್ಟು ಕೆಲಸ. ಅದೇ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಕೆಲಸ ಇಲ್ಲದೆ ಮನೇಲಿ ಕೂತ್ರೆ ನೀವು ಫುಲ್ಲು ಕೆಲಸದಲ್ಲೇ ಬಿಡುವಿಲ್ದಿರಷ್ಟು ಕೆಲಸ ಇತ್ತು. ಜೊತೆಗೆ ಕಥೆಯ ರಾಜಕುಮಾರಿ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಒಂದು ಸೀರಿಯಲ್ಲು ತೆಲುಗಿಂದ ಅದಕ್ಕೆ ಬರಿತಾ ಇದ್ದೆ. ಅಷ್ಟು ಕೆಲಸ ಅಂತೂ ಇತ್ತು. ಆಮೇಲಿಂದ ಶುರುವಾಗಿದ್ದ ಕೆಲಸ ನಾನ್ ಸ್ಟಾಪ್ ಆಗಿ. ಮತ್ತು ಈಗ ತಮಿಳಲ್ಲಿ ನಿಮಗೆ ನಮ್ಮ ಅನಿರುದ್ಧ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿರ್ಬೋದು, ದೇವರ ಸಿನಿಮಾ ಎಲ್ಲ ಅವ್ರದ್ದು ಮಾಸ್ಟರ್ ಸಿನಿಮಾಗೆ ನಾನು ಹಾಡು ಎಲ್ಲ ಹಿಟ್ ಆದಮೇಲೆ ಎಲ್ಲ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅವರು ಇವತ್ತರೆಗೂ ಬಿಟ್ಟಿಲ್ಲ ನನ್ನ ಪ್ರತಿ ಸಿನಿಮಾಗೂ ಅವರು ಹಾಡುಗಳು ಬರ್ಸ್ಕೊಳ್ತಿದ್ದಾರೆ. ವಿಕ್ರಮು, ಬೀಸ್ಟು, ಜೈಲರ್ ಆಗ್ಬೋದು, ಲಿಯೋ ಆಗ್ಬೋದು, ಈಗ ಬರ್ತಿರೋ ವೆಟ್ಟೆಯನ್ ಆಗ್ಬೋದು, ಸಾಕಷ್ಟು ಸಿನಿಮಾಗಳಿಗೆ ಅವ್ರು ವರ್ಕ್ ಮಾಡ್ತಿದ್ದೀನಿ. ಅದೇ ಥರ DSP ಅವ್ರ ಜೊತೆ ಕೂಡ ಒಳ್ಳೆಯ ಸಂಬಂಧ ಇದೆ. ಅವ್ರೂ ಪ್ರತಿಯೊಂದು ಸಿನಿಮಾಗಳಿಗೆ ಅವಕಾಶ ಕೊಡ್ತಿದ್ದಾರೆ. ಈಗ ಕಂಗುವ ಮಾಡ್ತಿದ್ದೀನಿ ಅವ್ರ ಜೊತೆಯಲ್ಲಿ. ಪುಷ್ಪ ಆದಮೇಲಿಂದ ಪುಷ್ಪ 2 ಕೆಲಸ ನಡೀತಾ ಇದೆ ಸೈಮಲ್ಟೇನಿಯಸ್ ಆಗಿ. ಈ ಥರ ಮ್ಯೂಸಿಕ್ ಡೈರೆಕ್ಟರ್ಸು ಎಲ್ಲ ತಮ್ಮನವ್ರಿಗೂ ಕೆಲಸ ಮಾಡಿಕೊಡ್ತಾ ಇದ್ದೀನಿ. R.P. ಪಟ್ನಾಯಕ್ ಸರ್ ಅವ್ರಿಗೆ, ಈ ಥರ ತುಂಬ ಜನಕ್ಕೆ ನನ್ನ ಬರವಣಿಗೆ ಇಷ್ಟ ಆಗಿದೆ. ಸೊ ಅವ್ರು ಗುರುತಿಸಿದ್ದಾರೆ, ಅವ್ರು ಕೆಲಸ ಮಾಡಿಕೊಡ್ತಾ ಇದ್ದೀನಿ. ಇವಾಗ ರಂಗಸ್ಥಳಮಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇಲ್ಲಿಂದ ಎಷ್ಟು ಸರಿ ಒಂದು 5-6 ವರ್ಷ ಆಗಿರ್ಬೋದು ಅಥವಾ ಹೇಗೆ? ಮಾರ್ಚ್ 2019 ಮೇಡಮ್. 5 ವರ್ಷದ ಮೇಲೆ ಇಷ್ಟು ಕಡಿಮೆ ಅವಧಿಯಲ್ಲಿ 150ಕ್ಕಿಂತ ಹೆಚ್ಚು ಸಿನಿಮಾಗಳನ್ನ ಡಬ್ ಮಾಡಿರೋದು ಒಂದು ಹೆಮ್ಮೆಯ ವಿಷಯ. ಅದು ಹಾಗೆ ನೋಡಿದರೆ ಇನ್ನೂ ಕೂಡ ಸುಮಾರು ರಿಲೀಸಿಗೂ ರೆಡಿ ಇದೆ ಅಲ್ವಾ ಸರ್? ಇದರಲ್ಲಿ ತೆಲುಗು, ತಮಿಳು ತುಂಬ ನಿಮಗೆ ಕ್ಲೋಸ್ ಆಗಿರೋ ಅಂತಂತ ಹೇಳ್ಬೋದು. ಯಾಕಂದರೆ ನಮ್ಮ ಕನ್ನಡದಲ್ಲಿ ಅವಕಾಶಗಳು ಕಂಪೇರ್ ಮಾಡಿದ್ರೆ ತೆಲುಗು, ತಮಿಳಲ್ಲಿ ಜಾಸ್ತಿ. ಈಗ ಹೇಗೆ ಸರ್, ಎಷ್ಟು ಸ್ಕ್ರಿಪ್ಟ್ಗಳಿದೆ ನಿಮಗೆ? ಯಾವ್ಯಾವ ಸಿನಿಮಾಗಳಿಗೆ ರೆಡಿ ಮಾಡ್ತಾ ಇದ್ದೀರಾ ಮೇಡಮ್? ಈಗ ಬಿಡುಗಡೆ ಆಗಬೇಕಾಗಿರೋ ಸಿನಿಮಾಗಳು ಕಂಗುವ ಇದೆ, ಸೂರ್ಯ ಅವ್ರದ್ದು. ಅದು ತುಂಬ ದೊಡ್ಡ ಗ್ಲ್ಯಾಂಡಿಯರ್ ಸಿನಿಮಾ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲಿಂದ ವೇಟಯನ್ ಅಂತ ರಜನಿಕಾಂತ್ ಅವ್ರದ್ದು ಬರ್ತಿದೆ. ಸೇಮ್ ಟೈಮಲ್ಲಿ ಪುಷ್ಪ 2 ಕೂಡ ಕೆಲಸ ನಡೀತಾ ಇದೆ, ಸಾಂಗ್ಸ್ ವರ್ಕ್ ನಡೀತಾ ಇದೆ ಪ್ರೆಸೆಂಟಿಗೆ. ಇಷ್ಟಿದೆ. ಇನ್ನು ಮತ್ತು ಅದೆಲ್ಲರ ಅಂತ ಮೊನ್ನೆ ಬಂತು, ಸೆಕೆಂಡ್ ಪಾರ್ಟ್ ಬಂತು, ಅದು ಕೆಲಸ ನಡೀತಾ ಇದೆ. ವರ್ಕ್ ಅಂತೂ ಇದೆ, ನಡೀತಿದೆ ಪ್ರೆಸೆಂಟಿಗೆ. ಈ ಸಿನಿಮಾಗಳು ಮುಗಿದ್ರೊಳಗಡೆ ಬೇರೆ ಯಾವ್ದಾದ್ರು ಒಂದು ಅವಕಾಶ ಬಂದೇ ಬರುತ್ತೆ ಅಂತ ಹೋಪ್ ಇದೆ. ಜೊತೆಗೆ ಕೆಲವು ಏನಾಗುತ್ತೆ, ಸಿನಿಮಾ ಮುಗಿದ್ಮೇಲೆ ಮರ್ತೋಗ್ತಾರೆ ಕೆಲವೊಬ್ರು. ಅಂದರೆ ಮರ್ತೋಗ್ತಾರೆ ಇನ್ ದ ಸೆನ್ಸ್, ನೆಕ್ಸ್ಟ್ ಸಿನಿಮಾ ಕರೀತಾರೆ, ಕೆಲಸ ಮಾಡಿಸ್ಕೊಳ್ತಾರೆ. ಆ ಸಿನಿಮಾದ ಅಪ್ರಿಸಿಯೇಷನ್ ಅನ್ನೋದು ಅಷ್ಟಾಗಿ ಗುರುತಿಸುವಂಥದ್ದು ಕಡಿಮೆ, ಯಾರೇ ಆಗಲಿ. ಅದು ಕೆಲವ್ರಿಗೆ ಮಾತ್ರ ಒಂದು ಇದಿರ್ತದೆ. ಸೊ ನಮ್ಮ ಅನಿಮಲ್ ಸಿನಿಮಾ ಮಾಡಿದ್ದೀನಿ, ಹಿಂದಿಯಿಂದ ಕನ್ನಡಕ್ಕೆ ಡಬ್ ಮಾಡೋದಿಲ್ಲ. ಆ ಹಾಡುಗಳು ತುಂಬ ಕನ್ನಡದಲ್ಲಿ ಕೂಡ ಪಾಪ್ಯುಲರ್ ಆಯಿತು. ಅಪ್ಪ ಸಾಂಗ್ ಆಗ್ಬೋದು, ಆ ಥರ ಅದನ್ನು ರೆಕಗ್ನೈಸ್ ಮಾಡಿ ಆ ನಂಬರ್ ಆಫ್ ವ್ಯೂಸ್ ಆಗ್ಬೋದು, ಜನಗಳ ಒಪಿನಿಯನ್ ಎಲ್ಲ ತಗೊಂಡು ಡೈರೆಕ್ಟ್ರ್ ಮತ್ತು ಪ್ರೊಡ್ಯೂಸರ್ ಸೈನ್ ಮಾಡಿ ಒಂದು ದೊಡ್ಡ ಸರ್ಟಿಫಿಕೇಟು, ಒಂದು ದೊಡ್ಡ ಫ್ರೇಮ್ 2x3 ಫ್ರೇಮ್, ಗ್ಲಾಸ್ ಫ್ರೇಮ್ ಹಾಕಿ ಆ ಪ್ಯಾಕಿಂಗ್ ಬಿಚ್ಚೋದಕ್ಕೆ 20 ನಿಮಿಷ ಆಯಿತು. ಅಂದರೆ ಅಷ್ಟು ನೀಟಾಗಿ ಬಾಂಬೆಯಿಂದ ಕಳಿಸ್ಕೊಟ್ಟ ಒಂದು ಗೋಡೆಗೆ ಹಾಕುವಂಥ ಒಂದು ದೊಡ್ಡ ಸರ್ಟಿಫಿಕೇಟ್. ಸೊ ಆ ಥರ ಸಿಕ್ಕಿದಾಗ ನಮಗೆ ದೊಡ್ಡ ಅವಾರ್ಡ್ ಸಿಗ್ದಂಗೆ ಖುಷಿ ಆಗುತ್ತೆ. ಮತ್ತು ಚಿತ್ತಾರದವರು ಗುರುತಿಸಿದ್ರು. ಅಂದರೆ ಡಬ್ಬಿಂಗಿಗಳಿಗೆ ನಿಮಗೆ ಎಲ್ಲೂ ಅವಾರ್ಡ್ಸ್ ಅನ್ನೋದು ಇಲ್ಲ, ಡಬ್ಬಿಂಗ್ ಸಿನಿಮಾ ಇಲ್ಲ. ರಿಮೇಕಿಗೆ ಇರ್ತದೆ, ಬೇರೆ ಸ್ವಮೇಕಿಗೆ ಅದಕ್ಕೆಲ್ಲ ಇರ್ತದೆ. ಡಬ್ಬಿಂಗ್ ಸಿನಿಮಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬರ್ಬೋದೇನೋ ಗೊತ್ತಿಲ್ಲ ಅವಕಾಶ, ಅವಾರ್ಡ್ ಅನ್ನೋಂಥದ್ದು. ಸೊ RRR ವಿಷಯಕ್ಕೆ ಬಂದಾಗ ಚಿತ್ತಾರದಲ್ಲಿ ಮೊದಲನೇದಾಗಿ ಒಂದು ಪ್ರಶಸ್ತಿ ಗುರುತಿಸಿ ಕೊಟ್ಟರು, ಅದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ. ಇನ್ನು ಅಪ್ಪು ಅಭಿಮಾನಿಗಳ ಸಂಘದಿಂದ 1-2 ಪ್ರಶಸ್ತಿಗಳು ಸಿಕ್ಕಿದೆ. ಅಪ್ಪು ಸದ್ಭಾವನಾ ಪ್ರಶಸ್ತಿ ಅಂತ, ರಾಜರತ್ನ ಪ್ರಶಸ್ತಿ ಅಂತ ಒಂದು, ಈ ಥರದ್ದು. ಸೊ ರೆಕಗ್ನೈಸ್ ಮಾಡೋಂಥವ್ರು ಇದ್ದಾರೆ, ಅವ್ರ ಇಂಡಸ್ಟ್ರಿ ರೆಕಗ್ನೈಸ್ ಮಾಡಲಿ ಅಂತ ಇನ್ನು ಸರ್. ಅದೇ ಇವಾಗ ಎಷ್ಟು ಹಿಟ್ ಸಿನಿಮಾ ಪುಷ್ಪ ಬಂದಾಗಂತೂ ಜನಗಳು ಅದನ್ನು ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಡೈಲಾಗ್ಸ್ ಆಗಿರ್ಬೋದು, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಅದಾಗಿರ್ಬೋದು, RRR ಆಗಿರ್ಬೋದು, ಎಷ್ಟೊಂದು ಹಿಟ್ ಸಿನಿಮಾಗಳೇ ಇರಬೇಕಾದ್ರೆ ನಮ್ಮ ಕನ್ನಡದವ್ರು ಕಾಲ್ ಮಾಡಿ ಇಷ್ಟು ಒಂದು ಒಳ್ಳೆ ಕನ್ನಡಕ್ಕೆ ಅನುವಾದನ ಮಾಡಿದ್ದೀರಾ, ನೆಕ್ಸ್ಟ್ ನಮ್ಮದೊಂದು ಮಾಡಿ ಅಂತ ಆಗಿರ್ಬೋದು, ಅಥವಾ ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತ ಒಂದು ಒಳ್ಳೆ ಅಭಿಪ್ರಾಯ ಏನಾದರೂ ನಿಮ್ಮ ಹತ್ರ ಹಂಚ್ಕೊಂಡಿದ್ರ ನಮ್ಮ ಕನ್ನಡದಲ್ಲಿ? ಮೇಡಮ್ ನೋಡಿರ್ತಾರ ಇಲ್ವಾ ಕೂಡ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಎಷ್ಟೋ ಜನ. ಯಾಕಂದರೆ ಡಬ್ಬಿಂಗಿಗೆ ನಾವಿನ್ನೂ ಅಭ್ಯಾಸ ಆಗಿಲ್ಲ ಅಷ್ಟೊಂದು. ತಮಿಳು ತೆಲುಗುವಲ್ಲಿ ಮುಂಚೆಯಿಂದ ಡಬ್ಬಿಂಗ್ ಇತ್ತು. ನಮಗೆ ಒಂದು 50-60 ವರ್ಷ ಡಬ್ಬಿಂಗ್ ಸ್ಟಾಪ್ ಆಗಿದ್ದರಿಂದ ಈಗೀಗ ಡಬ್ಬಿಂಗ್ ಶುರುವಾಗ್ತಿರೋದ್ರಿಂದ ಡಬ್ಬಿಂಗ್ ಥಿಯೇಟ್ರ್ಗಳು ಕನ್ನಡಕ್ಕೆ ಕಡಿಮೆ ಸಿಗ್ತಿದೆ ಪ್ರೆಸೆಂಟ್ ಇವಾಗ. ಸೊ ಅದರಲ್ಲಿ ನೋಡುವಂಥವ್ರ ಸಂಖ್ಯೆ ಇನ್ನೂ, ಅದಕ್ಕೆ ಒರಿಜಿನಲ್ ಸಿನಿಮಾ ನಮಗೆಲ್ಲ ಭಾಷೆ ಬರುತ್ತಲ್ಲ, ಕನ್ನಡದವರು, ವಿಶಾಲವಾದವರು, ಹೃದಯದವರು. ಸೊ ಆಯಾ ಭಾಷೆಗಳಲ್ಲೇ ನೋಡಿ ನಾವು ಇಷ್ಟಪಡಬೇಕು ಅನ್ನೋ. ಬಟ್ ಕೆಲವು ಸಿನಿಮಾಗಳಲ್ಲಿ ಒರಿಜಿನಲ್ ಹೀರೋನೇ ಪಾಪ ಇಂಟ್ರೆಸ್ಟಾಗಿ ಡಬ್ ಮಾಡಿದಾಗ ಆ ಒಂದು ಸಿನಿಮಾನ ನಾವು ನೋಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಅದರಲ್ಲಿರುವಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ನಮ್ಮ ಕನ್ನಡದವ್ರು ತುಂಬ ಜನ. ಎಕ್ಸಾಂಪಲ್ ದೇವರ ತಗೊಳ್ಳಿ, ನಿಮಗೆ ಪ್ರಕಾಶ್ ರಾಜ್ ಇದ್ದಾರೆ, ತಾರಕ್ ಪನ್ನಪ್ಪ ಅಂತಿದ್ದಾರೆ,
ಮತ್ತು ದೇವರ ಮಗ ಕ್ಯಾರೆಕ್ಟರ್ ಮಾಡಿರೋಂಥವ್ರು ನಮ್ಮ ಹುಡುಗ ಚಿಕ್ಕ, ಯಾಕಂದರೆ ಬೆಂಗಳೂರು ಹುಡುಗನೇ. ಅಥವಾ 4-5 ಜನ ಕನ್ನಡದವರಿದ್ದಾರೆ. NTR ಕೂಡ ಕನ್ನಡದವ್ರೆ 100%. ಅದನ್ನು ಅವರು ಹೇಳ್ಕೊಳ್ತಾರೆ ಹೆಮ್ಮೆಯಿಂದ, ಕನ್ನಡ ಮದರ್ ಟಂಗ್ ಅಂತ ಹೇಳ್ತಾರೆ. ಸೊ ಅವರಾಗಿ ಅವರು ಎಲ್ಲ ಸ್ವಂತ ಭಾಷೆಯಲ್ಲಿ ಡಬ್ ಮಾಡಿದ್ದಾರೆ, ಅಂದರೆ ಕನ್ನಡ ಭಾಷೆಯಲ್ಲಿ ಅವ್ರ ಸ್ವಂತ ವಾಯ್ಸ್ ಧ್ವನಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಬೇರೆ ಭಾಷೆಯಲ್ಲಿ ಕೂಡ ಬೇರೆಯವರೇ. ಸೈಫ್ ಅಲಿ ಖಾನ್ಗೆ, ಜಾನ್ವಿ ಕಪೂರ್ಗೆ ಅವ್ರು ತೆಲುಗು ಬರೋದಿಲ್ಲ, ಸೊ ಅವ್ರು ಹಿಂದಿಯಲ್ಲಿ ಅವ್ರು ಡಬ್ ಮಾಡ್ಕೊಂಡಿದ್ದಾರೆ. ತೆಲುಗುಗೂ ಬೇರೆಯವ್ರ ವಾಯ್ಸ್ ಕೊಟ್ಟಿದ್ದಾರೆ. ಸೊ ನಾವು ಕನ್ನಡದಲ್ಲಿ ಕೂಡ ಬೆಸ್ಟ್ ವಾಯ್ಸಸ್ ಸೆಲೆಕ್ಟ್ ಮಾಡಿದ್ದೀವಿ. ಪ್ರತಿಯೊಂದು ಸೈಫ್ ಅಲಿ ಖಾನಿಂದ ಹಿಡಿದು ಹೀರೋಯಿನ್ಗೆ ಆಗ್ಬೋದು, ಪ್ರತಿಯೊಬ್ಬರಿಗೂ ಒಳ್ಳೆ. ಸೊ ನಿಮಗೆ ಎಲ್ಲೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ನಿಮಗೆ ದೇವರ ತೆಲುಗು ಜಾಸ್ತಿ ಚೆನ್ನಾಗಿದೆ, ಡಬ್ಬಿಂಗ್ ಕನ್ನಡ ಚೆನ್ನಾಗಿದೆ, ಎರಡೂ ಈಕ್ವಲ್ ಆಗಿದೆ, ಓನ್ ವಾಯ್ಸಿಗೆ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ ಈ ಬಾರಿ ಕಲ್ಕಿ ರೆಕಾರ್ಡ್ನ ದೇವರ ಬ್ರೇಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಬ್ಬಿಂಗ್ ಈಗ ಅಭ್ಯಾಸ ಆಗ್ತಿದ್ದಾರೆ, 4-5 ವರ್ಷದಿಂದ ಡಬ್ಬಿಂಗ್ ಶುರುವಾಗಿರೋದಿಲ್ವ. ಸೊ ನೀವು ಹೇಳಿದಾಗೆ ತುಂಬ ಜನ ಕನ್ನಡದ ಡೈರೆಕ್ಟರ್ಸ್ ಆಗ್ಬೋದು, ಇವರಾಗ್ಬೋದು, ನಿರ್ಮಾಪಕರಾಗ್ಬೋದು, ನೋಡಿ ಇನ್ನು ಸ್ವಲ್ಪ ಇನ್ನು ಕಣ್ಣಪ್ಪ ಬರೋದಿದೆ. ಕಣ್ಣಪ್ಪ ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಮೋಹನ್ ಬಾಬು ಅವ್ರ ಮಗ, ಅದು ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಇಲ್ಲ, ಇನ್ನು ಸಣ್ಣ ಊಟ ವರ್ಕ್ಸ್ ಇದೆ, ಕರೆಕ್ಷನ್ಸ್ ಇದೆ ಅಷ್ಟೇ. ಸೊ ಈ ಥರ ಸಿನಿಮಾಗಳೆಲ್ಲ ಅವರು ವಾಲಂಟಿಯರಾಗಿ ಕನ್ನಡದಲ್ಲಿ ನೋಡಲಿ ಅಂತ ಡಬ್ಬಿಂಗ್ ಮಾಡ್ತಿದ್ದಾರೆ ಬೇರೆ ಭಾಷೆಯವರು. ನಾವು ನೋಡ್ತಿದ್ದೀವ ಇಲ್ವ ಅನ್ನೋದನ್ನು ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ. ಹಾಗಿದೆ, ನೋಡ್ಬೋದು ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ಬೋದು. ನಾವು ಇವಾಗ ಒಂದು ಸಿನಿಮಾ ನೋಡಿದಾಗ ಓಕೆ ಹೀರೋ ನೋಡಿದಾಗ ಅವರು ಆ ಸಿನಿಮಾದಲ್ಲಿ ಇರುವಂಥ ಅವ್ರ ಹೀರೋಯಿಸಮ್ ಅಷ್ಟೇ ನಾವು ನೋಡಿರ್ತೀವಿ. ಬಟ್ ರಿಯಲ್ ಲೈಫಲ್ಲಂತೂ ಅವ್ರು ಹೇಗಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಬಟ್ ನೀವು ನೋಡಿದಾಗ ಅವರನ್ನು ತುಂಬ ಹತ್ತಿರದಿಂದ ನೋಡಿರ್ತೀರ. ರಾಮ್ ಚರಣ್ ಆಗಿರ್ಬೋದು, ಜೂನಿಯರ್ NTR ಆಗಿರ್ಬೋದು, ಡೈರೆಕ್ಟರ್ ರಾಜಮೌಳಿ ಸರ್ ಆಗಿರ್ಬೋದು, ಇವ್ರುಗಳನ್ನೆಲ್ಲ ತುಂಬ ಹತ್ತಿರದಿಂದ ನೋಡಿದವರು. ಹೇಗೆ ಸರ್ ಅವರು ರಿಯಲ್ ಲೈಫಲ್ಲಿ ಹೇಗೆ ಅವರು? ಮೇಡಮ್, ನಾನು ಓದಿದ್ದೆ ಯಾರ ಬಗ್ಗೆ, ಸೀನಿಯರ್ NTR ಅವ್ರ ಬಗ್ಗೆ ಆಗ್ಬೋದು, ಆಮೇಲಿಂದ ನಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ಆಗ್ಬೋದು. ಅವರು ಕೆಲಸಕ್ಕೆ ಎಷ್ಟು ದೇವ್ರ ಥರ ಭಾವಿಸ್ತಾರೆ, ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂತ. ಅದೇ ಥರದ ಒಂದು ಅನುಭವ ನನಗಾಗಿದ್ದು ರಾಮ್ ಚರಣ್ ಮತ್ತು NTR ಅವರು ತ್ರಿಬಲ್ ಕೆಲಸ ಮಾಡಬೇಕಾದ್ರೆ ಸುಮಾರು ಜನ ಆರ್ಟಿಸ್ಟ್ಗಳು ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡೇ ಬಂದು ಡಬ್ಬಿಂಗ್ ಹೇಳ್ಬಿಟ್ಟು ಹೋಗುವಂಥ ಅದು ಮುಕ್ತ ಅವಕಾಶ ಇದೆ ಅಲ್ಲಿ. ಬಟ್ ಇವ್ರು ಮಾತ್ರ ಚಪ್ಪಲಿನ ಹೊರಗಡೆ ಬಿಟ್ಟು NTR ಬಂದ ತಕ್ಷಣ ಚಪ್ಪಲಿ ಆಚೆ ಬಿಡೋರು, ಒಳಗಡೆ ಹೋಗ್ಬಿಟ್ಟು ಡಬ್ಬಿಂಗ್ ರೂಮಲ್ಲಿ ಹೋಗಿ, ನಾನು ಈ ಕಡೆ ಕನ್ಸೋಲಲ್ಲಿ ಕೂತಿರ್ತಿದ್ದೀನಿ, ಸ್ಕ್ರಿಪ್ಟಿಗೆ ನಮಸ್ಕಾರ ಗಮನಿಸ್ತಾ ಇರ್ತೀನಿ, ಸ್ಕ್ರಿಪ್ಟಿಗೆ ನಮಸ್ಕಾರ ಮಾಡಿ ಮೈಕಿಗೆ ಬಂದು ನಮಸ್ಕಾರ ಮಾಡ್ಕೊಳ್ಳೋರು. ಮಾಡ್ಕೊಂಡ್ಮೇಲೆ ನಮ್ಮ ಕಡೆ ಹೇಳಿ ವರದ್ರ ಸರ್ ಚೆನ್ನಾಗಿದ್ದೀರಾ ಅಂತ ಕನ್ನಡದಲ್ಲೇ ಮಾತಾಡೋದು. ತುಂಬ ಚೆನ್ನಾಗಿದ್ದೀನಿ ಸರ್ ಅಂದರೆ ಶುರು ಮಾಡೋಣ ಅಂತ ಹೇಳಿ ಅದು ನಮಗೊಂದು ನಮಸ್ಕಾರ ಹೇಳ್ಬಿಟ್ಟು ಪಾಪ ಶುರು ಮಾಡೋರು. ಸೊ ಆ ಸೌಜನ್ಯ ಮತ್ತು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ತುಂಬ ಕ್ಲೋಸ್ ಆಗಿರ್ತಾರೆ. ಯಾವಾಗ ಅವರು ತುಂಬ ಕ್ಲೋಸ್ ಆಗಿರ್ತಾರೆ, ಬೇರೆಯವ್ರು ಕೂಡ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅಷ್ಟೇ ಧೈರ್ಯನೂ ಬರ್ತದೆ. ನಾವೀಗ ಅವರು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅವ್ರ ರೆಕಾರ್ಡ್ಸ್ ಇದೆ, ಅಷ್ಟೊಂದು ಸಿನಿಮಾ ಇಷ್ಟು ಸಿನಿಮಾ, ಅವರ ರೆಮ್ಯುನರೇಷನ್ ಎಷ್ಟಿದೆ, ಆ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ವಿ ಅಂದ್ಕೊಳ್ಳಿ, ನಮಗೆ ಓಪನಾಗಿ ವರ್ಕ್ ಮಾಡೋಕ್ಕಾಗೋದಿಲ್ಲ. ಈಗ ನಾನು ತ್ರಿಬಲ್ ಆರ್ ಆಗ್ಬೋದು, ದೇವರಾಗ್ಬೋದು, ಅವ್ರ ಕೈಲಿ ಡಬ್ಬಿಂಗು 100% ಪರ್ಫೆಕ್ಷನ್ನಾಗಿ ಮಾಡಿಸೋದಕ್ಕೆ ಸಾಧ್ಯ ಆಗಿದ್ದೇನಕ್ಕೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು. ವ್ಯಾಕರಣ ಆಗ್ಬೋದು, ಒಂದು ಸ್ಫುಟತ್ವವಾಗ್ಬೋದು, ಸ್ವಚ್ಛವಾಗಿ ಹೇಳಿಸುವಂಥ ಜವಾಬ್ದಾರಿ ನನ್ನದು. ಅವ್ರಿಗೆ ಗೊತ್ತಿದ್ರು ಕೂಡ ಇನ್ನೂ ಚೆನ್ನಾಗಿ ಮಾಡಿಸ್ಬೋದು ನನ್ನ ಕೈಯಲ್ಲಿ ಅಂತ ಮಾಡಿಸ್ಬೇಕು ಅನ್ನೋ ಜವಾಬ್ದಾರಿ ಇತ್ತಲ್ಲ. ಸೊ ಆ ರೀತಿಯಾಗಿ ಅವರೆಲ್ಲ ವೆಲ್ ಡಿಸಿಪ್ಲಿನ್, ಟೈಮಿಂಗಲ್ಲಿ ಆಗ್ಬೋದು, ರಾಮ್ ಚರಣ್ ಅವ್ರಾಗ್ಬೋದು, NTR ಅವ್ರಾಗ್ಬೋದು, ರಾಜಮೌಳಿ ಸರ್ ಅಂತೂ ಅವರೊಂಥರ ಈ ಕೆಲಸದ ರಾಕ್ಷಸ ಅಂತೀವಲ್ಲ ಆ ಥರ. ಅಂದರೆ ಅವ್ರಿಗೆ ಜಕ್ಕಣ್ಣ ಅಂತ ಸುಮ್ಮನೆ ಹೆಸರು ಬಂದಿಲ್ಲ. ಅವ್ರು ಬಂದು ಈ ಎಷ್ಟೇ ಚೆನ್ನಾಗಿರೋ ಶಿಲ್ಪ ಕೆತ್ತಿದ್ರು ಕೂಡ ಅವ್ರ ಶಿಲ್ಪನ ಇನ್ನೂ ಚೆನ್ನಾಗಿ ಕೆತ್ತಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತಲೇ ಯೋಚನೆ ಮಾಡ್ತಿರ್ತಾರೆ ಹೊರತು ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಮತ್ತು ನೋಸ್ ಆಲ್ ದ ಕ್ರಾಫ್ಟ್ಸ್, 24 ಕ್ರಾಫ್ಟ್ಸ್ ಪ್ರತಿಯೊಂದು ಅವ್ರಿಗೆ ಐಡಿಯಾ ಇದೆ, ಯಾರ ಕೈಯಲ್ಲಿ ಹೆಂಗೆ ಕೆಲಸ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಅಂತ. ಸೊ ಕನ್ನಡ ಕೂಡ ಚೆನ್ನಾಗಿ ಬರುತ್ತೆ ಅವ್ರಿಗೆ, ಅರ್ಥ ಆಗುತ್ತೆ. ಅಷ್ಟೊಂದು ಸ್ಫುಟತ್ವಾಗಿ ಮಾತಾಡದೆ ಹೋದರೂ ಕೂಡ ಅವ್ರಿಗೆ ಕನ್ನಡ ಗೊತ್ತು. ಸೊ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ತುಂಬ ಭಯಭಕ್ತಿಯಿಂದ ಕೆಲಸ ಮಾಡಬೇಕಾಗಿತ್ತು ನನಗೆ. ಅದು ಒಳ್ಳೆಯ ಅನುಭವ ಮತ್ತು ತುಂಬ ವಿಷಯಗಳು ಅದು ಕಲ್ತ್ಕೊಂಡೆ. ಈಗ ನೀವು ಡಬ್ಬಿಂಗ್ ಆರ್ಟಿಸ್ಟು ಬಂದು ಡಬ್ ಮಾಡ್ತಿರ್ತೀರ, ನಿಮಗೆ ನೀವು ಹೇಳ್ತಾ ಇರೋದು ಅವ್ರಿಗೆ ಇಷ್ಟ ಅಂದರೆ ಪರ್ಫೆಕ್ಟಾಗಿ ಅವ್ರಿಗೆ ಸೌಂಡಿಂಗ್ ಚೆನ್ನಾಗಿಲ್ಲ ಅಂತ ಅನಿಸಿದೆ. ಆದರೆ ಏನು ಹೇಳ್ತಾರೆ, ತಪ್ಪು ಹೇಳ್ತಿದ್ದೀರ ಅಂತ ಗೊತ್ತಿದ್ರು ಕೂಡ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಬಟ್ ಇದನ್ನು ನೀವು ಸ್ವಲ್ಪ ಈ ರೀತಿ ಹೇಳಿದ್ರೆ ಚೆನ್ನಾಗಿರುತ್ತಲ್ವ ಅಂದರೆ ಅವ್ರು ಹೇಳೋ ರೀತಿ ಏನಿದೆಯಲ್ಲ ಎಂಕರೇಜ್ಮೆಂಟ್ ಥರ ಇರ್ತದೆ. ಯಾರಿಗೂ ಬಯೋ ಥರ ಆಗಲಿ ಅಥವಾ ಅವ್ರನ್ನ ಬೆಟ್ ಮಾಡಿ ತೋರಿಸುವಂಥದ್ದಾಗಲಿ ಆ ಥರದ್ದಲ್ಲ. ಸೊ ಎನ್ಕರೇಜಸ್ ಅದನ್ನು ಆದಷ್ಟು ಅವ್ರಿಗೆ ಇನ್ನು ಸ್ವಲ್ಪ ಮೋಟಿವೇಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಹೇಳಿ ಚೆನ್ನಾಗಿ ಹೇಳಿದರೆ ಇನ್ನೂ ಚೆನ್ನಾಗಿ ಹೇಳ್ಬೋದು, ನೀವು ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಹೇಳಿಸ್ತಾರೆ ಹೊರತು ಈ ಚೆನ್ನಾಗಿಲ್ಲ ಬೇರೆ ಥರ ಹೇಳಿ ಆ ಥರ ಯಾವತ್ತು ನೆಗೆಟಿವ್ ಆಗಿ ಮಾತಾಡೋಂಥದ್ದು ಏನಿಲ್ಲ. ಶೂಟಿಂಗಲ್ಲಿ ಕೂಡ ನೋಡಿದೆ ನಾನು ಕೆಲವೊಂದಿಲ್ಲ, ನೀಟಾಗಿ ಹೆಂಗೆ ಬೇಕೋ ಹಂಗೆ ತೆಗೆಸ್ಕೋತಾರೆ. ಮತ್ತು ನಾಳೆ ಶೂಟಿಂಗ್ ಇದೆ NTR ರಾಮ್ ಚರಣ್ ಅವ್ರದ್ದು ಅಂತಂದರೆ ಇವತ್ತು ಅಥವಾ ನಿನ್ನೆನೋ
ಅದನ್ನು ಮೊದಲೇ ಶೂಟ್ ಮಾಡಿ ಇಟ್ಕೊಂಡಿರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ನ ಅವ್ರನ್ನ ಯೂಸ್ ಮಾಡಿಕೊಂಡು ಸೇಮ್ ಲೊಕೇಶನ್ ಸೇಮ್ ಇದರಲ್ಲಿ ಅವ್ರು ಬೇರೆಯವ್ರಿಗೆ ಶೂಟ್ ಮಾಡಿರ್ತಾರೆ. ಇವ್ರು ಬಂದು ಮಾನಿಟರ್ ನೋಡೋಂಥದ್ದು, ಹೋಗಿ ಆ್ಯಕ್ಟ್ ಮಾಡೋಂಥದ್ದು, ಅದು ಸಿಂಪ್ಲಿಫೈ ಮಾಡ್ತಾರೆ ವರ್ಕ್. ಭಾಳ ಸ್ವಲ್ಪ ಕೊಟ್ಟಂಗೆ ನೀಟಾಗಿ ಅವ್ರಿಗೆ ಆರ್ಟಿಸ್ಟ್ಗಳಿಗೆ ಆಗ್ಬೋದು ಎಲ್ಲ. ಸೊ ಬಟ್ ಅವ್ರಿಗೆ ಸಮಾಧಾನ ಆಗೋವರೆಗೂ ಬಿಡೋದಿಲ್ಲ ಅವರು. ಒಂದು ಎಕ್ಸಾಂಪಲ್ ಡ್ಯಾನ್ಸ್ ನಾಟು ಡ್ಯಾನ್ಸಲ್ಲಿ ನೋಡಿದ್ರೆ 17 ಸರಿ ಟೇಕ್ ತೊಗೊಂಡಿದ್ದಾರೆ, ಕೊನೆಗೆ 2ನೇ ಟೇಕ್ ಓಕೆ ಆಯಿತು ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ಅವ್ರಿಗೆ ಇನ್ನೂ ಬೆಟರ್ ಬರ್ಬೋದೇನೋ, ಇನ್ನೂ ಬೆಟರ್ ಮಾಡಬೇಕು ಆ ಉದ್ದೇಶ ಇದೆ. ಸೊ ಅದಕ್ಕಾಗಿ ಅವ್ರ ಸಿನಿಮಾಗಳು ಯಾವುದು ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿ ಆ ಶ್ರದ್ಧೆ ಇದೆ ಅವರಿಗೆ. ಹೇಗೆ ಇದು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅಫ್ಕೋರ್ಸ್ ಗೊತ್ತಾಗುತ್ತೆ. ಬಟ್ ಹೇಗೆ ಸರ್ ಇವಾಗ ಕಂಪ್ಲೀಟ್ ಬೇರೆ ಭಾಷೆಯಲ್ಲಿ ರೆಡಿ ಆದ ಮೇಲೇ ನಿಮಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಅಂತ ಕೊಡ್ತಾರಾ, ಅಥವಾ ನೀವು ಏನು ಸ್ಕ್ರಿಪ್ಟ್ ರೆಡಿ ಆಗ್ತಾ ಇರುತ್ತಾ ನೀವು ಅಲ್ಲೇ ಇದ್ದು ಟ್ರಾನ್ಸ್ಲೇಟ್ ಮಾಡೋ ಥರದ್ದು ಹೇಗೆ? ಮೇಡಮ್ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ನನಗೆ ಫೈನಲ್ ಕಾಪಿ ಕೊಟ್ಬಿಟ್ರೆ ನಮಗೆ ಕೆಲಸ ಮಾಡೋದು ಈಸಿ ಆಗುತ್ತೆ. ಮತ್ತೆ ಅವರು ಅದನ್ನು ಚೇಂಜಸ್ ಮಾಡ್ತಿರ್ತಾರೆ, ಇನ್ನೊಂದೇನೋ ಸೀನ್ ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು, ಇವೆಲ್ಲ ಆದಮೇಲೆ ಕೊನೆಗೆ ನಮ್ಗೆ ಕೊಟ್ಟರು ಅಂದರೆ ನಮಗೆ ಒಂದೇ ಸರಿ ನೀಟಾಗಿ ಅದನ್ನು ಬರೆದು ಡಬ್ ಮಾಡಿಕೊಡೋದು ಸುಲಭ ಆಗುತ್ತೆ. ಬರೆಯೋದಕ್ಕೆ ಅವ್ರದ್ದೇ ಆಫೀಸ್ಗೆ ಹೋಗಬೇಕಾಗುತ್ತೆ, ಅವ್ರ ಜೊತೆಲಿ ಕೂತ್ಕೊಂಡು ಬರೀಬೇಕಾಗುತ್ತೆ, ಅವ್ರದ್ದೇ ಸಿಸ್ಟಮ್ ಕೊಟ್ಟಿರ್ತಾರೆ. ಅವ್ರ ಲ್ಯಾಪ್ಟಾಪಲ್ಲಿ ಅಥವಾ ಅವ್ರ ಇದೆಲ್ಲ ನೋಡಿಕೊಂಡು ನನ್ನ ಸಿಸ್ಟಮಲ್ಲಿ ನಾನು ಟೈಪ್ ಮಾಡಿಕೊಂಡು ಒಂದು ಕಾಪಿ ರೆಡಿ ಮಾಡಿಕೊಳ್ತೀನಿ. ಸೊ ಈ ಥರ ಆಗುತ್ತೆ. ಆದಮೇಲೆ ನನಗೆ ಅಂದರೆ ಲಿಪ್ಸಿಂಕ್, ಈಗ ನೀವು ಹೇಳ್ದಂಗೆ ಡಬ್ಬಿಂಗಿಗೆ ಬೌಂಡ್ರೀಸ್ ಇದ್ದಾವೆ. ಬೇರೆದಕ್ಕೆ ಈಗ ನೀವು ಹೊಸ ಸಿನಿಮಾ ಮಾಡಬೇಕು ಅಂದರೆ ನಿಮಗೆ ಏನು ಬೇಕೋ ಚೇಂಜಸ್ ಮಾಡ್ಕೋಬೋದು, ಈ ಥರ ಮಾಡ್ಕೋ. ಯಾಕಂದರೆ ಏನು ಬರೆದಿರ್ತಾರೆ ಅದನ್ನೇ ಶೂಟ್ ಮಾಡ್ತೀರಾ. ಬಟ್ ಆಲ್ರೆಡಿ ಶೂಟ್ ಆಗಿದೆ ಅಲ್ಲಿ, ಅವರು ಲಿಪ್ಪು ಸಿಂಕ್ ಅಂದರೆ ಮ್ಯಾಚ್ ಮಾಡಿ ಅದಕ್ಕೆ ಒರಿಜಿನಲ್ಗೆ ಹೆಂಗೆ ಬೇಕೋ ಹಂಗೆ ಹೇಳಿರ್ತಾರೆ. ಅದನ್ನೇ ನಾವು ಕನ್ನಡೀಕರಣ ಮಾಡಬೇಕು, ಅರ್ಥ ಬದಲಾಗಬಾರ್ದು, ಆ ಲೆಂತ್ ಇರುತ್ತೆ, ಆ ಲೆಂತ್ ಚೇಂಜ್ ಆಗಬಾರ್ದು. ಕೆಲವೊಂದು ಸರ್ತಿ ಏನಾಗುತ್ತೆ, ತೆಲುಗಲ್ಲಿ 2 ಅಕ್ಷರ ಅಂಥದ್ದು ಕನ್ನಡಕ್ಕೆ ಬಂದಾಗ 4-5 ಅಕ್ಷರಗಳಾಗ್ಬಿಡ್ತವೆ, ಒಂದು ವರ್ಡು. ಆ ಥರದ್ದನ್ನು ಕೆಲವೊಂದು ಸರಿ ಜಾಸ್ತಿ ಇರೋದನ್ನು ಕುಗ್ಗಿಸ್ಬೇಕಾಗುತ್ತೆ, ಇವೆಲ್ಲ ಒಂದು ಕಡೆ ಇಶ್ಯೂ ಆದರೆ ಪದಗಳಲ್ಲಿ. ಲಿಪ್ ಅಂತೂ ನಮಗೆ 100% ಇಲ್ಲಿ ಕೆಲವೆಲ್ಲ ನಾವೆಲ್ಲ ಯೂಸ್ ಮಾಡೋದಕ್ಕೆಲ್ಲ ಕ್ಲೋಸ್ ಲಿಪ್ ಇರುತ್ತೆ, ಅಥವಾ ಇಲ್ಲಿ ಓಪನ್ ಲಿಪ್ ಇದ್ದಾಗ ಅಲ್ಲಿ ಕ್ಲೋಸ್ ಲಿಪ್ ಇರುತ್ತೆ. ಈಗ ಹಾಲು ಅಂತೀವಿ, ಅವರು ಪಾಲು ಅಂತಾರೆ, ಅನ್ನೋದು ಕ್ಲೋಸ್ ಲಿಪ್ ಆಗಿಬಿಡ್ತದೆ. ಸೇಮ್ ಮೀನಿಂಗ್ ಬರಬೇಕು, ನಾವೆಲ್ಲಿ ಮಾಡಬೇಕು. ಇಲ್ಲಿ ಅಪ್ಪ ಅಂತೀವಿ, ಅಲ್ಲಿ ನಾನ್ನ ಅಂತಾರೆ. ಅಲ್ಲಿ ನಾನ್ನ ಅಂದವ್ರೆ ಅಂತ ನಾವೆಲ್ಲಿ ಡ್ಯಾಡಿ ಅಂತ ಹೇಳೋಕ್ಕಾಗಲ್ಲ. ಸಂದರ್ಭ ಇದ್ದರೆ ಓಕೆ, ಇಲ್ಲಾಂದರೆ ಅಪ್ಪ ಅಂತ ಹೇಳಿಸ್ಬೇಕು. ಇಲ್ಲಾಂದರೆ ಆ ಫೀಲ್ ಹೋಗ್ಬಿಡ್ತದೆ. ಅಪ್ಪ ಅಂತ ಆಪ್ಯಾಯತೆಯಿಂದ ಕರೆಯುವಂಥ ಫೀಲ್ ನಮಗೆ ಅಲ್ಲಿ ಮಿಸ್ ಆಗುತ್ತೆ. ಸೊ ಡಬ್ಬಿಂಗ್ ಅನ್ನೋದು ಇಟ್ಸ್ 100% ಚಾಲೆಂಜಿಂಗ್ ವರ್ಕ್. ಅದು ಲಕ್ಕಿಯಾಗಿ ಅದನ್ನು ಆಳಕ್ಕೆ ಹೋಗಿ ಸ್ಟಡಿ ಮಾಡಿ ಏನು ಬೇಕು. ನನಗೆ ಸಾಯಿ ಕುಮಾರ್ ಸರ್ ಜೊತೆ ನಾನು ದಸರಾ ಸಿನಿಮಾ ವರ್ಕ್ ಮಾಡುವಾಗ ಒಂದು ಡೌಟ್ ಇತ್ತು, ಅವ್ರಿಗೆ ಕೇಳಿದೆ, ಸರ್ ಕುತ್ತಿಗೆವರೆಗೂ ಬಂದುಬಿಟ್ಟಿದೆ ಸರ್ ಈಗ ನನಗೆ, ಲಿಪ್ಪ ಅಥವಾ ಮೀನಿಂಗ ಅಂತ ಬಂದಾಗ, ಆ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಆ ಥರ ಇದ್ದಾಗ ಯೋಚನೆ ಮಾಡಬೇಡ, ಮೀನಿಂಗ್ ನೋಡು ಅಷ್ಟು. ಲಿಪ್ಸಿಂಗ್ ನೋಡೋಕ್ಕೆ ಬಂದವರು ಕೂಡ 10 ನಿಮಿಷ ನೋಡ್ತಾರೆ, 15 ನಿಮಿಷ ನೋಡ್ತಾರೆ. ಅವರು ಸಿನಿಮಾದಲ್ಲಿ ಕತೆ ಒಳಗೆ ಇನ್ವಾಲ್ವ್ ಆಗಿಬಿಟ್ರೆ ಆಮೇಲೆ ಯಾರೂ ನೋಡೋದಿಲ್ಲ. ಅವ್ರಿಗೆ ಆ ಫೀಲ್ ಬೇಕಷ್ಟೇ, ಮೀನಿಂಗ್ ಬೇಕು. ಭಾಷೆ ಬರದೇ ಇರೋಂಥವ್ರಿಗೆ ಆ ಮೀನಿಂಗೋಸ್ಕರ ಕಾಯ್ತಿರ್ತಾರೆ. ಹಾಗಾಗಿ ಈ ಮೋರ್ ಇಂಪಾರ್ಟೆನ್ಸ್ ಇದು ಮೀನಿಂಗ್ಗೆ ಇಂಪಾರ್ಟೆನ್ಸ್ ಕೊಡು ಅಂತ ಹೇಳಿ. ಸೊ ಅದನ್ನು ಫಾಲೋ ಮಾಡ್ತಿದ್ದೀವಿ. ಇದು ಟ್ರಾನ್ಸ್ಲೇಟ್ ಮಾಡುವಾಗ ಫುಲ್ ಫ್ರೀಡಮ್ ಇರುತ್ತಾ ನಿಮಗೆ? ಹೇಗೆ ನಿಮ್ಗೆ ಹೇಗೆ ಆ ಪದಕ್ಕೆ ಅರ್ಥ ಸಿಗುತ್ತೆ ಅಷ್ಟು ಸಿಕ್ಕರೆ ಸಾಕು ನಮಗೆ, ಅಷ್ಟು ಫ್ರೀಡಮ್ ಇರುತ್ತಾ, ಅಥವಾ ಇಲ್ಲ ಇದೇ ಥರ ಬೇಕು ಅನ್ನೋದಂತ? ಪದಕ್ಕೆ ಅರ್ಥ ಬೇಗ ಸಿಕ್ಬಿಡುತ್ತೆ ಮೇಡಮ್. ಆ ಅರ್ಥನ ಇನ್ನೂ ಚೆನ್ನಾಗಿ ಒಳ್ಳೆ ಅರ್ಥ ಕೊಡೋದು ಹೇಗೆ ಅನ್ನೋದನ್ನು ಅನ್ನೋದೇ ಚಾಲೆಂಜ್ ಆ್ಯಕ್ಚುಲಿ. ಸೊ ಸಿಂಪಲ್ಲಾಗಿರೋದನ್ನು ಸಿಂಪಲಾಗಿ ಮಾಡೋದು ದೊಡ್ಡದೇನಲ್ಲ, ಸಿಂಪಲಾಗಿರೋದನ್ನು ಬೆಟರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಯಾವತ್ತೇ ಆಗಿರುತ್ತೆ. ಆ ಹಾಡುಗಳ ವಿಷಯದಲ್ಲಿ ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಡೈಲಾಗ್ಸ್ ವಿಷಯದಲ್ಲಿ ನಮಗೆ ಓಕೆ ಮ್ಯಾನೇಜ್ ಮಾಡ್ಬೋದು, ಏನಾಗುತ್ತೆ. ಬಟ್ ಯಾವಾಗ ನಮಗೆ ಇದು ಅಂತ ಬರ್ತದೆ, ನಿಮಗೆ ಸಾಂಗ್ಸ್ ಅಂತ ಬಂದಾಗ ಒರಿಜಿನಲ್ ಹಾಡು ಕೇಳ್ತಾರೆ ಪ್ರತಿಯೊಬ್ಬರು. ಆಮೇಲೆ ನಮ್ಮ ಸಾಂಗು ಕೇಳ್ತಾರೆ, ಅದಕ್ಕಿಂತ ಚೆನ್ನಾಗಿದೆಯಾ ಇಲ್ವಾ ಅಂತ ಕಾಮೆಂಟ್ಸಲ್ಲಿ ಹಾಕ್ತಾರೆ, ಬೆಟರ್ ದೆನ್ ದಿಸ್ ಅಥವಾ ಇನ್ನೊಂದೇನೋ ಮತ್ತೊಂದು ಚೆನ್ನಾಗಿ ಮಾಡ್ಬೋದಾಗಿತ್ತು. ಅಂದರೆ ಯಾರಿಗೂ ಭಯ ಬಿದ್ದು ಮಾಡೋದಂಥದ್ದಲ್ಲ, ನಮ್ಮ ಮನಸ್ಸಿಂದ ಪ್ರೀತಿಯಿಂದ ಮಾಡಬೇಕು ಪ್ರತಿಯೊಂದು ಕೆಲಸ. ಏನೇ ಮಾಡಿದ್ರು ಕೂಡ ನಮ್ಗೆ ಇಷ್ಟ ಆಗಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸ. ನನಗೆ ಈಗ ಸ್ವಾತಿ ಮುತ್ತೆ ಸಿಕ್ಕಂಗೈತೆ ಹಾಡು ಅಷ್ಟೊಂದು ಜನಕ್ಕೆ ಹತ್ರ ಆಗೋದಕ್ಕೆ ಕಾರಣ ಏನಂತಂದರೆ, ಅದು ನಿಮಗೆಲ್ಲೂ ಡಬ್ಬಿಂಗ್ ಅಂತ ಅನಿಸೋದೇ ಇಲ್ಲ. ನಾನು ಡಬ್ಬಿಂಗಿಗೆ ಬರೆದಿದ್ದ ವರ್ಷನೇ ಬೇರೆ ಇತ್ತು, ನನಗೆ ಸಮಾಧಾನ ಆಗಲಿಲ್ಲ. ನಾನು ಡೈರೆಕ್ಟ್ರ್ ಹತ್ರ ಮಾತಾಡಲಿಲ್ಲ, ಅವ್ರು ಕಳಿಸ್ಕೊಳ್ಳಿಲ್ಲ ಇನ್ನೂ ಅದನ್ನು. ಆ ರೈಟರ್ ರಾಮಜೋಗ ಶಾಸ್ತ್ರಿ ಅವ್ರು ತುಂಬ ಗೈಡೆನ್ಸ್ ಕೊಡ್ತಾರೆ ನನಗೆ, ತುಂಬ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಿರ್ತಾರೆ, ಯಾವ ಥರ ಏನು ಮಾಡಬೇಕು ಹೆಂಗೆ ಅಂತ. ಅವ್ರಿಗೆ ಹೇಳಿದೆ, ಅವ್ರು ತೆಲುಗಲ್ಲಿ ಅವರೇ ಒರಿಜಿನಲ್ ಬರೆದಿರೋದು. ಕೊರಟಲ ಶಿವ ಸರ್ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲ ಅವರೇ ಬರೀತಾರೆ ಹಾಡುಗಳೆಲ್ಲ. ಸೊ ಅವ್ರಿಗೆ ಹೇಳಿದೆ, ಸರ್ ಈ ಥರ ಬರೆದಿದ್ದೀನಿ, ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಹೌದಾ, ಮತ್ತು ಯಾಕೆ ತಲೆ ಕೆಡಿಸ್ಕೋತೀಯ, ಸ್ವಂತ ಬರೀತೀಯ ಅವನಾಗಿ ಅಂದ್ರೆ, ಬರೀತೀನಿ ಸರ್ ಅಂತಂದೆ. ನಾನು ಅವ್ರಿಗೆ ಮಾತಾಡ್ತೀನಿ, ಲಿಪ್ಪನ್ನು ಮ್ಯಾಚ್ ಮಾಡಿಕೊಂಡು
ನೀನು ನೋಡು ಅಂತಂದರು. ಕೆಲವು ಕಡೆ ಮಾತ್ರ ಇಪ್ಪತ್ತೆಲ್ಲ ಮಾರ್ಕ್ ಮಾಡ್ಕೊಂಡು ಎಲ್ಲೆಲ್ಲಿ ಬರುತ್ತೆ ಅಂತ. ಆಮೇಲೆ ಅವರು ಮೀನಿಂಗೇ ಬೇರೆ, ಚುಟ್ಟ ಮಲ್ಲೆ ಚುಟ್ಟೇಸ್ತು ಅಂದು ಅಂದರೆ ಒಂದು ಬಂಧುತ್ವ ಥರ ಬಂದು ಸುತ್ತಕೊಂಡಿದ್ದೆ ಹಾಗೆ ಹೀಗೆ ಅಂತ ಆ ಥರದ ಮೀನಿಂಗಲ್ಲಿ ತೊಗೊಂಡು ಹೋಗ್ತಾರೆ. ನಂಗೆ ಲಿಪ್ಪು ನೋಡ್ಕೋಬೇಕಾಗುತ್ತಲ್ವ, ನನಗೆ ಸಮುದ್ರದ ಸಂಬಂಧಪಟ್ಟಂಥ ಒಂದು ಸಿಚುವೇಶನ್ನು ವಿಜುವಲ್ಸ್ ಎಲ್ಲ ನೋಡಿರ್ತೀರಿ ನೀವೆಲ್ಲ ಬೀಚ್. ಸೊ ಅಲ್ಲಿ ಏನಿರ್ತದೆ ಅಂತ ಯೋಚನೆ ಮಾಡ್ತಾರೆ. ಸ್ವಾತಿ ಮುತ್ತನ್ನು ತುಂಬ ನಮಗೆ ಮುತ್ತು ಮಾಮೂಲಿ ಮುತ್ತು, ಸ್ವಾತಿ ಮುತ್ತು ಅನ್ನೋದು ಇನ್ನೂ ಸ್ವಲ್ಪ ಶ್ರೇಷ್ಠವಾಗಿರೋಂಥದ್ದಲ್ಲ. ಸ್ವಾತಿ ಮುತ್ತೆ ಸಿಕ್ಕಂಗೆ ಅಂತ ಹುಡುಗನ ಹುರುಪು ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾನೆ. ಊರೇನೇ ಉರಿಸೋ ಮಾತಾಡ್ಬೋದು. ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಅಂದರೆ ಅವರೆಲ್ಲ ಉರಿಸುವಂಥ ಒಂದು ಪಟಾಕಿ ಮತ ಬಂದರೆ ಪಟಾಕಿ ಅಂತ. ಸೊ ಅದು ಹಳೆ ಪದ, ಸುಮಾರು ಜನ ಈಗಿನ ಅವ್ರಿಗೆ ಗೊತ್ತಿರಲ್ಲ ಮತಾಪ್ ಅಂದರೆ ಏನಂತೆಲ್ಲ, ಪಟಾಕಿ ಕ್ರ್ಯಾಕರ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಅಚ್ಚ ಕನ್ನಡದ ಪದಗಳನ್ನ ಬಳಸಿ ಒಂದು ಒಳ್ಳೆ ಹಾಡು ಕೊಡೋದಕ್ಕೆ ಆ ಥರ ಲಿಬರ್ಟಿ ಸಿಕ್ಕಿದಾಗ ಡೆಫಿನೆಟಾಗಿ ಆಗುತ್ತೆ. ತುಂಬ ಜನ ಕೊಡ್ತಾರೆ ಆ ಥರ, ಏನು ತೊಂದರೆ ಇಲ್ಲ. ಎಷ್ಟೊಂದು ಸಾರಿ ನಿಜವಾದ ಅದೇ ಭಾಷೆ ಹಾಡಿಗಿಂತ ಬೇರೆ ಭಾಷೆ ಅನುವಾದ ಆಗಿರೋ ಸಾಂಗ್ಗಳೇ ಇಷ್ಟ ಆಗಿರುತ್ತೆ. ಯಾಕಂದರೆ ಪುಷ್ಪದೇ ತೊಗೊಳ್ಬೋದು, ಆ ಸಾಂಗು ಕನ್ನಡದಲ್ಲಿ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಸಾಮೆ ಸಾಂಗ್ ಆಗಿರ್ಬೋದು, ಅದೇ ಮನಸ್ಸೇ ಕರಗದ, ಎಲ್ಲೋ ಬೇರೆ ಲೋಕಕ್ಕೆ ತೊಗೊಂಡು ಹೋಗುತ್ತೆ. ಅದು ಕನ್ನಡ ಡಬ್ ಆಗಿದೆ ಅನ್ನೋ ಫೀಲೇ ಕೊಡಲ್ಲ. ಎಲ್ಲೋ ಕೆಲವೊಂದು ಸಾರಿ ಕೆಲವೊಂದು ಕಡೆ ಬೇರೆ ಭಾಷೆಗಳನ್ನ ಡಬ್ ಮಾಡೋದ್ರಲ್ಲಿ ಎಡವಿದ್ರೂ ಕೂಡ ಎಲ್ಲೋ ಸಾಂಗ್ ಎತ್ಬಿಟ್ಟಿರುತ್ತೆ ಆ ಸಿನಿಮಾನ. ಆ ಥರದ ಎಕ್ಸಾಂಪಲ್ ಎಷ್ಟೊಂದು ನೋಡಿದ್ದೀವಿ. ಇವಾಗ ನೀವು ಸಿನಿಮಾ ಏನು ಟ್ರಾನ್ಸ್ಲೇಟ್ ಮಾಡ್ತೀರಾ, ಇವನ್ ಆರ್ಟಿಸ್ಟು ಕೂಡ ಡಬ್ ಮಾಡಿ ಕಂಪ್ಲೀಟ್ ಆಗೋವರೆಗೂ ಕೂಡ ನಿಮ್ಮ ಕೆಲಸ ಇರುತ್ತಾ, ಅಥವಾ ಆಯಿತು ಟ್ರಾನ್ಸ್ಲೇಟ್ ಮುಗಿದ್ಮೇಲೆ ನನ್ನ ಕೆಲಸ ಮುಗೀತು ಅಲ್ಲಿವರೆಗೂ ಮಾತ್ರನ? ಇಲ್ಲ, ನಾನು ಪೂರ್ತಿ ಒಂದು ಸಿನಿಮಾ ಜವಾಬ್ದಾರಿ ತೊಗೊಂಡ್ಮೇಲೆ ಹಾಡುಗಳು ಹತ್ತಿರ ಹಾಡ್ಸೋಂಥದ್ರಿಂದ ಹಿಡಿದು ಡಬ್ಬಿಂಗ್ ಮಾಡಿಸುವಾಗ ಜೊತೆಲಿದ್ದು ಡಬ್ ಮಾಡಿಸ್ಲೇಬೇಕಾಗುತ್ತೆ. ಯಾಕಂದರೆ ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಸುಮಾರು ಜನ ಆರ್ಟಿಸ್ಟ್ಗಳು ನನ್ನನ್ನು ಆ ಟೈಮಲ್ಲಿ ಬೈಕೊಂಡಿದ್ದಿದೆ, ಇಷ್ಟು ಹಿಂಸೆ ಕೊಡ್ತಾರೆ, ಬೇರೆಯವರೆಲ್ಲ ಈ ಥರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇರಲಿ ಬಿಡುವಕ್ಕೆ ಅಂತಾರೆ. ಅಲ್ಲ, ನೀವು ಹೇಳ್ತಾ ಇರೋದು ವಿಷಯ ಕರೆಕ್ಟಾಗಿದೆ, ಆ ಫೀಲ್ ಇದು ಸ್ವಲ್ಪ ಬರಬೇಕು, ಅಥವಾ ಸ್ಫುಟತ್ವ ಕರೆಕ್ಟಾಗಿಲ್ಲ, ಇನ್ನು ಪ್ರೊನೌನ್ಸೇಷನ್ ಇನ್ನೂ ಚೆನ್ನಾಗಿ ಹೇಳ್ಬೋದು, ನೀವು ದಯವಿಟ್ಟು ಇದು ಮಾಡಿ ಅಂತ. ಇಲ್ಲದೆ ಹೋಗಿದ್ರೆ ಪೊನ್ನಿಯಿನ್ ಸೆಲ್ವನ್ ಅನ್ನೋ ಸಿನಿಮಾ 66 ದಿನ ಡಬ್ಬಿಂಗ್ ಮಾಡೋ ಅವಶ್ಯಕತೆ ನಮ್ಗೆ ಇರ್ತಾ ಇರಲಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದು ಸಿನಿಮಾ 66 ದಿನ ಡಬ್ಬಿಂಗ್ ಮಾಡಿಲ್ಲ, 30-35 ದಿನನೇ ಜಾಸ್ತಿ ಅಂತ. ಸೊ ಆಕಾಶ್ ಅಡಿಯಲ್ಲಿ ಮಾಡಿದ್ದದು. ಸೊ ಆವಾಗಿನ ಆರ್ಟಿಸ್ಟ್ಗಳು ತುಂಬ ಜನ ಆ ಥರ ಹೇಳಿದ್ದಾರೆ ನನಗೆ. ಆಮೇಲೆ ಥಿಯೇಟ್ರಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನ ಸಿನಿಮಾ ಕರ್ಕೊಂಡೋಗಿ, ಯಾರು ಡಬ್ಬಿಂಗ್ ಮಾಡಿರ್ತಾರೆ ಆರ್ಟಿಸ್ಟ್ಗಳನ್ನ ರಿಲೀಸ್ ದಿನ ಕರ್ಕೊಂಡು ಹೋಗುವಂಥದ್ದು ಒಂದು ಅಭ್ಯಾಸ ಇದೆ ಜೊತೆಯಲ್ಲಿ. ಸೊ ಆಗ ಅಲ್ಲಿ ನೋಡಿದಾಗ ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಎಲ್ಲ ಮನುಷ್ಯಗೆ ಅಂದ್ಕೊಟ್ಟು, ಸರ್ ಮನಸ್ಫೂರ್ತಿಯಾಗಿ ಹೇಳ್ತಿದ್ವಿ, ನಿಜವಾಗ್ಲೂ ಬೈಕೊಂಡು ಹೋಗುತ್ತೆ ನಿಮಗೆ, ಈ ಔಟ್ಪುಟ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾಕೆ ಈ ಥರ ಇದು ಮಾಡಿದ್ರಿ ಅಂತ. ಸೊ ಅಂದರೆ ಏನಂದರೆ ಅವು ಹೇಳೋದ್ರ ಗೊತ್ತಾಗೋದಿಲ್ಲ. ಈಗ ನಾನು ಇಲ್ಲಿ ಕೂತ್ಕೊಂಡು ಹೇಳೋದು ಈಸಿ, ಅಲ್ಲೋಗಿ ಡಬ್ ನಾನು ಅವ್ರಿಗೆ ಅಂದರೆ ಪೊನ್ನಿಯಿನ್ ಸೆಲ್ವನ್ನಲ್ಲಿ ನಾಜರ್ ಸರ್ಗೆ ಡಬ್ ಮಾಡಿದ್ದೀನಿ. ಬಟ್ ಅಲ್ಲಿ ಮೈಕ್ ಮುಂದೆ ಕೂತ್ಕೊಂಡು ನಿಂತ್ಕೊಂಡು ಮಾತಾಡೋಕ್ಕೆ ಹೋಗ್ತೀವಲ್ಲ, ಆವಾಗ ಅದು ಭಯ ಅಥವಾ ಅಲ್ಲಿನ ವಾತಾವರಣ ಏನಂತ ಗೊತ್ತಾಗುತ್ತೆ ನಮಗೆ. ಆದರೂ ಕೂಡ ಅವ್ರಿಗೆ ಸ್ವಲ್ಪ ಕಷ್ಟ ಆದರೂ ಚಿಂತೆ ಇಲ್ಲ, ಔಟ್ಪುಟ್ ಚೆನ್ನಾಗಿ ಬಂದರೆ ಅವ್ರಿಗೂ ಒಳ್ಳೆ ಹೆಸರು ಬರುತ್ತೆ. ಯಾರು ಮಾಡಿದ ಡಬ್ಬಿಂಗ್ ಅಂತ ಕೇಳಿದಾಗ ಅವ್ರಿಗೂ ಒಳ್ಳೆ ಹೆಸರು ಬರುತ್ತೆ ಅಂತ. ಸೊ ಆ ರೀತಿ ಆ ಪೊನ್ನಿಯಿನ್ ಸೆಲ್ವನ್ ಡಬ್ಬಿಂಗ್ ಟೈಮಲ್ಲಿ ಇಲ್ಲಿಂದ ಸುಮಂತ್ ಭಟ್ ಅಂತ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟು ಪ್ಲಸ್ ಆ್ಯಕ್ಟ್ರು ಕೂಡ ಅವ್ರ ವಾಯ್ಸು ವಿಕ್ರಮ್ ಸರ್ಗೆ ಓಕೆ ಆಯಿತು, ಸೆಲೆಕ್ಟ್ ಆಯಿತು. ಇಲ್ಲಿಂದ ನಾವಿಬ್ಬರು ಚೆನ್ನೈಗೆ ಹೋದ್ವಿ. ವಿಕ್ರಮ್ ಸರ್ ಬಂದು ಕೂತ್ಕೊಂಡ್ರು, 3 ದಿನ ಜೊತೆಯಲ್ಲೇ ಕೂತ್ಕೊಂಡು ಅವ್ರಿಗೆ ಹೆಂಗೆ ಬೇಕು ಅಂತ ತೆಗೆಸ್ಕೊಳ್ಬೇಕಾದ್ರೆ ಅವ್ರಿಗೇನಾದ್ರು ಇಬ್ಬರಿಗೂ ಏನಾದ್ರು ಅಂದರೆ ಇದಾಗ್ತಿಲ್ವಾ, ಸಮಾಧಾನ ಆಗ್ತಿಲ್ವಾ ಅಂದಾಗ ನನ್ನ ಕೆಲಸ ಏನಂತಂದರೆ ಅದಕ್ಕೊಂದು ಆಲ್ಟರ್ನೇಟ್ ಬೇರೆ ವರ್ಡ್ ಕೊಡೋಂಥದ್ದು ಅಷ್ಟೇ. ಅಷ್ಟು ನೀಟಾಗಿ ಮಾಡಿಕೊಂಡು ಬಂದ್ವಿ ಔಟ್ಪುಟ್ಟು. ನೀವು ಸಿನಿಮಾ ನೋಡಿದ್ರೆ ಪೊನ್ನಿಯಿನ್ ಸೆಲ್ವನ್ ನಿಜವಾಗ್ಲೂ ಕನ್ನಡದ ಸಿನಿಮಾ ನಡೀತಾನೆ ಬರುತ್ತೆ. ಪುಷ್ಪದಲ್ಲಾದರೆ ನಮಗೆ ಸ್ಲ್ಯಾಂಗು ಬೇರೆ ಥರ ಸ್ಲ್ಯಾಂಗ್ ಬೇಕಿತ್ತು. ಅದರಲ್ಲಿ ರೊಟೀನಾಗಿ ಎಲ್ಲ ಇರೋ ಥರ ಸ್ಲ್ಯಾಂಗ್. ಅದರಲ್ಲೂ ಅಷ್ಟೇ, ಈಗ ನಿಮಗೆ ತೆಲಂಗಾಣ ಸ್ಲ್ಯಾಂಗು, ಕೋಸ್ಟಲ್ ಆಂಧ್ರ ಸ್ಲ್ಯಾಂಗ್ ಆಗ್ಬೋದು, ಸಿನಿಮಾಟಿಕ್ ಸ್ಲ್ಯಾಂಗ್ ಎಲ್ಲ ಗೊತ್ತಿರುತ್ತೆ. ಚಿತ್ತೂರು ಸ್ಲ್ಯಾಂಗ್ ಹೊಸದಾಗಿ ಬಳಸಿದ್ದಾರೆ ಪುಷ್ಪದಲ್ಲಿ. ಅದಕ್ಕೆ ಮುಂಚೆ 1-2 ಸಿನಿಮಾ ಬಂದರೂ ಕೂಡ ಇದು ಅಥೆಂಟಿಕೇಟೆಡಾಗಿ ಬಳಸಿದ್ರು. ಸೊ ಹಾಗಾಗಿ ನಾನು ನಮ್ಮ ಒಂದು ಗಡಿನಾಡು ಭಾಷೆ ಕನ್ನಡ ಹೇಗೆ ಮಾತಾಡ್ತಾರೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮಾತಾಡ್ತಾರೆ, ಬಳ್ಳಾರಿ, ಸೊ ಆ ಸ್ಟೈಲಲ್ಲಿ ಅದನ್ನು ಬರೆದು ಈ ಪಾರ್ಟ್ 2 ಅಲ್ಲಿ ಇನ್ನು ಸ್ವಲ್ಪ ಡೀಪಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀನಿ, ಇನ್ನೂ ಚೆನ್ನಾಗಿ. ಅದು ಪುಷ್ಪ ರಿಲೀಸ್ ಆದಾಗ ಕಮೆಂಟಲ್ಲಿ ನಾವು ನೋಡಿರೋ ಪ್ರಕಾರ ಡಬ್ಬಿಂಗಿಗೆ ತುಂಬ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಹೇಗೆ ಡಬ್ಬಿಂಗ್ ಮಾಡಿದವ್ರು ಯಾರು, ಸಖತ್ತಾಗಿ ಮ್ಯಾಚ್ ಆಗಿದೆ, ಈ ಥರ ಎಲ್ಲ ಕಮೆಂಟ್ಗಳಿತ್ತು ಸರ್. ಆ ಥರದ್ದು ನೀವು ಕೂಡ ನೋಡಿರ್ತೀರ, ನೋಡಿದಾಗ ಏನು ಅನಿಸ್ತು? ಇಲ್ಲ, ತುಂಬ ಖುಷಿ ಆಗಿತ್ತು ಮೇಡಮ್. ಅಂದರೆ ನಾವು ಮಾಡಿರೋ ಕೆಲಸ ಕರೆಕ್ಟಾಗಿದೆಯಲ್ಲ, ನಾವು ಕರೆಕ್ಟಾಗಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಖುಷಿ ಕೊಡುತ್ತೆ ನಿಜವಾಗ್ಲೂ. ಆಮೇಲಿಂದ ಹಾಡುಗಳ ವಿಷಯದಲ್ಲೂ ಅಷ್ಟೇ, ನಾನು DSP ಸರ್ಗೆ ಹೇಳ್ತಿದ್ದೆ, ಸರ್ ಶ್ರೀವಲ್ಲಿ ಸಾಂಗ್ ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ, ಸಾಮಿ ಸಾಂಗ್ ಹಿಟ್ಟಾಗುತ್ತೆ, ಇವೆಲ್ಲ ಅಲ್ಲ ಹೂ ಅಂತ್ಯಾನೇ ಹಿಟ್ಟಾಗುತ್ತೆ ಅಂತ ಅವ್ರಿಗೆ ಅನುಭವ ನಮಗಿಂತ ಜಾಸ್ತಿ ಅಲ್ವಾ. ಸೊ ನಾನು ಸರ್ ಐಟಮ್ ಸಾಂಗ್ ಯಾರು ನೋಡ್ತಾರೆ ಕನ್ನಡದಲ್ಲಿ, ನಮಗೆ ಆ ಥರದ್ದು ಅಭ್ಯಾಸನೇ ಇಲ್ಲ, ನಾವೆಲ್ಲ ಓನ್ಲಿ ಪ್ಯೂರ್ ಮೆಲೋಡಿ ಸಾಂಗ್ ನೋಡೋ ಅಂಥವ್ರು. ಇದು ಮೆಲೋಡಿನೇ, ಅದು ನಿನ್ಗೆ ಗೊತ್ತಾಗಲ್ಲ, ಆಮೇಲೆ ನೋಡಿ ಗೊತ್ತಾಗುತ್ತೆ ಅಂತಂದರು.
ಆಮೇಲೆ ನೋಡಿ ಹೆಣ್ಮಕ್ಳು ಕಾಮೆಂಟ್ಸ್ ಆಗೋಕ್ಕೆ ಶುರು ಮಾಡೋದು, ತುಂಬ ಚೆನ್ನಾಗಿದೆ ಹಾಡೋದು. ಅಲ್ಲಿ ಎಲ್ಲೂ ನಿಮ್ಗೆ ವಲ್ಗಾರಿಟಿ ಆಗಲಿ ಬೇರೆ ಥರ ಆಗಲಿ ಏನೂ ಇಲ್ಲ, ತುಂಬ ಪ್ಯೂರ್ ಕನ್ನಡ ಸಾಂಗ್ ಥರನೇ ಅದು ಬಂತು. ಮಂಗಳೂರು ವಾಯ್ಸ್ ಬೇರೆ ಅದಕ್ಕೆ ಸೇರಿಕೊಳ್ತು. ಸೊ ಹಾಗಾಗಿ ಹಾಡು ಬೇರೆ ಲೆವೆಲ್ಗೆ ರೀಚ್ ಆಯಿತು, ಮತ್ತು ಸುಮಾರು ಮಿಲಿಯನ್ಸು ವ್ಯೂಸ್ ಎಲ್ಲ ಬಂತಲ್ಲ ಅದಕ್ಕೆ. ಸೊ ಹಾಗಾಗಿ ಕೋಟ್ಯಾಂತರ ವ್ಯೂಸ್ ಬಂದಿದೆ, ಒಂದು 6-7 ಕೋಟಿ ವ್ಯೂಸ್ ಆ ಥರ ಏನೋ ಬಂದಿದೆ. ತುಂಬ ಖುಷಿ ಆಗುತ್ತೆ ಆ ಥರ ನಾವು ಮಾಡೋ ಕೆಲಸ ಜನಕ್ಕೆ ಇಷ್ಟ ಆದಾಗ. ರಿಯಲಿ ಫೀಲ್ ಹ್ಯಾಪಿ. ಈ ವಾಯ್ಸಿಗೆ ಅಂದರೆ ಈ ಹೀರೋಗೆ ಇವರೇ ವಾಯ್ಸ್ ಕೊಟ್ಟರೆ ಕರೆಕ್ಟಾಗಿರುತ್ತೆ ಅನ್ನೋದು ನಿಮ್ಮ ಆಯ್ಕೆ ಆಗಿರುತ್ತಾ ಅಥವಾ ಸಿನಿಮಾ ಟೀಮ್ ಸೆಲೆಕ್ಟ್ ಮಾಡ್ತಾರಾ, ಹೇಗೆ? ಕೆಲವೊಂದು ಸರಿ ಆ ಲಿಬರ್ಟಿ ನಮ್ಗೆ ಕೊಡ್ತಾರೆ, ಆಗ ನಮ್ಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕೆಲವೊಂದು ಸರಿ ಸ್ಯಾಂಪಲ್ಸ್ ಕಳಿಸ್ಕೊಳ್ಬೇಕಾಗುತ್ತೆ. ಒಂದು ಶೋ ರೀಲ್ ಅಂತ ಮಾಡ್ತೀವಿ, ಆ ಒರಿಜಿನಲ್ ಸಿನಿಮಾದಲ್ಲಿರುವಂಥ ಸೀನ್ಗಳ ಒಂದು 10 ಕ್ಯಾರೆಕ್ಟರ್ ಅಂದ್ಕೊಳ್ಳಿ, 10 ಕ್ಯಾರೆಕ್ಟರ್ದು ಒಂದೊಂದು ಕ್ಯಾರೆಕ್ಟರ್ದು, ಈಗ ಹೀರೋ ಕ್ಯಾರೆಕ್ಟರು ಒಂದು ಎಮೋಷ್ನಲ್ ಸೀನು, ಒಂದು ಸಾಫ್ಟ್ ಸೀನು, ಇನ್ನೊಂದು ಬೇರೆ ಥರ 2-3 ಥರ ಎಮೋಷನ್ಸ್ ಇರೋವಂಥದ್ದು ಒಂದು ಸೀನ್ಸ್ ತೊಗೊಳ್ಳೋದು. ಆ ಥರದ್ದೆಲ್ಲ ಒಂದು ಶೋ ರೀಲ್ ಮಾಡಿರ್ತೀವಿ. ಅಷ್ಟು ಜನ ಆ್ಯಕ್ಟರ್ಸ್ದು ಆರ್ಟಿಸ್ಟ್ನ ಕರೆಸಿ ಒಂದೊಂದು ಸೀನ್ಗೂ 4-4 ಜನನ 3-4 ಜನ ವಾಯ್ಸ್ಗಳನ್ನ ಅವ್ರಿಗೆ ಸ್ಯಾಂಪಲ್ಸ್ ಕಳಿಸ್ತೀವಿ. ಹೆಸರುಗಳು ಹಾಕ್ಬಿಟ್ಟು, ಅಥವಾ A1, A2, A3 ಆಪ್ಷನ್ಸ್ ಅಂತ ಆ ಥರ ಕಳಿಸಿದಾಗ ಅವರು ನೋಡ್ಬಿಟ್ಟು ಡೈರೆಕ್ಟರ್ ನೋಡಿ ಸೆಲೆಕ್ಟ್ ಮಾಡಿ ಹೇಳ್ತಾರೆ. ಸೊ ಅವಾಗ ನಮಗೆ ಜವಾಬ್ದಾರಿ ಕಡಿಮೆ, ಯಾಕಂದರೆ ಅವರು ಸೆಲೆಕ್ಟ್ ಮಾಡೋಂಥ ವಾಯ್ಸ್ ಆಗಿರೋದ್ರಿಂದ ನಮಗೆ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ನಮ್ಮ ಚಾಯ್ಸ್ ಇರುತ್ತೆ. ಕೆಲವೆಲ್ಲ ಮೇನ್ ವಾಯ್ಸಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಅದನ್ನು ಪರ್ಫೆಕ್ಟಾಗಿ ನೋಡ್ಕೊಂಡು ಮಾಡ್ತೀವಿ. ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು, ಡಬ್ಬಿಂಗ್ ಆರ್ಟಿಸ್ಟ್ಗಳು ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥವ್ರು, ಚೆನ್ನಾಗಿರೋಂಥವ್ರು, ಒಳ್ಳೊಳ್ಳೆ ಮಾಡ್ಯುಲೇಷನ್ ಮಾಡಿರೋಂಥವ್ರು, ವರ್ಲ್ಡ್ ರೆಕಾರ್ಡ್ ಮಾಡಿರೋಂಥ ಸುದರ್ಶನ್ ಸರು ಡಬ್ಬಿಂಗ್ ಆರ್ಟಿಸ್ಟ್, ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್ ಅವರು ರೀಸೆಂಟಾಗಿ ವರ್ಲ್ಡ್ ರೆಕಾರ್ಡ್ ಆಯಿತು ಅವ್ರಿಗೆ. ಅವರು ಸುಮಾರು ಸಾವಿರಾರು ಸಿನಿಮಾಗಳಿಗೆ ಡಬ್ ಮಾಡಿರೋಂಥವ್ರು. ಈಗ ಬರ್ತಿರೋಂಥ ಜೈಲರ್ ಸಿನಿಮಾ ಮೊನ್ನೆ ಬಂತು, ಈಗ ವೆಟ್ಯಾನ್ ಸಿನಿಮಾಗೆ ರಜನಿಕಾಂತ್ ಥರ, ಕಮಲಾಸನ್ ಥರ ವಾಯ್ಸ್ ಕೊಡ್ತಾರೆ, ಅನಂತ್ನಾಗ್ ಅವ್ರಿಗೆ ಅನಂತ್ನಾಗ್ ಥರ ವಾಯ್ಸ್ ಮಾಡ್ತಾರೆ. ಎಲ್ಲ ಬೇರೆ ಬೇರೆ ಭಾಷೆ ಹೀರೋಗಳಿಗೂ ಮೋದಿಯವ್ರ ವಾಯ್ಸು ಮೋದಿಯವ್ರ ಥರ ಮಾಡ್ತಾರೆ, ಸಚಿನ್ ವಾಯ್ಸ್ ಮಾಡ್ತಾರೆ. ಅಂದರೆ ಆ ಥರದ ಒಂದು ದೊಡ್ಡ ಸಮುದ್ರನೇ ಡಬ್ಬಿಂಗ್ ಆರ್ಟಿಸ್ಟ್ಗಳ ಸಮುದ್ರ ನಮ್ಮಲ್ಲಿದೆ. ಸೊ ಎಲ್ಲರಿಗೂ ಒಳ್ಳೆ ಭವಿಷ್ಯ ಇದೆ ಮುಂದೆ. ಡಬ್ಬಿಂಗ್ ಬಂದಾಗಿಂದ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಸ್ಟುಡಿಯೋಗಳು ಜಾಸ್ತಿ ಆಗಿದ್ದಾವೆ, ಡಬ್ಬಿಂಗ್ ಸ್ಟುಡಿಯೋಗಳು, ಡಬ್ಬಿಂಗ್ ಇಂಜಿನಿಯರ್ಸ್ ಜಾಸ್ತಿ ಆಗಿದ್ದಾರೆ. ತುಂಬ ಜನಕ್ಕೆ ಅವಕಾಶಗಳು ಸಿಕ್ಕಿದೆ, ರೈಟರ್ಸ್ಗಾಗ್ಬೋದು. ಹೇಗೆ ಸರ್, ಈ ಬೇರೆ ಸಿನಿಮಾಗಳು ನಮ್ಮ ಕನ್ನಡದ ಇಲ್ಲಿನೇ ಡಬ್ ಆಗುತ್ತಾ ಅಥವಾ ಆ ಸಿನಿಮಾಗಳು ಅಲ್ಲೇ ಡಬ್ ಮಾಡ್ತಾರೆ? ಅಂದರೆ ಇಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ಗಳು ಹೋಗಿ ಅಲ್ಲಿ ಮಾಡೋ ಥರದ್ದಾಗಲಿ ಇಲ್ಲ ಅಥವಾ ಇಲ್ಲೇ ಮಾಡೋ ಥರ ಆಗಲಿ, ಯಾವ ಥರದ ವ್ಯವಸ್ಥೆ ಇರುತ್ತೆ? ಮೇಡಮ್, ಇದು 2 ಥರ ಇರ್ತದೆ. ಈಗ ದಸರಾ ಸಿನಿಮಾ ಅಲ್ಲೇ ಹೋಗಿ ಡಬ್ ಮಾಡಿದ್ವಿ, ಸಾರ್ಥಿ ಸ್ಟುಡಿಯೋ ಅಂತ. ಕಲ್ಕಿ ಸಿನಿಮಾ ಕೂಡ ಹೈದರಾಬಾದಲ್ಲಿ ಡಬ್ ಮಾಡಿದ್ವಿ. ಈಗ ದೇವರ ಆಗ್ಬೋದು, ಮತ್ತು ಬೇರೆ ಪುಷ್ಪ ಸಿನಿಮಾ ಈ ಥರ ಎಲ್ಲ ಇಲ್ಲಿಗೆ ನಮಗೆ ಲೋಕಲ್ ಕೊಡ್ತಾರೆ, ನಮ್ಮ ಸ್ಟುಡಿಯೋಲ್ಲೇ ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರನೇ ಈಗ ಕಂಟೆಂಟ್ ಸೆಕ್ಯೂರಿಟಿ ಅಂತಗೋಸ್ಕರನೇ ಸ್ವಂತದ್ದೊಂದು ನಾನೀಗ ಸ್ಟುಡಿಯೋ ಮಾಡಿಕೊಂಡಿದ್ದೀನಿ. ಅದು ನಾನ್ ಪ್ರಾಫಿಟಬಲ್, ಓನ್ಲಿ ಫಾರ್ ಕಂಟೆಂಟ್ ಸೆಕ್ಯೂರಿಟಿ ಅಷ್ಟೇ. ಅವರು ಸುಮಾರು 100 ಕೋಟಿ ಬಂಡವಾಳ ಹಾಕಿ ಮಾಡಿರ್ತಾರೆ ಸಿನಿಮಾಗಳು. ಅದನ್ನು ಎಲ್ಲೋ ಒಂದು ಸಣ್ಣ ಲೀಕ್ ಆದರೂ ಕೂಡ ಅದು ನಮಗೆ ಕೆಟ್ಟ ಹೆಸರು ಬರೋದು, ಕೆರಿಯರ್ಗೆ ಎಫೆಕ್ಟ್ ಆಗೋದು ಸೆಕೆಂಡ್ರಿ. ಅವ್ರು ತೊಂದರೆ ಆಗಬಾರ್ದು ಯಾವುದೇ ಕಾರಣಕ್ಕೂ. ಸೊ ಆ ರೀತಿಯಾಗಿ ಆ ಉದ್ದೇಶಕ್ಕೆ ಅಂತ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ನಮ್ಮ ಕಡೆಯಿಂದ ಒಳ್ಳೆ ಔಟ್ಪುಟ್ ಕೊಡೋಂಥದ್ದು ಉದ್ದೇಶ ಜೊತೆಗೆ ಜನಗಳಿಗೆ ಏನು ಬೇಕು ಅನ್ನೋದು ಒಂದು ಪಲ್ಸ್ದು ಗೊತ್ತಿರೋದ್ರಿಂದ ವರ್ಕ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಔಟ್ಪುಟ್ ಬರ್ತಿದೆ. ನಿಮ್ಮ ಮತ್ತು ಜೂನಿಯರ್ NTR ನಡುವೆ ಒಳ್ಳೆ ಬಾಂಧವ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅವರು ಫಸ್ಟು RRR ಅವರೇ ಓನ್ ವಾಯ್ಸೇ ಕೊಟ್ಟಿದ್ದರು, ಇದರಲ್ಲೂ ಕೂಡ ಈ ಸಿನಿಮಾದಲ್ಲೂ ಕೂಡ ಅವರೇ ಓನ್ ವಾಯ್ಸ್ ಕೊಟ್ಟಿದ್ದಾರೆ. ಹೇಗೆ ಸರ್ ಈ ಚೇಂಜಸ್ ಎಲ್ಲ ಅದರಲ್ಲಿ ನೋಡಿದಾಗ ನಮಗೆ ಖುಷಿ ಆಗೋದು, ಒಳ್ಳೆ ಪ್ರಯತ್ನ ಪಡ್ತಾ ಇದ್ದಾರಲ್ಲಪ್ಪ ಈ ಥರದ್ದಂತ ಎಲ್ಲೋ ಒಂದೊಂದು ಕಡೆ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿ ಹೇಗಿದೆ, ಕಂಪ್ಲೀಟಾಗಿ ಚೇಂಜ್ ಅನಿಸುತ್ತಾ ಯಾವ ಥರ? ಮೇಡಮ್, ಎಷ್ಟು ಖುಷಿ ಆಗುತ್ತೆ ಅಂತ ನಿಜವಾಗ್ಲೂ. ನಾನೇನು ಫಸ್ಟು ಭಯ ಬೀಳ್ತಿದ್ದೆ, ಅವರು ಹೆಂಗೆ ಏನು ಮಾಡ್ತಾರೆ ಏನೋ ಅಂತ, RRRಗೆ ಹೆಂಗೆ ಮಾಡಿಸೋ ಡಬ್ಬಿಂಗ್ ಅವ್ರ ಕೈಯಲ್ಲಿ ಅಂತ. ಆಮೇಲೆ ನನಗೆ ಐಡಿಯಾ ಬಂತು, ಅಲ್ಲಿ ಹೈದರಾಬಾದಲ್ಲಿದ್ದಾಗಲೇ ಇನ್ನು 2-3 ದಿವಸದಲ್ಲಿ ಅವ್ರದ್ದು ಡಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ನಾನು ಅವ್ರದ್ದು ಸಪ್ರೇಟಾಗಿ ಒಂದು ಸ್ಕ್ರಿಪ್ಟು, ಒಂದು ಫೈಲ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ತೆಲುಗಲ್ಲಿ ಟೈಪ್ ಮಾಡಿದೆ ನೀಟಾಗೆಲ್ಲ. ತೆಲುಗು ಫಾಂಟಲ್ಲಿ ಕನ್ನಡನ, ಅವನು ಬಂದ ಅಂದರೆ ತೆಲುಗಲ್ಲಿ ಅವನು ಬಂದ ಅಂತಲೇ ಓದೋದಕ್ಕೆ ಈಸಿ ಆಗಲಿ ಅಂತ ಕಂಪ್ಲೀಟ್ ಸ್ಕ್ರಿಪ್ಟೆಲ್ಲ ಮಾಡಿಕೊಂಡು ಪ್ರಿಂಟೌಟ್ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬಂದ ತಕ್ಷಣ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟೆ. ತೆಲುಗು ಡಬ್ ಮಾಡಬೇಕಾ ಅಂತಂದರು. ಸರ್ ಇಲ್ಲ, ಕನ್ನಡ ಸರ್ ಓದಿ ಸರ್ ಅಂತಂದರೆ ಅವ್ರು ತುಂಬ ಖುಷಿ ಆಗ್ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ಟು, ತುಂಬ ಹೆಲ್ಪ್ ಆಯಿತು, ಇದು ತುಂಬ ಈಸಿ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಮುಂಚೆ ಸುಮಂತ್ ಅಂತ ಹೇಳಿದ್ನಲ್ಲ, ಅವ್ರ ಕೆಲ ಟ್ರ್ಯಾಕ್ ಕೂಡ ಮಾಡಿಸಿದ್ವಿ, 2 ಹೀರೋಗಳಿಗೂ ಟ್ರ್ಯಾಕು ಮಾಡಿಸಿದ್ವಿ ಆಲ್ರೆಡಿ, ರೆಫರೆನ್ಸ್ಗೆ ಅಂತ ಇತ್ತು. ಲಿಪ್ಸಿಂಕಿಗೆಲ್ಲ ತುಂಬ ಇವ್ರ ಜೊತೆ ಇದ್ದಾಗ ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಟ್ರ್ಯಾಕ್ ಆರ್ಟಿಸ್ಟ್ ಕರ್ಕೊಂಡು ಹೋದಾಗ ಅಲ್ಲಿ ನಾವು ಲಿಪ್ ಮ್ಯಾಚ್ ಮಾಡೋದಕ್ಕೆ, ಆಲ್ಟರ್ನೇಟ್ ವರ್ಡ್ಸ್ ಯೂಸ್ ಮಾಡೋದಕ್ಕೆ ಅಲ್ಲಿ ಟೈಮ್ ತೊಗೊಂಡು ಮಾಡ್ಕೋಬೋದು. ರೆಡಿ ಇದ್ದರೆ ಇವರು ಫಾಸ್ಟಾಗಿ ಕೆಲಸ ಮಾಡೋದು, ಅವ್ರ ಟೈಮ್ ತುಂಬ ವ್ಯಾಲ್ಯೂಬಲ್ ಅಲ್ಲ. ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಯಿತು. ಅದಾದಮೇಲಿಂದ ಫಸ್ಟ್ ರೀಲು ಅವ್ರಿಗೆ ಹೇಳೋಕ್ಕೆ ಮುಂಚೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ರು, ನನಗೆ ಯಾವುದೇ ಥರ ಕಾಂಪ್ರಮೈಸ್ ಆಗಬೇಡಿ, ನೀವು ಮನಸ್ಸಲ್ಲಿ ಇಟ್ಕೊಬೇಡಿ,
ನೀವು 100 ಸರಿ ರಿಪೀಟ್ ಮಾಡಿದ್ರು ಮಾಡ್ತೀನಿ, ನನಗೆ ಆ್ಯಕ್ಯುರಸಿ ಬೇಕು ಅಂತ ಹೇಳಿದೆ. ಯಾಕಂದರೆ ಅವ್ರ ತಾಯಿಯವ್ರ ಮೊದಲೇ ಹೇಳಿದಂತಲ್ಲ ಅವ್ರಿಗೆ, ಅಲ್ಲಿ ನಮ್ಮವ್ರು ಇದ್ದಾರೆ, ಯಾವುದೇ ಕಾರಣಕ್ಕೂ ತಲೆ ತಗ್ಸೋಂಗೆ ಮಾಡಬೇಡ ನೀನಲ್ಲಿ, ಮಾಡೋಂಗಿದ್ರೆ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಮಾಡಲೇಬೇಡ ಹಾಗೆ ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಹೇಳಿಲ್ಲ. ಮೊನ್ನೆ ಬೆಂಗಳೂರು ಬಂದಾಗ ಅದನ್ನು ಅವರು ರಿವೀಲ್ ಮಾಡಿದೆ ಆ್ಯಕ್ಚುಲಿ. ಆವಾಗೆಲ್ಲೇ ಹೇಳಿಲ್ಲ ಅವರು, ಸರ್ ನನಗೆ ಆ್ಯಕ್ಯುರಸಿ ಬೇಕು ಸರ್ 100%. ಸರಿ ಸರ್, ಒಂದು ಸೀನ್ ಪೂರ್ತಿ ಮಾಡಿದ್ವಿ ಮೇಡಮ್. ಟೈಗರ್ ಸೀನು ಅದೆಲ್ಲ ಬಂದು ಅಲ್ಲಿ ಮಲ್ಲಿ ಇನ್ನೂ ಬದುಕಿರ್ತಾಳ ಹಾಗೆ ಆ ಎಮೋಷನ್ ನಾವು ಏನು ಹೇಳಬೇಕು ಅಷ್ಟು ಮಾತ್ರ ಹೇಳಬೇಕು. ನಮ್ಮ ಕೆಲಸ ಹೆಂಗೆ ಹೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಯಾಕಂದರೆ ಆಲ್ರೆಡಿ ತೆಲುಗಲ್ಲಿ ಆ್ಯಕ್ಟ್ ಮಾಡೋವಾಗ ಹೇಳಿರ್ತಾರೆ, ತೆಲುಗು ಡಬ್ ಮಾಡೋವಾಗಲೂ ಹೇಳಿರ್ತಾರೆ. ಮತ್ತು ಸರ್ ಇದನ್ನು ಇನ್ನು ಸ್ವಲ್ಪ ಎಮೋಷನ್ ಮೂಡಿ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಏನು ಹೇಳಬೇಕು ಅಷ್ಟು ಮಾತ್ರ ಹೇಳ್ಕೊಟ್ರೆ ಸಾಕು ಅವ್ರಿಗೆ, ಅವರು ಇನ್ವಾಲ್ವ್ ಆಗಿಬಿಡ್ತಾರೆ. ಆ ಸೀನ್ ಮುಗಿದ ಮೇಲೆ ಕಂಪ್ಲೀಟ್ ಆಯ್ತು ಸರ್ ಒಂದು ಸೀನ್ ಅಂತಂದರೆ, ಒಂದು ನಿಮಿಷ ಇರು ಅಂತ ಹೇಳಿ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಮೇಲೆ ಹೋಗಿ ಮೇಲೆ ಫ್ಲೋರ್ ರಾಜಮೌಳಿಗಳಲ್ಲಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಬಂದು, ನೋಡಿ ಡಬ್ಬಿ ಮಾಡಿದ್ದೀನಿ ಕನ್ನಡ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿ ಅವ್ರ ಸೀನ್ ನೋಡಿದ್ಮೇಲೆ ಅವ್ರು ಖುಷಿಪಟ್ಟು ಚೆನ್ನಾಗಿದೆ ಹಾಗೆ ಹೀಗೆ ಅಂತಂದ್ರೆ. ಆಮೇಲೆ ನೆಕ್ಸ್ಟು ಸೀನಲ್ಲಿ ಫಾಸ್ಟಾಗಿ ಇಮಿಡಿಯೇಟ್ ತೊಗೊಂಡೋಗ್ತಾಯಿದ್ದಾರೆ. ಯಾಕಂದರೆ ಓದೋದಕ್ಕೆ ಈಸಿ ಆಗ್ತಿತ್ತು, ಟ್ರ್ಯಾಕ್ ಬೇರೆ ಇತ್ತು, ಡಬ್ಬಿಂಗ್ ತುಂಬ ಫಾಸ್ಟಾಗಿ ಮಾಡ್ತಾ ಹೋಗ್ತಿದ್ದಾರೆ. ಆ ಸ್ಪೀಡ್ ನೋಡ್ಬಿಟ್ಟು ಸಾರ್ ಖುಷಿಯಾಗಿದೆ. ಅದು ಮಾಡಿದ್ರೆ ಏನಿದೆ ಇಷ್ಟು ಫಾಸ್ಟ್ ಹೋಗ್ತಿದೆ ಕನ್ನಡ ತೆಲುಗಿಂತಾನೆ ಅಂತಂದರೆ, ನಮ್ಮ ಮದರ್ ಟಂಗ್ ಅಲ್ವಾ ಅಷ್ಟು ಮಾತ್ರ ಸ್ಪೀಡ್ ಇಲ್ಲ ಅಂದರೆ ಹೇಗೆ ಅಂತಂದ್ರಲ್ಲ, ನನಗೆ ಎಷ್ಟು ರೋಮಾಂಚನ ಆಗಿಬಿಡ್ತು ಅಂತಂದರೆ ನಿಜ ತುಂಬ ಎಕ್ಸೈಟ್ ಆಗಿಬಿಟ್ಟೆ ನನಗೆ. ಆ ಡೈಲಾಗ್ ಕೇಳೋಷ್ಟೊತ್ತಿಗೆ ನಾನು ಮೈಕಲ್ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಖುಷಿ ಆಗುತ್ತಲ್ವ ಸರ್, ಯಾಕಂದರೆ ಎಷ್ಟೋ ಒಂದು ಸರಿ ನಾವು ನೋಡಿರ್ತೀವಿ ಸಿನಿಮಾಗಳಲ್ಲಿ ಅವ್ರುಗಳ ವಾಯ್ಸೇ ಇರಲ್ಲ. ಹೌದು ಅಲ್ವಾ, ಕನ್ನಡ ಬಂದರೂ ಕೂಡ ಅವರು ವಾಯ್ಸ್ ಅದು ನೋಡೋದಕ್ಕೂ ಒಂಥರ ಅನ್ಸುತ್ತೆ ಇರಲ್ಲ. ಅಂಥದ್ರಲ್ಲಿ ಅವರು ಕನ್ನಡದವರೇ ಆದರೂ ಕೂಡ ಕನ್ನಡ ಸ್ವಲ್ಪ ಕಡಿಮೆ ಮನೆಯಲ್ಲಿ ಪಾಪ ಅವ್ರ ತಾಯಿಯವ್ರ ಜೊತೆಲಿ ಮಾತ್ರ ಮಾತಾಡ್ತಾರೆ, ಮಾತಾಡಕ್ಕೆ ಬೇರೆ ಯಾರೂ ಇರೋದಿಲ್ಲ. ಅದನ್ನು ಹೇಳ್ಕೊಂಡ್ರು. ಅಮ್ಮ ಚಿಕ್ಕಮ್ಮ ಬಂದಾಗ ಮಾತ್ರ ಅವರು ಮಾತಾಡ್ತಿರ್ತೀನಿ, ಚಿಕ್ಕಮ್ಮ ಬಂದರೆ, ಇಲ್ಲ ನಮ್ಮ ಜೊತೆಲಿ ಮಾತ್ರ ಆಗ ಕನ್ನಡ ಮಾತಾಡ್ತಿರ್ತೀನಿ. ಮೊನ್ನೆ ಹೋದಾಗ ಅಂತೂ ನನ್ನ ಪರಿಚಯ ಮಾಡಿಸ್ಕೊಟ್ರು, ಕಲ್ಯಾಣರಾಮ್ ಅವರ ಸ್ಟುಡಿಯೋದಲ್ಲಿ ಡಬ್ ಮಾಡಿದ್ದು. ಸೊ ಅವ್ರು ಬಂದಾಗ ನಾನು ನಿಂತ್ಕೊಂಡೆ ಪರಿಚಯ ಮಾಡಿಕೊಟ್ರು. ಸರ್ ಇವರು ಬ್ರದರ್ಗೆ, ಅವ್ರಿಗೆ ಅನ್ನಗಾರು ಅಂತ ಕರೀತಾರೆ, ಅನ್ನಗಾರು ಏನೋ ವರದರಾಜ್ garu ಅಂದ್ಬಿಟ್ಟು ಕಾದ್ಕರು ವರದರಾಜ್ ಚಿಕ್ಕಬಳ್ಳಾಪುರ ಅಂಥೇಳಿ ಪೂರ್ತಿ ಹೆಸರು ನೆನ್ಪಿಟ್ಕೊಂಡು ಪರಿಚಯ ಮಾಡಿಕೊಂಡು. ಆಮೇಲಿಂದ ನಾನು ಕೇಳಿದೆ, ಸರ್ ತ್ರಿಬಲ್ ಆರ್ ಡಬ್ಬಿಂಗ್ ಬಗ್ಗೆ ಅಮ್ಮ ಅವ್ರ ಅಭಿಪ್ರಾಯ ಹೆಂಗೆ ಏನಂದರು ಅಂತಂದರೆ, ಅದು ಬಿಟ್ಬಿಡಿ, ಅದು ತುಂಬ ಖುಷಿ ಆಯಿತು, ಅದೆಲ್ಲ ಹಳೆ ಕತೆ. ಈಗ ಮೊನ್ನೆ ರಿಲೀಸ್ ಆಯ್ತಲ್ಲ ಸಾಂಗ್ ಸ್ವಾತಿ ಮುತ್ತೆ ಸಿಕ್ಕಂಗೈತೆ ನೀವು ಮಾಡಿದಿಲ್ಲ, ಅದು ರಿಲೀಸ್ ಆದಾಗಿಂದ ಅದನ್ನೇ ಕೇಳ್ತಾ ಇದ್ದಾರೆ ಮನೆಯಲ್ಲ, ಪದೇ ಪದೇ ಕೇಳ್ತೀವಿ ರಿಪೀಟ್ ಮಾಡಿ. ನನಗೆಲ್ಲ ಬಯಟ ಬಂದುಬಿಟ್ಟಿದೆ ಫುಲ್ ಲಿರಿಕ್ಸ್ ಎಲ್ಲ, ಕನ್ನಡ ಲಿರಿಕ್ಸ್ ಅಂದರೆ ಅಷ್ಟೊಂದು ಭಾಷೆ ಬಗ್ಗೆ ಅವ್ರಿಗೆ ತುಂಬ ಅಭಿಮಾನ ಇದೆ, ಕನ್ನಡ ಅಂದರೆ ತುಂಬ ಅಭಿಮಾನ ಇದೆ. ಒಂದು ಸರಿ ಯಾರನ್ನ ಒಳ್ಳೆ ಅವರು ಅಂತ ಅನಿಸಿ ಅವರಿಗೆ ಒಂದು ಪರಿಚಯ ಆಯ್ತು ಅಂದರೆ ಅದನ್ನು ಹಂಗೆ ಉಳಿಸ್ಕೊಂಡು ಹೋಗ್ತಾರೆ. ಇದು ಅವರಲ್ಲಿ ಒಳ್ಳೆ ಫ್ರೆಂಡ್ಲಿ ನೇಚರ್ ಇದೆ, ಓಪನಾಗಿ ಮಾತಾಡೋಂಥದ್ದಾಗ್ಬೋದು. ಇಟ್ಸ್ ಎ ವೆರಿ ನೈಸ್ ಪರ್ಸನ್, ತುಂಬ ಎನರ್ಜೆಟಿಕ್ ಸಿಂಗಲ್ ಟೇಕ್ ಆರ್ಟಿಸ್ಟ್. ಅದೇ ನಾನು ಮೊನ್ನೆ ಎಲ್ಲ ಹೇಳ್ತಿದ್ದೆ, ತ್ರಿಬಲ್ ಆರ್ ಡಬ್ ಮಾಡುವಾಗ 5 ವರ್ಕಿಂಗ್ ಅವರ್ಸಲ್ಲಿ ಡಬ್ ಮಾಡಿದ್ದೆ ಅದನ್ನು. ಇದು ಬರೀ 4 ವರ್ಕಿಂಗ್ ಅವರ್ಸಲ್ಲಿ. ಅದರಲ್ಲಿ ಕ್ಯಾರೆಕ್ಟರ್ ಇಬ್ಬರು ಹೀರೋಗಳ ಕ್ಯಾರೆಕ್ಟರ್ ಇತ್ತು, ಇದರಲ್ಲಿ ಸಿಂಗಲ್ ಕ್ಯಾರೆಕ್ಟರ್ ಅಂದರೆ ಒಬ್ಬರೇ ಸೋಲೋ. ಇದು ಅದಕ್ಕಿಂತ ಜಾಸ್ತಿ ಡೈಲಾಗ್ಸ್ ಇತ್ತು ಆ್ಯಕ್ಚುಲಿ ಅದರಲ್ಲಿ. ಬಟ್ ಅಮೇಝಿಂಗ್, ತುಂಬ ಇಂಪ್ರೂವ್ ಆಗಿದೆ. ಅವರ ಒಂದು ಉಚ್ಚಾರಣೆ ಸ್ಫುಟತ್ವ ಕೂಡ ನಿಮಗೆ ಮನೆ ಕುಂದಾಪುರಕ್ಕೆ ಬಂದಾಗ ಆಗ್ಬೋದು, ಎಲ್ಲ ಕನ್ನಡದಲ್ಲಿ ಇಂಟರ್ವ್ಯೂಗಳೆಲ್ಲ ಕೊಡ್ತಿದ್ರೆ ನೋಡಿರ್ಬೋದು ನೀವು. ಮೊದಲಿಗಿಂತ ಕನ್ನಡ ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾರೆ. ಸೊ ಅವರೇ ಅದೆಲ್ಲ ಇಂಪ್ರೂವ್ ಮಾಡ್ಕೊಳ್ತಿದ್ದಾರೆ. ಸೊ ಅದು ಖುಷಿ ಆಗುತ್ತೆ, ನಂಗೆ ಕೆಲಸ ಈಸಿ ಆಯ್ತು ಅಲ್ಲಿ. ಸರ್ ಒಂದು ಬ್ರೇಕ್ ತೊಗೊಂಡ್ಬಿಡೋಣ. ನೀವು ಸಾರಿ, ನನಗೆ ಇವಾಗ ನೆನಪಾಯ್ತು, ನೀವು ಅವಾಗಲೇ ನೀರು ಕೇಳಿದ್ರಿ ನನಗೆ. ಹೌದಲ್ವಾ ಸರ್, ಇವಾಗ ಜೂನಿಯರ್ NTR ಅವ್ರ ಜೊತೆ ತುಂಬ ಆತ್ಮೀಯತೆ ಇರೋದ್ರಿಂದ ಅವ್ರ ಮನೆಗೆಲ್ಲ ಇನ್ವೈಟ್ ಮಾಡಿದ್ದಾಗಲಿ, ನೀವು ಅವ್ರ ಮನೆಗೆ ಹೋಗಿದ್ದಾಗಲಿ ಏನಾದರೂ ಆಗಿತ್ತಾ? ಮೇಡಮ್ ಒಂದ್ಸರಿ ಫೋನಲ್ಲಿ ಅವ್ರಿಗೆ ಕೇಳಿದೆ, ಅಂದರೆ ಅವ್ರ ಜೊತೆ ಇದ್ದಾಗ ನಾನು ಹೇಳಿದೆ, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ನನ್ನ ಮಗಳಿಗೆ ಆಗ್ಬೋದು, ನಮ್ಮ ಮನೆಯವ್ರಿಗೆ ಆಗ್ಬೋದು ತುಂಬ ಅಭಿಮಾನ ನೀವು ಅಂದರೆ, ಒಂದ್ಸರಿ ಫೋನ್ ಮಾಡಿ ಮಾತಾಡ್ಬೋದಾ ಸರ್, ಮಾಡಿಕೊಡ್ಲಾ ಅಂತಂದರೆ, ಮಾಡಿಕೊಡಿ ಅಂತಂದರೆ ಇಮಿಡಿಯೇಟಾಗಿ ಟಿ ವಿ ಕುಡಿಯುವಾಗ ಜೊತೆಯಲ್ಲಿ ಇವಾಗ ಮಾಡಿಕೊಟ್ರು. ತುಂಬ ಪ್ರೀತಿಯಿಂದ ಮಾತಾಡಿದ್ರು, ತುಂಬ ಆಪ್ಯಾಯತೆಯಿಂದ ಇಬ್ಬರನ್ನೂ ಮಾತಾಡಿದ್ರು. ಆವಾಗ ಅವ್ರು ಹೇಳಿದ್ರು, ಮನೆಗೆ ಬನ್ನಿ ಇನ್ವೈಟ್ ಮಾಡ್ತೀನಿ ಸರಿ. ನನಗೂ ಪರ್ಸ್ನಲಾಗೂ ಕರೆದಿದ್ದಾರೆ, ಮತ್ತು ಫೋನಲ್ಲಿ ಕೂಡ ಅವ್ರಿಗೂ ಹೇಳಿದ್ರು, ಮನೆಯವ್ರಿಗೂ ಹೇಳಿದ್ರು, ಹೇಳ್ತೀನಿ ನಮ್ಮ ವರದರಾಜ್ ಸರ್ ಅವರಿಗೆ ಬನ್ನಿ ಮನೆಗೆ ಆಗಿ. ಅವ್ರ ಮನೆಗೆ ಹೋಗ್ತೀನಿ, ಬಟ್ ವಿತ್ ಎ ಗುಡ್ ಕಾಸ್, ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ಹೋಗಬೇಕು ಅಂತಿದೆ. ಅದೊಳ್ಳೆ ರೀಸನ್ ಇದೆ, ಆದಷ್ಟು ಬೇಗ ಅದನ್ನು ರಿವೀಲ್ ಮಾಡ್ತೀನಿ. ಅದು ಕೆಲಸ ನಡೀತಾ ಇದೆ, ಒಂದು ಕಾರ್ಯದ ನಿಮಿತ್ತ ಹೋದರೆ ಚೆನ್ನಾಗಿರುತ್ತೆ. ಏನು ಕೆಲಸ ಅಂತ ಕೇಳ್ಬೋದಾ? ಇಲ್ಲ ಮೇಡಮ್, ಅವ್ರಿಗೊಂದು ಒಳ್ಳೆ ಕತೆ ಮಾಡ್ತಾ ಇದ್ದೀನಿ. ಸೊ ಅವ್ರು ಮಾತ್ರ ಮಾಡೋಕ್ಕಾಗುವಂಥ ಪಾತ್ರಗಳು ಕೆಲವಿದ್ದಾವೆ, ಅದರಲ್ಲಿ ಒಂದು ಮುಖ್ಯವಾದ ಪಾತ್ರದ್ದು ಒಂದು ಕತೆ ರೆಡಿ ಆಗ್ತಿದೆ. ಅದಷ್ಟು ಬೇಗ ರಿವೀಲ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಸದ್ಯದಲ್ಲಿ ಡೈರೆಕ್ಷನ್ ಕೂಡ ಮಾಡ್ತೀರಾ ಅಂತ? ಡೈರೆಕ್ಷನ್ ಮಾಡೋ ಅಭಿಪ್ರಾಯ ಸದ್ಯಕ್ಕಿಲ್ಲ, ಬಟ್ ಆ ಕತೆಗೆ ಅವರೇ ಆಪ್ಟ್ ಆಗ್ತಾರೆ ಅಂತ ಉದ್ದೇಶ ಇದೆ. ಅವಕಾಶ ಬಂದಾಗ ನೋಡ್ಬೋದು ಡೈರೆಕ್ಷನ್ ಬಗ್ಗೆ. ಸದ್ಯಕ್ಕೆ ಅಷ್ಟೇ ರಾಮಚರಣ್ ಅವ್ರ ಜೊತೆನೂ ಕೂಡ ತುಂಬ ಕ್ಲೋಸ್ ಆಗಿದ್ದೀರಾ, ಅವ್ರ ಜೊತೆ ಒಡನಾಟ ಹೇಗೆ, ಬಾಂಧವ್ಯ ಹೇಗೆ? ನಾನು ಪ್ರತಿದಿನ ಕಾಯ್ಕೊಂಡಿರ್ತಾ ಇದ್ದೆ, ಅಂದರೆ ಇವತ್ತು ತಮಿಳು ಮುಗಿದೋಗುತ್ತೆ ಡಬ್ಬಿಂಗು, ನಾಳೆಯಿಂದ ಕನ್ನಡ ಶುರು ಆಗುತ್ತೆ ಅಂತ.
ಅವ್ರು ತಮಿಳು ಮುಗಿಸ್ಕೊಂಡು ಬರೋರು, ಮುಗ್ದಿರ್ತಿಲ್ಲ ಇನ್ನು ಅವಾಗ, ಎರಡು ಕೈ ಹಿಡ್ಕೊಂಡು ಸರ್ ದಯವಿಟ್ಟು ಕ್ಷಮಿಸಿ, ಇನ್ನೊಂದು 2 days ಮುಗಿದಾಗುತ್ತೆ, ಆಮೇಲೆ ಶುರು ಮಾಡೋಣ ಕನ್ನಡ ಅಂತ. ನಾವು ಪರಿಚಯ ಅಂದರೆ ರಂಗಸ್ಥಳ ಮೇಲೆ ನಾನು ವರ್ಕ್ ಮಾಡೋದು ಗೊತ್ತಿತ್ತು ಅವ್ರಿಗೆ. ಸೈರಾದಲ್ಲಿ ಆಗಾಗ ಬಂದು ಹೋಗ್ತಿದ್ರು, ಸೈರಾ ನರಸಿಂಹ ಅವ್ರ ಆಫೀಸಲ್ಲೇ ವರ್ಕ್ ಮಾಡ್ತಿದ್ನಲ್ಲ. ಸೊ ಆ ಟೈಮಲ್ಲಿ ಬಂದು ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟು ಹೋಗ್ತಿದ್ರು, ಮಾತಾಡ್ತಿರ್ಲಿಲ್ಲ, ಬರೀ ನಗೋದು ಹೋಗೋದು ಈ ಥರನೇ ಇತ್ತು. ಒಂದು ಫೋಟೋ ಕೂಡ ತೊಗೊಳಕ್ಕಾಗ್ತಿರ್ಲಿಲ್ಲ ಅವ್ರ ಜೊತೆ ಎಲ್ಲ, ಅಂದರೆ ಅಷ್ಟು ಬ್ಯುಸಿ ಇರ್ತಾರೆ. ಕಾಲು ಗೇಟ್ ಆಗಿತ್ತು ಅವಾಗ, ತ್ರಿಬಲಾರ್ ಕುದುರೆಯಿಂದ ಬಿದ್ದು ಕಾಲು ಗೇಟ್ ಆಗಿತ್ತಲ್ಲ. ಸೊ ಆ ಟೈಮಲ್ಲಿ ಅದಾದಮೇಲೆ ನನಗೆ ತ್ರಿಬಲಾರ್ಗೆ ಅವರೇ ರೆಫರ್ ಮಾಡಿದ್ದು ಅಂತ ಗೊತ್ತಾಯ್ತು. ಆಮೇಲೆ ರಾಜಮೌಳಿ ಸರ್ ಹೇಳಿದರು. ಸೊ ಆ ಒಂದು ಅಭಿಮಾನ ಅವರು ನನ್ನ ಮೇಲೆ ಇದೆ, ನನಗೂ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಇದಾದಮೇಲೆ ಡಬ್ಬಿಂಗು ನನಗೆ ಮದನ್ ಕಾರ್ಕಿ ಅವರು, ತಮಿಳು ರೈಟರ್ ಅಲ್ಲ, ತುಂಬ ಪಾಪ್ಯುಲರ್ ಅವರು. ಫಾದರ್ ವೈರಮುತ್ತು ಸರು, ಮಿನ್ಸಾರ ಕನವು, ಅವೆಲ್ಲ ವೆನ್ನಿಲವೇ ಆ ಥರ ಒಳ್ಳೊಳ್ಳೆ ಹಾಡುಗಳು ಬರ್ದಿರೋಂಥ ವೈರಮುತ್ತು ಸರ್ ಅವ್ರ ಮಗ ಅವರು. ರೋಬೋಗ್ ಆಗ್ಬೋದು, ಬಾಹುಬಲಿ ಎಲ್ಲ ಕಿಲಿಕಿಲಿ ಲ್ಯಾಂಗ್ವೇಜ್ ಅವರೇ ಕಂಡುಹಿಡಿದಿರೋದು ಮದನ್ ಕಾರ್ಕಿ ಅವರು. ಸ್ವಂತ ಅವರೇ ಮಾಡಿ ಬಾಹುಬಲಿಯಲ್ಲಿ ಮಾಡಿ. ಸೊ ಅವ್ರು ನನಗೆ ಭಯ ಹಿಡಿಸ್ಬಿಟ್ಟಿದ್ರು. ಅವ್ರಿಗೆ ತಮಿಳು ಬರುತ್ತೆ, ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಆಮೇಲೆ ಇಬ್ಬರೂ, ಅವ್ರು ತಮಿಳು ಬರುತ್ತೆ, 21 ದಿನ ತೊಗೊಂಡಿದ್ದಾರೆ ಡಬ್ಬಿಂಗಿಗೆ. ಅಂದರೆ ಅವ್ರು ಆನ್ ಆ್ಯಂಡ್ ಆಫ್ ಬಂದು ಹೋಗ್ತಿರ್ತಾರೆ, ಡೈಲಿ 1-2-3 hours ಬಂದು ಹೋಗೋದು ಆ ಥರ ಮಾಡ್ತಿದ್ದಾರೆ. ಕನ್ನಡ ಅವ್ರಿಗೇನು ಬರೋದಿಲ್ಲ, ಎಷ್ಟು ತಿಂಗಳು ಹಿಡಿತದೆ ಗೊತ್ತಿಲ್ಲ ಅಂತ ಹೇಳಿ ನನಗೆ ಒಂಥರ ಕರೆಕ್ಟೇ ಅನ್ನಿಸ್ತಿತ್ತು. ಬಟ್ ಭಯನೇ ಆಗ್ತಿತ್ತು, ಯಾಕೆಂದರೆ ಟೈಮ್ ಇಲ್ಲ, ಅವರೇ ಮಾಡಬೇಕು ಅಂತ ರಾಜಮೌಳಿ ಸರ್ ಇನ್ಸಿಸ್ಟ್ ಮಾಡ್ತಿದ್ದಾರೆ. ಅದೊಂದು ಭಯ ಒಂದು ಕಡೆ. ಒಟ್ಟಿಗೆ ಊಟ ಮಾಡ್ತಿರ್ಬೇಕಾದ್ರೆ ಒಂದು ಸರಿ ರಾಜಮೌಳಿ ಸರ್ ಇವ್ರು ಹೇಳಿದ್ದಾರೆ, ರಾಮಚಂದ್ರ ಸರ್, ನಾನು ಕಷ್ಟಪಟ್ಟು ತಮಿಳು ಮಾಡಿದ್ದೀನಿ, ಕನ್ನಡ ಆಗೋದಿಲ್ಲ, ಯಾಕೆಲ್ಲರೂ ಮಾಡಿಸು ಅಂತಾರ. ಬಟ್ ಸುಮಂತ್ ಭಟ್ ಎಷ್ಟು ಚೆನ್ನಾಗಿ ಡಬ್ ಮಾಡಿದ್ದು ಅಂತಂದರೆ, ಅವ್ರು ಒಂದು ವೇಳೆ ಮಾಡದೇ ಹೋದರೂ ಕೂಡ ನಾವು ಇದನ್ನು ಬಳಸ್ಕೊಳ್ಳೋ ಮಟ್ಟಕ್ಕೆ ನಾವು ಡಬ್ಬಿಂಗ್ನ ಮಾಡಿದ್ವಿ ಆ್ಯಕ್ಚುಲಿ. ಸೊ ಸಮುದ್ರ ಕಣಿಗೆ ಸಂತೋಷ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ಮಾಡಿಸಿದ್ವಿ. ಮೇನ್ ಕ್ಯಾರೆಕ್ಟರ್ಸ್ಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಕೇಳಿ ಡಬ್ ಮಾಡಿಸಿದ್ವಿ. ಸೊ ಆವಾಗ ರಾಜಮೌಳಿ ಸರ್ ನನಗೆ ಹೇಳಿದ್ದೇನೆ ಅಂತಂದರೆ, ನಿನ್ನ ದಿನಕ್ಕೆ ಕೊಂಡೆಲಾಗೆ ಹೇಳಿಸು, ಇದನ್ನು ರಾಮಚರಣ್ ಹೇಳಬೇಕು ಕನ್ನಡ ಡಬ್ಬಿಂಗ್ ಫುಲ್ ಆ ಥರ. ಆದರೆ ಡಬ್ಬಿಂಗಲ್ಲಿ ಒಂದು ಡೈಲಾಗ್ ಮಾತ್ರ ಅವ್ರು ಹೇಳಬೇಕು ಅಂತ ಇತ್ತು. ಅಲ್ಲಲ್ಲ, ದಿನಕ್ಕೆ ಒಂದೊಂದೇ ಹೇಳಿಸು, ಪರವಾಗಿಲ್ಲ, ಅವರೇ ಮಾಡಬೇಕು ಅಂತ. ಅದು ಒಂದೇ ಡೈಲಾಗ್ ಅಲ್ಲ, ಸಿನಿಮಾ ಪೂರ್ತಿ ಅವರೇ ಮಾಡಬೇಕು. ದಿನಕ್ಕೆ ಒಂದೇ ಹೇಳ್ತಾರೆ ಕರೆಕ್ಟಾಗಿ, ಒಂದೇ ಮಾಡಿಸು ಪರವಾಗಿಲ್ಲ, ಅವರೇ ಮಾಡಬೇಕು ಅನ್ನೋ ಥರ ಇನ್ಸಿಸ್ಟ್ ಮಾಡಿದ್ರು. ಅವ್ರು ನೋಡಿದ್ರೆ ಏನಂದ್ರೆ, ಮಾಡ್ಬೋದು ಸರ್, ಕನ್ನಡ ತೆಲುಗು ಎರಡು ಸೇಮ್ ಇರ್ತದೆ, ಈಸಿ ಸರ್, ಏನು ತೊಂದರೆ ಇಲ್ಲ, ಸಿಸ್ಟರ್ ಲ್ಯಾಂಗ್ವೇಜಸ್ ಸರ್ ಎರಡೂ ಅಂತೇಳಿ ಧೈರ್ಯ ಕೊಟ್ಟು ಸ್ಟಾರ್ಟ್ ಮಾಡಿಸಿದ್ಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫಂಬಲ್ ಆಗೋದು ಎಲ್ಲ ಇತ್ತು. ಅವರು ಕನ್ನಡ ಕೇಳಿದವರೆಲ್ಲ ನೋಡಿದವರೆಲ್ಲ ಸಿನಿಮಾಗಳು ಒಂದೇ ನೋಡಿರ್ಬೋದೇನೋ ಅಷ್ಟೇ. ಸಿಪಾಯಿ ಎಲ್ಲ ಮಾಡಿದಾಗ, ತಂದೆಯವರೆಲ್ಲ ಮಾಡಿದಾಗ ಚಿರಂಜೀವಿ ಅವರು ನೋಡಿರ್ತಾರೆ ಮೋಸ್ಟ್ಲಿ. ಸೊ ಅಷ್ಟು ಬಿಟ್ಟರೆ ಕನ್ನಡದ ಅವ್ರಿಗೆ ಏನು ಗೊತ್ತಿರುತ್ತೆ. ಅವ್ರಿಗೆ ಒಂಥರ ನಮಗೆ ಚೈನೀಸ್ ಲ್ಯಾಂಗ್ವೇಜ್ ಯಾವ ಥರ ಇರ್ತದೆ, ಅವ್ರಿಗೆ ಆ ಥರ ಕನ್ನಡ ಇರ್ತದೆ ಜನರಲ್ಲಾಗಿ. ಸೊ ಬಟ್ ಅವ್ರಿಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಿಕೊಟ್ಟಿದೆ, ಅವರು ಇಂಗ್ಲೀಷ್ ಕಂಫರ್ಟಬಲ್ ಅಂಥೇಳಿ ಮಾಡಿಕೊಟ್ರೆ ಅದನ್ನು ನೋಡ್ತಿದ್ರು. ಟ್ರ್ಯಾಕು ಇತ್ತು, ಎಲ್ಲ ಇತ್ತು. ಅವ್ರು ಹೇಳ್ತಾಯಿದ್ರೆ ನನಗೆ ಕೆಲವು ಕಡೆ ಅಷ್ಟೊಂದು ನನಗೆ ಸಮಾಧಾನ ಆಗದೇ ಇದ್ದರೂ ಕೂಡ, ಫಸ್ಟದಲ್ವಾ ಅವ್ರಿಗೆ ಡಿಮೋಟಿವೇಟ್ ಮಾಡೋದು ಬೇಡ ಅಂತ ಹೇಳಿ ಒಂದು ರೀಲ್ ಹಾಗೆ ಮಾಡಿ ಮುಗಿಸಿದ್ವಿ. ಆಮೇಲೆ ಸೆಕೆಂಡಲ್ಲಿಂದ ಅವ್ರಿಗೆ ಧೈರ್ಯ ಬಂತು, ಕಾನ್ಫಿಡೆನ್ಸ್ ಬಂತು, ಚೆನ್ನಾಗಿ ಮಾಡ್ಬೋದು ನಾನು ಅಂತೇಳಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋದರು. ಎಲ್ಲ ಮುಗಿದ್ಮೇಲೆ ಸಾರ್ ಅಂತಂದೆ, ಏನು ಅಂತಂದರು. ಫಸ್ಟ್ ರೀಲ್ ಸರ್, ನಂಗೆ ಗೊತ್ತು ನೀವು ಹೇಳ್ತೀರಾ ಅಂತ, ನಾನು ಪ್ರಿಪೇರ್ ಆಗಿದ್ದೀನಿ ಆಲ್ರೆಡಿ. ಅದನ್ನು ಮಾಡಿದ್ರು. ಬಟ್ ಲಕ್ಕಿಯಾಗಿ ಬರೀ 3 daysಲ್ಲಿ ಡಬ್ಬಿಂಗ್ನ ಮುಗಿಸ್ಕೊಟ್ರು. ತ್ರಿಬಲಾರ್ ಅವ್ರು 21 ದಿನ ತಮಿಳು ಹೇಳಿದ್ರಲ್ವ, ಆ ಭಯ ಎಲ್ಲ ಹೋಯ್ತು ನನಗೆ. 3 ದಿನದಲ್ಲಿ ತುಂಬ ಕಂಫರ್ಟಬಲ್. ಅಂದರೆ ಅವ್ರು ಎಲ್ಲಿಗೆ ಅವರೇ ಹೇಳ್ತೀವಿ ರಾಜಮೌಳಿ ಸರ್ಗೆ, ನನಗೆ ಎಲ್ಲೆಲ್ಲಿ ಸ್ಟ್ರಗಲ್ ಆಗ್ತಿದ್ದೀನಿ ಅಂತ ಗೊತ್ತಾಗುತ್ತೋ ಇನ್ನೊಂದು ಆಲ್ಟರ್ನೇಟ್ ವರ್ಡ್, ಸಿಂಪಲ್ ವರ್ಡ್ ಹೇಳ್ಕೊಡೋರು. ಆ ಡಬ್ಬಿಂಗ್ ತುಂಬ ಈಸಿ ಆಗಿಬಿಡ್ತಿದ್ದು ನನಗೆ, ಬೇಗ ಮಾಡಿದ್ರಂತ. ಬಂದು ಮಾಲೆ ಹಾಕಿದವ್ರು ಬಂದು ಹಗ್ ಮಾಡಿಕೊಂಡು ವಿಶ್ ಮಾಡಿ, ತುಂಬ ನಾಲೆಜ್ ಇದೆ ನಿಮಗೆ, ತುಂಬ ಈಸಿ ಮಾಡಿಕೊಟ್ರಿ ವರ್ಕೆಲ್ಲ, ನನಗೆ ನನ್ನ ಕೆಲ ಆಗಲ್ಲ ಅಂದ್ಕೊಂಡಿದ್ದೆ ಅಂತೇಳಿ. ಆ ಥರ ವೆರಿ ಡೌನ್ ಟು ಅರ್ತ್. ಚಿಕ್ಕ ಮಗು ಡಬ್ಬಿಂಗ್ ಅಷ್ಟು ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಟ್ರೆ, ಆಶೀರ್ವಾದ ಮಾಡಿ ತಲೆ ಮೇಲೆ ಫೋಟೋಗಳು ತೆಗೆದು ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅಂದಿರೋ ಹಾಗೆ ಚೆನ್ನಾಗಿ ಮಾತಾಡ್ತಾರೆ. ತುಂಬ ಸೊ ಒಳ್ಳೆ ಅನುಭವ ಅವ್ರ ಜೊತೆಯಲ್ಲಿ ಡಬ್ಬಿಂಗ್ ಅನುಭವ. ಅದೇ ಯಾವುದೇ ಅಂದರೆ ಮಾತಾಡದೇ ಇರುವಂಥ ಭಾಷೆನ ಒಮ್ಮೆಲೆ ಮಾತಾಡಿ ಅಂತ ಕೊಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಆಮೇಲೆ ಅದನ್ನು ನೆನೆಸ್ಕೊಂಡ್ರಲ್ಲ, ಅವರ ದೊಡ್ಡತನ ನೋಡಿ, ಅವರ ಗುಣ ಹೇಗಿರುತ್ತೆ ಅಂತ. ಇಬ್ಬರು ಕೂಡ ಯಾವುದೇ ಪ್ರೆಸ್ ಮೀಟ್ಗೆ ಹೋಗಲಿ, ಬೆಂಗಳೂರು, ಬಾಂಬೆ, ಹೈದರಾಬಾದ್, ಚೆನ್ನೈ ಎಲ್ಲ ಕಡೆನೂ ಅವರು ಇಂಥವ್ರು ನಮಗೆ ವರದರಾಜ್ ಅವರು ಡಬ್ಬಿಂಗ್ ಹೇಳ್ಕೊಟ್ರು. ದೊಡ್ಡ ಪದ ಬಳಸ್ಬಿಟ್ರು, ಗುರುಗಳು, ಮೆಂಟರ್ ಆ ಥರ ಎಲ್ಲ. ಆ ಥರ ಅಲ್ಲ, ನನ್ನ ಜಾಬ್ ನಾನು ಮಾಡಿದೆ ಅಷ್ಟೇ. ಬಟ್ ಅವರು ಅದು ಅಷ್ಟೇ ಇಂಟ್ರೆಸ್ಟಿಗೆ, ಮುತುವರ್ಜಿಯಿಂದ, ಪ್ರೀತಿಯಿಂದ ಮಾಡೋದಲ್ಲ ಡಬ್ಬಿಂಗ್ ಕನ್ನಡದ ಬಗ್ಗೆ. ಸೊ ನಮಗದು ಖುಷಿ ಕೊಡೋಂಥದ್ದು. ನನ್ನ ಜವಾಬ್ದಾರಿ ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ಅದರಿಂದ ಇದನ್ನು ಸಿನಿಮಾಗೆ ಅವಕಾಶ ಕೊಟ್ಟರು. ಈಗ ದೇವರ ಅಂತೂ ನಿಜವಾಗ್ಲೂ ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಡಬ್ಬಿಂಗು. ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಸರಿ ಕನ್ನಡದಲ್ಲಿ
ಆದಷ್ಟು ಖಂಡಿತ ಡಬ್ಬಿಂಗ್. ಸರ್. ಇವಾಗ ಡಬ್ಬಿಂಗ್ ಟೈಮಲ್ಲಿ ಯಾವುದೋ ಒಂದು ವರ್ಡು ನನಗೆ ನಾಲ್ಗೆನೇ ಹೊಳ್ತಾ ಇಲ್ಲ, ಬಿಟ್ಬಿಡಿ ನನಗೆ ಇದು ಆಗಲ್ಲ ಅನ್ನೋ ಒಂದು ಯಾವುದಾದ್ರೂ ಇನ್ಸಿಡೆಂಟ್ ನಡೆದಿತ್ತಾ ರಾಮ್ ಚರಣ್ ಅವ್ರ ವಿಷಯದಲ್ಲಿ? ಈ ಥರದ್ದು ಆದಾಗ ಅವರು 2-3 ಸರ್ತಿ ಆಯಿತು. ಆವಾಗ ಮೈಕಲ್ಲಿ ಕೇಳಿಸ್ತಿರ್ತದೆ ನನಗೆ ಅಂತೂ ಗೊತ್ತು. ಅವ್ರಿಗೆ ಯಾರೋ ಹೇಳ್ತಾ ಇದ್ರು ತುಂಬ ಈಸಿ ಅಂದ್ಬಿಟ್ಟು ಕನ್ನಡ ತೆಲುಗು ಅಂತ ಮನಸ್ಸಲ್ಲಿ ನನಗೆ ಗೊತ್ತಾಗಲಿಲ್ಲ ಆ ಥರ ಹೇಳಿ ತುಂಬ. ಆಮೇಲಿಂದ ಸರ್ ಇದು ಬೇಡ, ಹಳ ಮತ್ತು ಹಣ ಎಲ್ಲೆಲ್ಲಿ ಇರ್ತದೋ ಅದ್ರ ಬದಲು ಬೇರೆ ಆಲ್ರೆಡಿ ವರ್ಡ್ಸ್ನ 2-3 ಕಡೆ ಚೇಂಜ್ ಮಾಡಿಸ್ಕೊಟ್ಟೆ. ಅದು ಅವ್ರಿಗೆ ಹೋಗ್ಲಿ ಬಿಡಿ, ಥ್ಯಾಂಕ್ ಯು ಬಂತ ಕರೆಕ್ಟಾಗಿ. ಹಾಂ ಸರ್, ಒಟ್ನಲ್ಲಿ ಮುಗಿದ್ರೆ ಸಾಕು ಅನ್ನೋ ಥರ ಆಯ್ತಾ? ಎಂಜಾಯ್ ಮಾಡ್ತಾ ಇದ್ರು? ತುಂಬ ಎಂಜಾಯ್ ಮಾಡ್ತಿದ್ರು ಅವರು. ಎಷ್ಟು ಚೆನ್ನಾಗಿ ಖುಷಿಯಾಗಿ ಮೊನ್ನೆ ವಿಕ್ರಮಾರ್ಕ ಅಂತ ಸಿನಿಮಾ ಬಂತು, ಕೋಟಿ ಸರ್ ಅಂತ. ಅವ್ರು ಕೋ ಡೈರೆಕ್ಟರ್, ರಾಜಮೌಳಿ ಸರ್ ಸಿನಿಮಾಗಳಿಗೆಲ್ಲ ಕೋ ಡೈರೆಕ್ಟರ್ ಆಗಿದ್ದು. ಅವ್ರು ಸ್ವಂತ ಮೊನ್ನೆ ನಮ್ಮ ಇವ್ರದ್ದು ದೇವಿಗಿಲ್ ಪ್ರೊಡಕ್ಷನ್ಸಲ್ಲಿ ದೇವಿಗಿಲ್ ಆ್ಯಕ್ಟ್ ಮಾಡಿ ಒಂದು ಕನ್ನಡದಲ್ಲೂ ಮಾಡಿದ್ವಿ ಡಬ್ಬಿಂಗ್, ವಿಕ್ರಮಾರ್ಕ ಅಂತ. ಅದ್ರ ಡೈರೆಕ್ಟರ್ ಅವರು. ಸೊ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರು ತುಂಬ ಆಪ್ಯಾಯ ಇದೆ, ತುಂಬ ಕ್ಲೋಸು. ಡಬ್ಬಿಂಗ್ ರೂಮಲ್ಲಿ ಅವ್ರು ಕೂರಿಸ್ಕೊಂಡು ಅವ್ರ ಜೊತೆ ತಮಾಷೆ ಮಾಡಿಕೊಂಡು ಇಲ್ಲಿ ಕಡೆ ಡಬ್ಬಿಂಗ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಡಬ್ ಮಾಡಿದ್ರು. ತುಂಬ ಖುಷಿ ಆಯ್ತು ನನಗೆ. ಅದೇ ಇವಾಗ ನಿಮ್ಮ ವಿಷಯಕ್ಕೆ ಬಂದರೆ, ಇವಾಗ ನಮ್ಮ ಭಾಷೆ ಬಗ್ಗೆ, ಕನ್ನಡದ ಬಗ್ಗೆ ಏನು ಗೊತ್ತೇ ಇಲ್ಲದವರಿಗೆ ನಮ್ಮ ಭಾಷೆನ ಕಲಿಸಿ ಡಬ್ಬಿಂಗ್ ಮಾಡಿಸಿ ಸಿನಿಮಾ ಮೂಲಕದಲ್ಲಿ ಅವರನ್ನು ನೋಡೋದಿದೆಯಲ್ಲ, ಆ್ಯಕ್ಚುಲಿ ಖುಷಿ ಅನಿಸುತ್ತೆ ಸರ್. ಆ ಕೆಲಸನ ನೀವು ಮಾಡ್ತಿದ್ದೀರಲ್ಲ, ಅದನ್ನು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ನೀವು? ಮೇಡಮ್, ನನಗೆ ನಿಜವಾಗ್ಲೂ ಯಾಕಂದರೆ ಕನ್ನಡ ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ, ದೇವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. 1ನೇ ಕ್ಲಾಸಿಂದನೇ ಅಕ್ಷರಾಭ್ಯಾಸ ಶುರುವಾಗಿದ್ದು ನಮಗೆಲ್ಲ LKG UKG ನರ್ಸರಿ ಏನಿಲ್ಲ, ಡೈರೆಕ್ಟ್ 1ನೇ ಕ್ಲಾಸ್ ಇತ್ತು. ಸೊ ಹಿಂಗೆ ಮುಟ್ಟಿದ್ರೆ ಕಿವಿ ಅಂದುತ್ತಾ ಸರಿ ನೀವು ಸ್ಕೂಲ್ಗೆ ಜಾಯ್ನ್ ಆಗ್ಬಿಡೋರು. ಸೊ ಆ ಥರ ಹಂಗೆ ಶುರುವಾಗಿದ್ದು. ನನಗೆ ವ್ಯಾಕರಣ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮಗೆ ಚಿಂತಾಮಣಿಲಿ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟು 1ನೇ ಕ್ಲಾಸ್ ಶುರು ಮಾಡಿದ್ದು. ಎಷ್ಟು ಬೇಕಂದರೆ 6 ತಿಂಗಳಲ್ಲೇ ನನಗೆ, ಅಂದರೆ ಆ ಇಂದ ಳ ಅಕ್ಷಾತ್ರ ಜ್ಞ ಅಂತ ಇತ್ತು ನಮಗೆ ಅವೆಲ್ಲ. ಅಲ್ಲಿವರೆಗೂ ಬರೆಯೋದಕ್ಕೆ ಮತ್ತು ಕೂಡಿಸ್ಕೊಂಡು ಪದಗಳನ್ನ ಓದೋದೆಲ್ಲ ಕಲ್ತ್ಕೊಂಡು 1ನೇ ಕ್ಲಾಸ್ ಮುಗಿದ ತಕ್ಷಣವೇ ಈ ಗ್ಯಾಪಲ್ಲಿ ಸಮ್ಮರ್ ಹಾಲಿಡೇಸ್ ಬರ್ತದಲ್ಲ, ಆವಾಗ SSLC ಬುಕ್ಸು ಓದೋ ಮಟ್ಟಕ್ಕೆ, ಅಂದರೆ ಕೂಡಿಸ್ಕೊಂಡು ನೀಟಾಗಿ ಟೆಕ್ಸ್ಟ್ ಬುಕ್ಕು SSLC ಅಂದರೆ SSLC ಎನಿ ಬುಕ್ ಓದೋ ಮಟ್ಟಕ್ಕೆ ಬಂದು 2ನೇ ಕ್ಲಾಸಲ್ಲಿ ನನಗೆ ಈ ಬಾಲಮಂಗಳ, ಬಾಲಮಿತ್ರ, ಚಂದಮಾಮ ಇವೆಲ್ಲ ಓದೋದಂತ ಆ ಥರ ಒಂದು ಅಭ್ಯಾಸ ಬಂದು 5ನೇ ಕ್ಲಾಸ್ ಅಷ್ಟಕ್ಕೆ ದೊಡ್ಡ ಕವನಗಳೆಲ್ಲ, ಕಾದಂಬರಿಗಳೆಲ್ಲ ಓದೋದಕ್ಕೆ, ಸ್ವಂತ ಬರೆಯೋದಕ್ಕೆ ಒಂದು 1000 ಪುಸ್ತಕಗಳನ್ನು ನಾನು ಓದಿದ್ದೀನಿ. 10th ಬಂದಾಗ ಕೂಡ SSLC ಅಂದರೆ ಎಲ್ರಿಗೂ ಭಯವೇ. ಸರ್, ಈಗ ನನ್ನ ಮಗಳು ಇವಾಗ SSLC, ಅವಳಿಗೆ ಮಾಮೂಲಿಯಾಗಿ ಅವ್ರ ತಾಯಿ ಭಯ ಬೆಳೆಸ್ತಿರ್ತಾರೆ ಇವಾಗಲೂ SSLC. ಈಗ SSLC ಭಯ ಭೂತ ಬೇರೆ. ನೀನು SSLC ನೀನು SSLC ಅಂದರೆ ಅದೇನೋ ದೊಡ್ಡ ಭೂತ ತಲೆ ಮೇಲೆ ಕೂತ್ಕೊಂಡಂಗೆ ಇದು ಮಾಡ್ತಿರ್ತಾರೆ, ಬೇಜಾರಾಗ್ತಾರೆ. ಹಂಗೆ ನಾನು SSLC ಓದ್ಬೇಕಾದ್ರೆ ನಮ್ಮ ತಂದೆ ನನಗೆ ಗೊತ್ತಿಲ್ಲದಾಗಿ 3-4 ಮೂಟೆ ಪುಸ್ತಕಗಳನ್ನು ಯಾರಿಗೂ ಕೊಟ್ಬಿಟ್ಟಿದ್ರು ತೊಗೊಂಡೋಗಿ. ನಾನು ಅವತ್ತು 3 ದಿನ ಊಟ ಮಾಡಿರಲಿಲ್ಲ. ಯಾಕಂದರೆ ಬುಕ್ಸ್ ಇಟ್ಕೊಂಡೆ ಊಟ ಮಾಡೋದು, ಬುಕ್ಸ್ ಇಟ್ಕೊಂಡೆ TV ನೋಡಿ. ಅಂದರೆ ಈ ಥರ ನನಗೆ ಅದು ಇಲ್ಲ ಅಂದರೆ ಕೈಯಲ್ಲಿ ಈಗ ಮೊಬೈಲ್ ಏನಿರಲಿಲ್ವಲ್ಲ ಅವಾಗ. ಈಗಲೂ ಮೊಬೈಲ್ ಇದ್ದರೂ ಕೂಡ ಪುಸ್ತಕಗಳು ಓದೋ ಅಭ್ಯಾಸ ಇದೆ. ಎಷ್ಟೋ ಜನಕ್ಕೆ ಈಗ ನೀವು ಮೊಬೈಲಲ್ಲಿ ಕೇಳ್ಬೋದು, ಆಡಿಯೋ ಎಲ್ಲ ಬರ್ತದೆ, ನಾವೆಲ್ಸ್ ಎಲ್ಲ. ಬಟ್ ಆ ಪೇಜ್ ತಿರುಗಿಸ್ತಾ ಓದೋಂಥ ಒಂದು ಇದು ಖುಷಿ ಇದೆಯಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಸೊ ಆದಷ್ಟು ಹೆಚ್ಚಿಗೆ ಎಲ್ಲರೂ ಬುಕ್ಸ್ ಓದಿದ್ರೆ ಒಳ್ಳೆಯದು. ಆ ಓದಿರೋಂಥ ನಾಲೆಡ್ಜು ಮತ್ತು ಆ ಪದಗಳ ಒಂದು ಸಮೃದ್ಧತೆ ಏನಿತ್ತು ಈಗ ಕೆಲಸಕ್ಕೆ ಬರ್ತಿದೆ. 1ಕ್ಕೆ 4 ಕಾಂಟೆಂಟ್ ನಿಮ್ಗೆ ಗೊತ್ತಾ, ಒಂದು ಪದಕ್ಕೆ 4 ಪರ್ಯಾಯ ಪದ ಗೊತ್ತಿದೆಯಾ, ತುಂಬ ಈಸಿ ಡಬ್ಬಿಂಗು. ಇಲ್ಲ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಲಿಪ್ಸಿಂಕ್ ಮಾಡುವಾಗ ನಮಗೆ ಅವಶ್ಯಕತೆ ಬಂದೇ ಬರ್ತದೆ. ಸೊ ಹಾಗಾಗಿ ಆ ಪರ್ಯಾಯ ಪದಗಳು ಗೊತ್ತಿರಬೇಕಾದ್ರೆ ನಮ್ಮಲ್ಲಿ ಪದ ಸಂಪತ್ತು ಚೆನ್ನಾಗಿರಬೇಕು. ಕನ್ನಡದಲ್ಲಿ ಇರೋಂಥ ಪದಗಳು ವಿಶಾಲವಾಗಿದೆ. ಎಷ್ಟು ಅಂದರೆ ಬೇರೆ ಎಲ್ಲ ಭಾಷೆಗಳಿಗಿಂತ ಹೆಚ್ಚಾಗಿ ಪದ ಸಂಪತ್ತು ನಮ್ಮಲ್ಲಿದೆ ಕನ್ನಡದಲ್ಲಿ. ಸಮುದ್ರ ಇದ್ದಂಗೆ ಅದು, ಎಷ್ಟು ಬಗೆದ್ರು ಸಿಗ್ತಾ ಇರ್ತದೆ. ಕೆಲವರು ಗ್ಲಾಸಲ್ಲಿ ತಗೋಬೋದು, ಚಂಬಲ್ಲಿ ತಗೋ, ನಾವು ಮೋಟ್ರ್ ಹಾಕ್ಕೊಂಬಿಟ್ಟಿದ್ದೀವಿ. ಅಂದರೆ ಆ ಪುಸ್ತಕಗಳ ನಾಲೆಡ್ಜಿಂದ ಹೇಳ್ತಿದ್ದೀನಿ ಜನರಲ್ಲಾಗಿ. ಸೊ ಆ ಥರ ಪಂಪ್ ಮಾಡ್ಕೊಳ್ಳೋ ಅಷ್ಟು ಮಟ್ಟಿಗೆ. ಸೊ ಹಾಗಾಗಿ ಈ ಕನ್ನಡ ಅನ್ನೋದು ಪ್ರೀತಿ ತುಂಬ. ಆ ಕನ್ನಡ ತಾಯಿ ಸೇವೆ ಮಾಡೋದಕ್ಕೆ ಅವಕಾಶ ಸಿಗ್ತಿದೆಯಲ್ಲ. ಸೂರ್ಯ ಅವರು ಮೊನ್ನೆ ಇದಕ್ಕೆ ಕಂಗುವಾಗೆ ಟೀಸರ್ಗೆ ಅವರೇ ವಾಯ್ಸ್ ಕೊಟ್ಟರು. ಆಮೇಲೆ ವಿಕ್ರಮ್ ಸರು ಟೀಸರ್ಗೆ ವಾಯ್ಸ್ ಕೊಟ್ಟಿದ್ದರು, ಪೊನ್ನಿಯಿನ್ ಸೆಲ್ವನ್ಗೆ. ಒಂಥರ ಬೇರೆ ಬೇರೆ ಭಾಷೆಯವರೆಲ್ಲ ಆಸಕ್ತಿ ತೋರಿಸ್ತಿದ್ದಾರೆ ಕನ್ನಡ ಕಲಿಬೇಕು, ಕನ್ನಡ ಡಬ್ ಮಾಡಬೇಕು ಅಂತ. ಅದೆಲ್ಲ ತುಂಬ ಖುಷಿಯಾಗುವಂಥ ವಿಷಯ. ಯಾಕಂದರೆ ಈಗ ಇಲ್ಲಿಗೆ ಬರೋಂಥ ಬೇರೆ ಭಾಷೆಯವರು ಮಾತಾಡೋಂಥವ್ರು, ಈಗ ನಾವು ಡೆಲ್ಲಿಗೆ ಹೋದರೆ ಅಲ್ಲಿ ಕನ್ನಡ ಮಾತಾಡೋದು ಅವ್ರಿಗೆ ಅರ್ಥ ಆಗುತ್ತಾ? ಅಲ್ಲಿ ನಾವೇನು ಮಾತಾಡ್ಬೇಕು ಹೇಳಿ? ಡೆಲ್ಲಿಗೆ ಹೋದರೆ ಹಿಂದಿನೇ ಮಾತಾಡಬೇಕು. ಅವ್ರು ಇಲ್ಲಿಗೆ ಬಂದಾಗ ಅವ್ರು ಹಿಂದಿಯಲ್ಲಿ ಯಾಕೆ ಮಾತಾಡಬೇಕು? ಅವರು ಕನ್ನಡನೇ ಮಾತಾಡಬೇಕಲ್ಲ. ಆಯಾ ಪ್ರಾಂತ್ಯಕ್ಕೆ ತಕ್ಕಂಗೆ ಕನ್ನಡ. ಇಲ್ಲಿರೋಂಥವ್ರು ನಮ್ಗೆ ಹಿಂದಿ ಬರುತ್ತಲ್ಲ, ನಾವೇನು ಮಾತಾಡ್ತೀವಿ, ಕೈಸಾ ಹೋ, ಹೆಂಗಿದೆಯಾ, ಚೆನ್ನಾಗಿದೆಯಾ ಅಂದರೆ ಅವನು ಏನೋ ಬೈತಿದ್ದಾನ, ಕೇಳ್ತಿದ್ದಾನ, ಏನೋ ಗೊತ್ತಾಗಬೇಕು ಅವನಿಗೆ. ಸೊ ಅವಾಗ ಕಲಿತಾರೆ ಆ್ಯಕ್ಚುಲಿ. ನಮಗೆ ಕನ್ನಡ ಬರುತ್ತೆ, ಅವ್ರಿಗೆ ಹಿಂದಿ ಬರುತ್ತೆ. ನಮ್ಗೆ ಹಿಂದಿನೂ ಬರುತ್ತೆ, ಆದರೆ ನಾವು ಕನ್ನಡದಲ್ಲೇ ಮಾತಾಡಬೇಕು
ಅನ್ನೋಂಥದ್ದು ಪ್ರತಿಯೊಬ್ಬರು ಇಲ್ಲ ಅರ್ಥ ಮಾಡಿಕೊಂಡ್ರೆ. ಈಗ ನೋಡಿ ಮೇಡಮ್, ಈಗ ಹೇಳಿದ್ನಲ್ಲ, ಇಲ್ಲಿ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಸು ಹೆಚ್ಚೆಚ್ಚು ಸಿನಿಮಾ ಮಾಡಲಿ, ಥಿಯೇಟ್ರ್ಗಳು ಉಳ್ಕೊಳ್ಳಿ. ಥಿಯೇಟ್ರಿಗೆ ಸಿಂಗಲ್ ಸ್ಕ್ರೀನಲ್ಲಿ ನೋಡೋಂಥ ಒಂದು ಖುಷಿ ನಿಮಗೆ ಮಾಲ್ಗಳಲ್ಲಿ ಸಿಗೋದಿಲ್ಲ. ಅಲ್ಲಿ ಪೇಪರ್ ಎತ್ಸೋದೇನೋ, ಕೂಗಾಟ ಏನೋ, ಚೀರಾಟ ಏನೋ, ಫಸ್ಟ್ ಡೇ ಫಸ್ಟ್ ಶೋ. ನಾವು ಚಿಕ್ಕವರಿದ್ದಾಗೆಲ್ಲ ಬಟ್ಟೆಗಳು ಹಾಕ್ಕೊಂಡು ಸಿನಿಮಾ ನೋಡಿದ್ದೀವಿ. ಅಂದರೆ ಆ ಒಂದು ಖುಷಿನೇ ಬೇರೆ. ಮಾಲ್ಗಳು ಇರಲಿಲ್ಲ ಅವಾಗಿಲ್ಲ. ಸೊ ಮಾಲ್ ಬಂದಮೇಲೆ ಕೂಡ ಮಾಲಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಿರ್ತಾರೆ ಹೊರತು ಯಾರೇ ಎಂಜಾಯ್ ಮಾಡೋದಕ್ಕೆ ಆ ಥರ, ಅಂದರೆ ಏನೋ ಒಂಥರ ಮುಜುಗರ ಅದು ಹಾಗೆ ಆ ಥರ ಇರೋಲ್ಲ. ನಮ್ಮ BC ಸೆಂಟ್ರ್ಗಳಲ್ಲಿ ಹೋಗ್ಬಿಟ್ರೆ ಅಂತೂ ಟೌನ್ ಲೆವೆಲ್ಲು ಆ ಥರ ಸೆಂಟ್ರ್ಗಳಲ್ಲಿ ನಿಜವಾದ ಖುಷಿ ಅನ್ನೋದು ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡಿ ಅದನ್ನು ಆ ಥರ ಥಿಯೇಟರ್ಸ್ ಎಲ್ಲ ಉಳ್ಕೋಬೇಕು ಅಂತಂದರೆ ಹೆಚ್ಚಿನ ಸಿನಿಮಾಗಳು ಬರಬೇಕು. ಡಬ್ಬಿಂಗ್ ಸಿನಿಮಾಗಳು ಬರ್ತಾ ಇರೋದ್ರಿಂದ ಬೇರೆ ಬೇರೆ ಭಾಷೆಯಿಂದ ಸಿನಿಮಾ ಥಿಯೇಟ್ರ್ಗಳಿಗೆ ಒಂದಷ್ಟು ಕೆಲಸ ಇದೆ. ಇಲ್ಲ ತುಂಬ ಕಷ್ಟ ಆಗುತ್ತೆ, ಥಿಯೇಟರ್ಸ್ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಇವಾಗ ಅದೇ ಡಬ್ಬಿಂಗ್ ಸಿನಿಮಾಗಳು ಬರ್ತಾ ಇರೋದ್ರಿಂದ ಅಂತ ಹೇಳಿದ್ರಿ. ಇಲ್ಲೇ ಇವಾಗ ಬಿಡಿ, ಇವಾಗ ಪ್ಯಾನ್ ಇಂಡಿಯಾ ಬಂದಾಗ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆ ಡಬ್ಬಿಂಗ್ ಸಿನಿಮಾಗಳು ಬೇಡ, ನಮ್ಮ ಕನ್ನಡಕ್ಕೆ ಡಬ್ಬಿಂಗ್ ಸಿನಿಮಾಗಳೇ ಬೇಡ, ಹಾಗಿರೋದ್ರಿಂದ ನಮ್ಗಳಿಗೆ ಕೆಲಸ ಕಡಿಮೆ ಆಗ್ತಿದೆ, ಈ ಥರದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ರಿ ಆ ಟೈಮಲ್ಲಿ? ಇವಾಗ ಬಿಡಿ ಎಲ್ಲನೂ ಒಪ್ಕೊಂಡಿದ್ದಾರೆ ಜನ. ಹೌದು, ನಾನು ನಿಜ ಅಂದ್ಕೊಂಡಿದ್ದೆ ಮೇಡಮ್, ಅದನ್ನು ನಿಜ ಅಂದ್ಕೊಂಡಿದ್ದೆ. ಯಾಕಂದರೆ ಡಬ್ಬಿಂಗ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಕೆಲಸ ಹೋಗುತ್ತಲ್ವ. ಇಲ್ಲಿ ಎಲ್ಲ ಬೇರೆ ಭಾಷೆಯವರೆಲ್ಲ ಬಂದು ಇಲ್ಲಿ ಬಿದ್ದೋಗ್ಬಿಟ್ರೆ ಇಲ್ಲಿನವ್ರು ಏನು ಮಾಡಬೇಕು ಅನ್ನೋ ಥರ. ಆಮೇಲೆ ನಿಜವಾಗ್ಲೂ ಜ್ಞಾನೋದಯ ಆಗಿದೆ ಯಾವಾಗಂದರೆ KGF ಸಿನಿಮಾ ಯಾವಾಗ ಐಸ್ ಬ್ರೇಕ್ ಮಾಡ್ಕೊಂಡು ಬೇರೆ ಬೇರೆ ಭಾಷೆಗಳಿಗೆ ಹೋಯಿತು. ಅಂದರೆ ಇಲ್ಲಿ ನಮ್ಮ ಬಜೆಟ್ ಏನು, ನಮ್ಮ ಸಿನಿಮಾಗಳ ಬಜೆಟು ನಾವು ಲಿಮಿಟೆಡಾಗಿ ಮಾಡಿಕೊಂಡು ಒಂದು ಸಿನಿಮಾ ತೆಗಿತಾ ಇದ್ದೀವಿ. ಬರೀ ನಮ್ಮ ಒಂದು ಬೌಂಡ್ರಿಯಲ್ಲಿ ಮಾತ್ರ ನಾವಿದ್ದೀವಿ. ನಮ್ಮ ಸಿನಿಮಾ ಬೇರೆ ಭಾಷೆಯವ್ರು ಯಾಕೆ ನೋಡಬಾರ್ದು? ನಮ್ಮ ಟ್ಯಾಲೆಂಟು, ಯಶ್ ಅವ್ರ ಟ್ಯಾಲೆಂಟ್ ಆಗ್ಬೋದು, ಪ್ರಶಾಂತ್ ನೀಲ್ ಅವ್ರ ಟ್ಯಾಲೆಂಟ್ ಆಗ್ಬೋದು, ಸಿನಿಮಾಟೋಗ್ರಾಫರ್ ಟ್ಯಾಲೆಂಟು, ರವಿ ಬಸವರ್ ಅವ್ರ ಟ್ಯಾಲೆಂಟ್ ಪ್ರಪಂಚಕ್ಕೆಲ್ಲ ಹೆಂಗೆ ಗೊತ್ತಾಯಿತು? ಔಟ್ ಆಫ್ ದ ಬಾಕ್ಸ್ ಹೋಗಿದ್ದಕ್ಕೆ ಗೊತ್ತಾಗಿದ್ದು ಅಲ್ವಾ. ಈಗ ತೆಲುಗವ್ರಿಗೆ ಎಷ್ಟು ಬೇಕು, ರವಿ ಬಸವರವರೇ ಬೇಕು, ಪ್ರಶಾಂತ್ ನೀಲೇ ಬೇಕು, ಈ ಥರ ಇದೆ. ಹಿಂದಿಯವ್ರಿಗೂ ಬೇಕು ಅವರೆಲ್ಲ. ಆ ಮಟ್ಟಕ್ಕೆ ಯಾಕೆ ಜನ ಬೇರೆಯವರೆಲ್ಲ ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂದರೆ ಬೌಂಡ್ರೀಸ್ ಇಲ್ದಿರೋದಕ್ಕೆ. ಈಗ ತುಂಬ ಜನ ಹೋರಾಟ ಮಾಡಿ ಇದನ್ನು ಆ್ಯಕ್ಚುಲಿ ಹೋರಾಟ ಮಾಡಿ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಕನ್ನಡ ಗ್ರಾಹಕ ಕೂಟ ಆಗ್ಬೋದು, ಸುಮಾರು ಜನ, ಗಣೇಶ್ ಚೇತನ್ ಅವರು ಇದ್ದಾರೆ, ರತೀಶ್ ಅವರು, ಬನವಾಸಿ ಬಡಗ, ತುಂಬ ಜನ ತುಂಬ ಫೈಟ್ ಮಾಡಿದ್ದಾರೆ ಅದಕ್ಕೋಸ್ಕರ. ಆದರೆ ಹಿಂದೆ ತುಂಬ ಶ್ರಮ ಇದೆ. ಅವ್ರು ಸುಪ್ರೀಂ ಕೋರ್ಟಿಂದ ಆರ್ಡರ್ ತಂದು ಡಬ್ಬಿಂಗ್ನ ಬ್ಯಾನ್ನ ತೆಗೆಸಿದ ಮೇಲೆ ಏನಾಯಿತು, ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗ್ತಿತ್ತು ಏನೋ ಅನ್ನೋದು ಲೆಕ್ಕ ಆಯ್ತಲ್ಲ, ಅದು 10 ಪಟ್ಟು ಅಷ್ಟು ಜನಕ್ಕೆ ಇಲ್ಲಿ ಕೆಲಸ ಸಿಕ್ಕಿದೆ. ನಾನಾಗಲೇ ನಿಮ್ಗೆ ಹೇಳಿದ ಹಾಗೆ ಇಲ್ಲಿ ನಂಬರ್ ಆಫ್ ಡಬ್ಬಿಂಗ್ ಆರ್ಟಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ, ಡಬ್ಬಿಂಗ್ ಸ್ಟುಡಿಯೋಗಳು ಜಾಸ್ತಿ ಆಗಿದೆ, ಡಬ್ಬಿಂಗ್ ಇಂಜಿನಿಯರ್ ಜಾಸ್ತಿ ಆಗಿದ್ದಾರೆ, ತುಂಬ ಜನಕ್ಕೆ ಕೆಲಸ ಇದೆ. ಮತ್ತು ಈಗ ನಿಮಗೆ NTR ಅಂದರೆ ಇಷ್ಟನೇ ಇಲ್ವಾ? ಹೌದು, ಇಷ್ಟ, ತುಂಬ ಇಷ್ಟ. ತೆಲುಗು ಬರುತ್ತೆ ನಿಮಗೆ? ಅರ್ಥ ಆಗುತ್ತೆ. ಬಟ್ ಪೂರ್ತಿಯಾಗಿ ಅರ್ಥ ಆಗುತ್ತಾ? ತುಂಬ ಕ್ಲಿಷ್ಟವಾದ ಪದಗಳು ಆ ಥರ ಇಲ್ಲ. ಬಟ್ ಒಂದು ಸಿನಿಮಾ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಗೆ ಏನು ಬೇಕು? ಕನ್ನಡನೇ, ನಿಮ್ಮ ಭಾಷೆ ಬೇಕಾಗುತ್ತೆ. ಅದೇ ಥರ ಈಗ ಯಶ್ ಅಂದರೆ ಇಷ್ಟ ಇರೋ ಅಂಥವ್ರು ಇರ್ತಾರೆ ಹೈದರಾಬಾದಲ್ಲಿ, ಅವ್ರು ಕನ್ನಡ ಬರೋದಿಲ್ಲ. ನಾವಲ್ಲಿ ಹೋಗಿ ನಾವು ಕನ್ನಡ ಸಿನಿಮಾ ಹಾಕ್ತೀವಿ ಅಂದರು ಅವ್ರು ನೋಡೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ, ಬರೋದಿಲ್ಲ. ಆದರೆ ಅದೇ ಯಶ್ ಸಿನಿಮಾ ತೆಲುಗಲ್ಲಿ ಬಂತು ಅಂದರೆ ಯಶ್ನ ಫ್ಯಾನ್ಸ್ ಎಲ್ಲರೂ ಏನು ಮಾಡ್ತಾರೆ, ಅವರು ತೆಲುಗಲ್ಲಿ ನೋಡಿ ಎಂಜಾಯ್ ಮಾಡ್ತಾರೆ. ಹಾಗೆ ನಿಮ್ಗೆ NTR ಅಂದರೆ ಇಷ್ಟ, ನಿಮಗೆ ರಾಮ್ ಚರಣ್ ಅಂದರೆ ಇಷ್ಟ, ಅಥವಾ ನಿಮಗೆ ಇನ್ನೊಬ್ಬರು ಅಲ್ಲು ಅರ್ಜುನ್ ಇಷ್ಟ, ಯಾರೋ ಇಷ್ಟ ಅಂದ್ಕೊಳ್ಳಿ, ಅವ್ರದ್ದು ನಮ್ಮ ಭಾಷೆಯಲ್ಲಿ ಬಂತು ಅಂದ್ಕೊಳ್ಳಿ, ನಿಮಗೆ ಮೀನಿಂಗ್ ಅರ್ಥ ಆಗುತ್ತೆ. ಅದು ನಿಜವಾಗ್ಲೂ ಅಲ್ಲಿ ಏನು ಖುಷಿ ಆಗುತ್ತೋ ಅದನ್ನು ಎಂಜಾಯ್ ಮಾಡ್ತೀರಾ. ನಾವು ಚಿಕ್ಕವರಿದ್ದಾಗ ನಮ್ಗೆ ಯಾವ್ದು ಸಿನಿಮಾ ಕರ್ಕೊಂಡೋಗಿರೋ ಟೂರ್ ಹೋದಾಗ ತಮಿಳ್ನಾಡಲ್ಲಿ ಹಿಂಗೆ ನೋಡ್ತಾ ಇದ್ದೀವಿ, ಪಕ್ಕದಲ್ಲಿವ್ರು ಯಾರಾದ್ರು ನಕ್ಕರೆ ನಾವು ಜೋರಾಗಿ ನಗೋದು ಸ್ಟೂಡೆಂಟ್ಸ್ ಕಾಲೇಜಲ್ಲಿ. ಸುಮ್ಮನೆ ಇರೋದು. ಅಂದರೆ ಅದು ಏನಾಗ್ಬಿಡ್ತದೆ, ಅದು ಅರ್ಥ ಆಗದಿದ್ದಾಗ ಏನು ಕಾಣುತ್ತೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಮರ ಆಗುತ್ತೆ. ಬಟ್ ನಿಮಗೆ ಭಾಷೆ ನಿಮ್ಮ ಭಾಷೆಯಲ್ಲಿ ಸಿಕ್ಕಿದಾಗ ಏನಾಗುತ್ತೆ, ಖುಷಿ ಆಗುತ್ತೆ, ತುಂಬ ಸಂತೋಷದಿಂದ ನೀವು ಎಂಜಾಯ್ ಮಾಡ್ತೀರ. ಪ್ರತಿಯೊಂದು ಅರ್ಥ ಮಾಡಿಕೊಂಡು ನೀವು ಅದನ್ನು ಇದು ಮಾಡ್ತೀರ. ಸೊ ಹಾಗಾಗಿ ಡಬ್ಬಿಂಗ್ ಅನ್ನೋದು ಬೇಕು. ಇಲ್ಲಿ ಯಾರಿಗೂ ತೊಂದರೆ ಆಗ್ತಿಲ್ಲ. ಈಗ ಡಬ್ಬಿಂಗ್ ಬಂದಾಗಿಂದ ನಮ್ಮಲ್ಲಿ ಚಾಲೆಂಜ್ ಜಾಸ್ತಿ ಆಗಿದೆ. ಚಾಲೆಂಜ್ ಅಂದರೆ ಇನ್ನೂ ಚೆನ್ನಾಗಿ ನಾವು ಮಾಡ್ಬೋದು. ಆ ಭಾಷೆಗಳಲ್ಲಿ ಬರ್ತಿದ್ದಲ್ಲ. ಈಗ ನಮ್ಮ ದೊಡ್ಡ ಹೀರೋಗಳೆಲ್ಲ ಏನು ಮಾಡ್ತಿದ್ದಾರೆ, ಕನ್ನಡದಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ತೆಗಿತಿದ್ದಾರೆ. ಅಂದರೆ ಥಿಯೇಟ್ರ್ಗಳು ತುಂಬ್ತಿದ್ದಾವೆ. ಈಗ ಒಂದೇನಪ್ಪ ಅಂತಂದರೆ ನನ್ನ ರಿಕ್ವೆಸ್ಟ್ ದೊಡ್ಡ ಹೀರೋಗಳು ಆದಷ್ಟು ವರ್ಷಕ್ಕೆ 1-2 ಸಿನಿಮಾಗಳಾದರೂ ಮಿನಿಮಮ್ ಮಾಡಲೇಬೇಕು. ಈಗ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ದಾರಲ್ಲ, ನೀವು ನಂಬೋದಿಲ್ಲ, ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು 1 ವರ್ಷಕ್ಕೆ 12-13 ಸಿನಿಮಾಗಳು ರಿಲೀಸ್ ಆಗ್ತಿತ್ತು. ನಂಬ್ತಾರೆ ನೀವು? ಆ ಟಾಪಲ್ಲಿದ್ದ ಟೈಮಲ್ಲಿ ಅಂದರೆ ತಿಂಗ್ಳಿಗೆ ಒಂದೊಂದು ಕೊಂಡ್ರು ಕೂಡ ಇನ್ನೊಂದು ಮಿಗ್ತಾ ಇತ್ತು. ಅಷ್ಟು ಸಿನಿಮಾಗಳು ಅದು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ರು, ಹೆಂಗಿದೆ ಆ ಥಿಯೇಟ್ರ್ಗಳು ತುಂಬ ತುಳುಕ್ತಾ ಇದ್ವು. ಥಿಯೇಟ್ರ್ ಸಿಗದಿರೋ ಒದ್ದಾಡ್ತಿದ್ರು ಜನಗಳೆಲ್ಲ, ಬರೀ ಕನ್ನಡದಲ್ಲೇ. ಡಬ್ಬಿಂಗ್ ಇಲ್ಲದಿರೋ ಟೈಮಲ್ಲಿ ಹೇಳ್ತಿದ್ದೆ. ಈಗೇನಾಗಿದೆ, ಎಲ್ಲ ಕಡಿಮೆ ಆಗಿದೆ. ಸಿನಿಮಾಗಳು ಬರೋಂಥದ್ದು ಕಡಿಮೆ ಆಗ್ತದೆ. ಸೊ ಡಿಮ್ಯಾಂಡ್ ಇದೆ, ಥಿಯೇಟ್ರ್ಗಳಲ್ಲಿ ಡಿಮ್ಯಾಂಡ್ ಇದೆ, ಸಿನಿಮಾಗಳು ಬರ್ತಿಲ್ಲ. ಡಬ್ಬಿಂಗ್ ಇರೋದ್ರಿಂದ ಒಂದಷ್ಟು ಥಿಯೇಟ್ರ್ಗಳು ಉಳ್ಕೊಳ್ತಾ ಇದ್ದಾವೆ. ಇನ್ನೂ ಹೆಚ್ಚಿಗೆ
ಈಗ ನಂಗೆ ತುಂಬ ಇಷ್ಟವಾದ ಥಿಯೇಟ್ರ್ ಕಾವೇರಿ ಥಿಯೇಟ್ರ್ ಇವತ್ತಿಲ್ಲ ಹೊಡೆದಾಕಿದ್ದಾರೆ. ಹೌದು. ತುಂಬ ನೋವಾಗುತ್ತೆ ಆ ಕಡೆ ನೋಡಿದಾಗ, ತುಂಬ ಬೇಜಾರಾಗುತ್ತೆ. ಅದನ್ನ ಮಾಡ್ತಾರೆ, ಬೇರೆ ಏನೋ ಕಮರ್ಷಿಯಲ್ ಮಾಡ್ಕೊಳ್ತಾರೆ. ಬಟ್ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದಾಗ ಥಿಯೇಟ್ರ್ಗಳು ಸಿಂಗಲ್ ಸ್ಕ್ರೀನ್ಸು ಉಳ್ಕೋಬೇಕಾಗುತ್ತೆ. ಅದರ ಅಂಗವಾಗಿ ಡಬ್ಬಿಂಗ್ ಅನ್ನೋದು ಒಂದು ಪ್ರಾಮುಖ್ಯತೆ ಇದೆ. ಅದು ತಪ್ಪಲ್ಲ ಅಂತ ನನಗೆ ಅನಿಸುತ್ತೆ. ಇವಾಗ ಡಬ್ಬಿಂಗ್ ಅಂತ ವಿಷಯ ಬಂದಾಗ ನೀವು ಸ್ಕ್ರಿಪ್ಟ್ ರೆಡಿ ಮಾಡುವಾಗ ನಮ್ಮ ಕನ್ನಡದವರನ್ನೇ ಯಾರನ್ನಾದರೂ ರೆಫರ್ ಮಾಡಿದ್ದು ಉಂಟಾ? ಆರ್ಟಿಸ್ಟ್ ಆಗಿ ಇವರು ಚೆನ್ನಾಗಿ ಮಾಡ್ತಾರೆ, ಇವರನ್ನು ಹಾಕೊಳ್ಳಿ, ಈ ಥರದ್ದು ಯಾರನ್ನಾದರೂ ರೆಫರ್ ಮಾಡಿದ್ರಾ? ಮೇಡಮ್, ಸಿಂಗರ್ಸ್ನೆಲ್ಲ ರೆಫರ್ ಮಾಡ್ತೀನಿ ಮೇಜರಾಗಿ. ನಮ್ಮ ಸಿನಿಮಾಗಳಲ್ಲಿ ನಮ್ಮ ಕನ್ನಡ ಸಿಂಗರ್ಸೇ ಬೇಕು. ನಮ್ಮ ಪ್ರೊನೌನ್ಸಿಯೇಷನ್ನು ಈಗ ಕೇಳೋಂಥವ್ರು ಕನ್ನಡದವ್ರಾಗಿರೋದ್ರಿಂದ ಬೇರೆ ಭಾಷೆಯವ್ರು ತಪ್ಪು ಉಚ್ಚಾರಣೆ ಮಾಡಿದಾಗ ಅದನ್ನು ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ನನಗೆಲ್ಲೂ ಒಂದು ಅಕ್ಷರ ದೋಷ ಇರಬಾರ್ದು, ಆ ಥರದ್ದು ನನ್ನ ಪ್ರಯತ್ನ ಇರ್ತದೆ. ಸೊ ಸಿಂಗರ್ಸ್ ನಮ್ಮವ್ರು ಇರಲಿ ಅಂತ ನಾನು ಮ್ಯಾಕ್ಸಿಮಮ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ರೆಫರ್ ಮಾಡ್ತೀನಿ. ಕೆಲವೊಂದು ಸರ್ತಿ ಆ ಒರಿಜಿನಲ್ ಫ್ಲೇವರ್ ಬೇಕು, ಅವ್ರ ಕೈಲಿ ಆಡಿಸ್ಬೇಕು ಹಾಗೆ ಅಂದಾಗ ಕಷ್ಟಪಟ್ಟು ಅವ್ರ ಕೈಯಲ್ಲಿ ಕರೆಕ್ಟಾಗಿ ಆಡಿಸ್ತೀವಿ, ಅದಾಗುತ್ತೆ. ಮತ್ತು ಆರ್ಟಿಸ್ಟಿಕ್ ವಿಷಯಕ್ಕೆ ಬಂದಾಗ ನನಗೆ ತ್ರಿಬಲ್ ಆರ್ ಟೈಮಲ್ಲಿ ಅರುಣ್ ಸಾಗರ್ ಅವ್ರನ್ನ ರೆಫರ್ ಮಾಡಿದೆ ಒಂದು ಕ್ಯಾರೆಕ್ಟ್ರಿಗೆ. ಓಪನಿಂಗ್ ಸೀನಲ್ಲಿ ಅವ್ರದ್ದೊಂದು ಶೂಟ್ ಇತ್ತು ವಿತ್ ಶ್ರೇಯ ಅವ್ರ ಜೊತೆಲೆಲ್ಲ ಇತ್ತು. ಸೊ ಆಮೇಲೆ ಅದು ಟ್ರಿಮ್ ಆಗಿ ಎಡಿಟಿಂಗಲ್ಲಿ ಆಯಿತು. ಸ್ಟಾರ್ಟಿಂಗಲ್ಲಿ ತುಂಬ ಅಷ್ಟು ರಾಜಮೌಳಿ ಸರ್ ವಾಯ್ಸ್ ಓವರ್ ಕೂಡ ಇತ್ತು ಅದರಲ್ಲಿ. ಸೊ ಆ ಕಥೆನ ಆಮೇಲಿಂದ ಅದನ್ನು ಬೇರೆ ಥರನೇ ಎಡಿಟಿಂಗ್ ಚೇಂಜ್ ಮಾಡಿದಾಗ ಅದು ತುಂಬ ದುರದೃಷ್ಟವಶಾತ್ ಅವರು ಆ ಸಿನಿಮಾದಲ್ಲಿ ಇರಬೇಕಾಗಿತ್ತು. ಆ್ಯಕ್ಚುಲಿ ಟ್ರಿಮ್ ಆಗಿದ್ದರಿಂದ ಅವ್ರು ಮಿಸ್ ಆಯಿತು. ಸೊ ಎಲ್ಲೇ ಹೋಗಲಿ ನಮ್ಮತನ ನಾವು ಬಿಟ್ಕೊಡೋದಿಲ್ಲ. ಹಾಗಂತ ಬೇರೆ ಭಾಷೆಗೆ ನಾವು ತೊಂದರೆನೂ ಮಾಡ್ತಿಲ್ಲ ಅಥವಾ ಅವಮಾನ ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಮ ಕನ್ನಡದವರಂದು ವಿಶಾಲ ಹೃದಯರು ಆವಾಗಲೇ ಹೇಳಿದ್ದೀನಿ, ಎಲ್ಲ ಭಾಷೆನೂ ಇಷ್ಟಪಡ್ತೀವಿ, ಕನ್ನಡನ ಪ್ರೀತಿಸ್ತೀವಿ. ಅಂದರೆ ಆ ಸೀನ್ ಟ್ರಿಮ್ ಆಗಿತ್ತು ಅಂತಂದರೆ ಏನೋ ಅದು ಅವಶ್ಯಕತೆ ಇರಲಿಲ್ವಾ ಅಥವಾ ಏನಾದರೂ? ಅಲ್ಲ, ಕತೆ ಬೇರೆ ಥರ ಡೈವರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ಬೋದು ಮೋಸ್ಟ್ಲಿ ಅವರು. ಇವರು ಬಾಲ್ಯದ ಒಂದು ಇಬ್ಬರು ಹೀರೋಗಳಿದ್ದಾರಲ್ಲ, ಅವ್ರ ಬಾಲ್ಯದ ಸೀನು, ಹುಟ್ಟುವಂಥ ಸೀನು, ಆ ಥರದ್ದೇನೋ ಮಾಡಿದರೆ, ಪ್ಲ್ಯಾನ್ ಮಾಡಿದ್ರು ಆ್ಯಕ್ಚುಲಿ ಅವ್ರಿಗೆ. ಸೊ ಅವ್ರು ಬಂದು ಅಲ್ಲಿ ಮೇಕಪ್ ಮಾಡಿಕೊಂಡು ಒಂದೊಳ್ಳೆ ಸೆಟ್ಟಲ್ಲಿ ಅನ್ನಪೂರ್ಣ ಸ್ಟುಡಿಯೋದಲ್ಲೆಲ್ಲ ಶೂಟಿಂಗ್ ಎಲ್ಲ ಆಗಿತ್ತು ಆ್ಯಕ್ಚುಲಿ ಅದು. ಸೊ ಇದಿರೋ ಚೆನ್ನಾಗಿರೋದು, ಬಟ್ ಕತೆಗೆ ಅದು ಪೂರಕವಾಗಿರೋದಿಲ್ಲ ಅಂತ ಆಮೇಲೆ ಅನಿಸಿ ಅದನ್ನು ಚೇಂಜ್ ಮಾಡಿದ್ದಾರೆ. ಸಿಂಗರ್ಗಳಲ್ಲಿ ಯಾರನ್ನೆಲ್ಲ ರೆಫರ್ ಮಾಡಿದ್ರಿ? ಮೇಡಮ್, ಸಂತೋಷ್ ವೆಂಕಿ ಆಗ್ಬೋದು, ವಾಸಿಕ ಬಸವರ್ ಆಗ್ಬೋದು, ತುಂಬ ಜನ ಸಿಂಗರ್ಸ್ ನಮ್ಮ ಕನ್ನಡದವರು, ಅನುರಾಧ ಭಟ್ ಅವ್ರನ್ನ, ಅನನ್ಯ ಭಟ್ ಅವರು, ತುಂಬ ಜನ ಸಿಂಗರ್ಸು ಬೇರೆ ಬೇರೆ ಅಂದರೆ ಡಬ್ಬಿಂಗ್ ಸಿನಿಮಾಗಳಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಅದೃಷ್ಟ ಏನಪ್ಪ ಅಂತಂದರೆ ಈಗ ಮೇನ್ ಸ್ಟ್ರೀಮ್ಗೆ ಈಗ ನಾನೊಬ್ಬನೇ ಅಲ್ಲ ಅಂತ ನಾನು ಹೇಳೋದಿಲ್ಲ ಮೇಡಮ್, ಆ ಥರ ಹೇಳಬಾರ್ದು. ನಮ್ಮ ಕನ್ನಡದಲ್ಲಿ ಎಂತೆಂಥ ಒಳ್ಳೊಳ್ಳೆ ಸಾಹಿತಿಗಳಿದ್ದಾರೆ ಈಗ ಪ್ರೆಸೆಂಟು. ಒಂದು ಎರ ಮುಗೀತು ಹಳೆಯದು. ಈಗ ವಿಜೇಂದ್ರ ಪ್ರಸಾದ್ ಅವರಾಗ್ಬೋದು, ಕವಿರಾಜ್ ಅವರಾಗ್ಬೋದು, ನಮ್ಮ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ಜೊತೆಗೆ ಸಾಹಿತ್ಯನೂ ಚೆನ್ನಾಗಿ ಬರೀತಾರೆ. ಅವರೆಲ್ಲ ಡಬ್ಬಿಂಗ್ ಸಿನಿಮಾಗಳಲ್ಲಿ ಅವರು ಹಾಡುಗಳು ಬರೆದಿದ್ದಾರೆ. ತುಂಬ ಖುಷಿಯಾಗುತ್ತೆ ಅವೆಲ್ಲ ನೋಡಿದ್ರೆ. ಸೊ ಅದೊಂದು ಟೀಮ್, ನಮ್ಮದು ಒಂದು ಸಂಪತ್ತು. ಅಂದರೆ ಡಬ್ಬಿಂಗ್ ಪರವಾಗಿ ವಿರೋಧ ಪರ ಅನ್ನೋದು ಬಿಟ್ಟರೆ ಜನಕ್ಕೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದು ಎಲ್ಲರ ಉದ್ದೇಶನೂ ಇದೆ. ಸೊ ಹಾಗಾಗಿ ಎಲ್ಲರೂ ಒಳ್ಳೆ ಅವರ ಎಫರ್ಟ್ ಹಾಕಿ ಒಳ್ಳೆ ಔಟ್ಪುಟ್ನ ಕೊಡ್ತಿದ್ದಾರೆ. ಟ್ರಾನ್ಸ್ಲೇಷನ್ ಅಂತೂ ಯಾವತ್ತೂ ಮಾಡಬಾರ್ದು. ನನಗೆ ಉದ್ದೇಶಕ್ಕೆ ಡಬ್ಬಿಂಗ್ ವಿಷಯ ಬಂದಾಗ ಭಾವಾರ್ಥ ತೊಗೋಬೇಕಾದ್ರು ಹೊರತು ಅದ್ರದ್ದೇನೋ ಒಂದು ಲೈನ್ ತೊಗೊಂಡು ಆ್ಯಸ್ ಇಟ್ ಈಸ್ ಇದು ಮಾಡಬೇಕು ಅಂತ ಕಷ್ಟ, ತುಂಬ ಕಷ್ಟನೇ ಅದು ಅಂತ. ಈಗ ನಿಮ್ಗೆ ಹೇಳಿ ನಾನು ಸ್ವಾತಂತ್ರ್ಯ ನೋಡಿ, ತೆಲುಗು ನೀವು ಕೇಳಿ ನೋಡಿ, ಮೀನಿಂಗ್ ಕನ್ನಡ ಕೇಳಿ ನೋಡಿ, ನಿಮ್ಗೆ ಎರಡಕ್ಕೂ ವ್ಯತ್ಯಾಸ ಇದೆ. ಆದರೆ ಒಂದು ಕಾನ್ಸೆಪ್ಟ್ ವೈಸ್ ಎರಡೂ ಸೇಮ್ ಇರುತ್ತೆ. ಥಿಯೇಟ್ರಲ್ಲಿ ನೋಡಿದಾಗ ಸಿಚುವೇಶನ್ ವೈಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸರ್, ಇವಾಗ ಹೇಗೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡೋರು ನೀವು ಒಬ್ಬರೇ ಮಾತ್ರ ಇದ್ದೀರಾ ಅಥವಾ ತುಂಬ ಜನ ಇದ್ದಾರೆ? ಇವಾಗ ನಾವು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಹಿಟ್ಟಾಗಿರೋ ಮೂವಿಗೆಲ್ಲ ನೀವೇ ಮಾಡಿರೋದು, ಹಾಗಾಗಿ ಬೇರೆಯವರು ಇದ್ದಾರಾ ಅಥವಾ ನೀವು ಒಬ್ಬರೇ ಅಷ್ಟೇ ಕೆಲಸ ಚಮತ್ಕಾರ ನಡೀತಾ ಇದೆಯಾ ಸ್ಕ್ರಿಪ್ಟ್? ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ತುಂಬ ಚೆನ್ನಾಗಿ ಕೆಲಸನ ಮಾಡ್ತಿದ್ದಾರೆ, ತುಂಬ ಒಳ್ಳೊಳ್ಳೆ ಔಟ್ಪುಟ್ಸ್ನ ಕೊಡ್ತಿದ್ದಾರೆ. ಲಕ್ಕಿಯಾಗಿ ನನಗೆ ದೊಡ್ಡ ಬ್ಯಾನರ್ ಸಿಗ್ತಿದ್ದಾವೆ ಆ ಥರ. ಬಟ್ ಆಗ ನಾನು ಲಾಕ್ಡೌನಲ್ಲಿ ಸುಮಾರು ಸಿನಿಮಾಗಳು ಮಾಡಿದೆ ಅಂತ ಹೇಳಿದ್ನಲ್ಲ, ಈಗ ವರ್ಷಕ್ಕೆ 2-3 ಆ ಥರ ದೊಡ್ಡ ಸಿನಿಮಾಗಳು ಮಾತ್ರ ಮಾಡೋಕ್ಕೆ ಮಾತ್ರ ನನಗೆ ಸಮಯಾವಕಾಶ ಸಿಗ್ತಾ ಇದೆ. ವರ್ಷಕ್ಕೆ 2-3 ಆದರೂ ಕೂಡ ಫುಲ್ ಬ್ಯುಸಿ ಆಗಿದ್ದೀರಾ. ಅವು 2-3 ಸಿನಿಮಾ ಟೈಮ್ ಸಿಗ್ತಾ ಇಲ್ಲ ನಿಮ್ಗೆ, ತುಂಬ ಸಿನಿಮಾಗಳನ್ನ ಒಪ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಹಂಗಿದೆ. ಅದೇ ಈಗ ನೋಡಿ, ರಿಲೀಸ್ ಆಗ್ಬೇಕಾದ್ರೆ 4 ಸಿನಿಮಾ ಇದೆ. ಕಣ್ಣಪ್ಪ, ಕಂಗುವ, ವೇಟೆಯನ್ ಮತ್ತು ಪುಷ್ಪ 2 ಈ ಥರ ಲಿಸ್ಟ್ ಇದೆ. ರೀಸೆಂಟಾಗಿ ಬಂದಿದ್ದ ಸಿನಿಮಾಗಳಲ್ಲಿ ಕಲ್ಕಿ, ಡಬಲ್ ಸ್ಮಾರ್ಟ್, ತಂಗಲ್ಲನು, ಈ ವರ್ಷ ಒಂದು 10 ಸಿನಿಮಾ 12 ಸಿನಿಮಾ ಮಾಡಿದ್ದೀನಿ. ಅದರೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಟ್ ಆಗಿರೋ ಸಿನಿಮಾಗಳೇ. ಸರ್, ಇವಾಗ ನೀವುಗಳು ಈ ಸ್ಟಾರ್ ಹೀರೋ ಇನ್ನು ನನ್ನ ಸ್ಕ್ರಿಪ್ಟಿಂಗ್, ಇನ್ನು ನನ್ನ ಟ್ರಾನ್ಸ್ಲೇಟಿಂಗ್ ನಾನು ಇವ್ರ ಜೊತೆ ಮಾಡಿಲ್ಲ ಅಂತ ಯಾರಾದರೂ ಉಳ್ಕೊಂಡಿದ್ದಾರಾ ನಿಮ್ಮ ಲಿಸ್ಟಲ್ಲಿ? ಆಲ್ಮೋಸ್ಟ್ ಎಲ್ಲರೂ ಕವರ್ ಆಗಿದ್ದಾರೆ ಅಂತ. ಇಲ್ಲ ಮೇಡಮ್,
ಮಹೇಶ್ ಬಾಬು ಇನ್ನೂ ಮಾಡಿಲ್ಲ ನಾನು ಸಿನಿಮಾ. ಮಹೇಶ್ ಬಾಬು ಈಗ ನೆಕ್ಸ್ಟ್ ಆದ್ಮೇಲೆ ಸರ್ ಸಿನಿಮಾ ಬರ್ತದಲ್ಲ, ಅಲ್ಲಿ ಫುಲ್ಫಿಲ್ ಆಗುತ್ತೆ ಅದು ಡ್ರೀಮ್. ಅವ್ರೊಬ್ರೇನಾ ಅಥವಾ ಇನ್ನು ಇಲ್ಲ, ಪ್ರಭಾಸ್ ಅವ್ರದ್ದಿತ್ತು, ಕಲ್ಕಿ ಮಾಡಿದೆ. ಅದಕ್ಕೆ ಮುಂಚೆ ಬಾಹುಬಲಿ ಟೈಮಲ್ಲಿ ಡಬ್ಬಿಂಗ್ ಇರಲಿಲ್ಲ ನಮಗೆ ಅವಾಗ. ಸೊ ಕಲ್ಕಿ ಮಾಡಿದ್ಮೇಲೆ ಓಕೆ, ಪ್ರಭಾಸ್ ಒಂದು ಲಿಸ್ಟಿಂದ ಇದಾಯ್ತು, ಆ್ಯಡ್ ಅಂದ್ರೆ ಆಯಿತು. ಆಲ್ಮೋಸ್ಟ್ ಎಲ್ಲ ಆಗಿದ್ದಾರೆ, ಎಲ್ಲೋ 1-2-3 ಜನ ಉಳ್ಕೊಂಡಿರ್ಬಹುದೇನೋ ಅಷ್ಟೇ. ಅಷ್ಟೇ ಮೇಡಮ್. ಈಗ ಮೈನ್ ಹೀರೋಗಳಲ್ಲಿ ನಾನಿಯಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲರೂ ದೊಡ್ಡ ದೊಡ್ಡ ಹೀರೋಗಳಿಂದ ಹಿಡಿದು ಎಲ್ಲರನ್ನೂ ಮಾಡಿದ್ದೀನಿ. ಚಿರಂಜೀವಿ ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ಎಷ್ಟು ಜನ ಆರ್ಟಿಸ್ಟ್ಗಳಿದ್ರು ಎಲ್ಲರಿಗೂ ಕೆಲಸ ಮಾಡಿದ್ದೀನಿ, ಎಲ್ಲರ ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ವರುಣ್ ಸಿನಿಮಾ ಆಗ್ಬೋದು, ಸಾಯಿ ಧರ್ಮ್ ತೇಜ್ ಅವ್ರದ್ದಾಗ್ಬೋದು, ಎಲ್ಲರಿಗೂ ಕೆಲಸ ಮಾಡಿದ್ದೀನಿ. ಬಾಸ್ಗಂತೂ ಸೈರಾ ನರಸಿಂಹರೆಡ್ಡಿ, ಆಚಾರ್ಯ 2 ಮಾಡಿದ್ದೀನಿ ಅವ್ರದ್ದು. ಸೊ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮೊನ್ನೆ ಅವರೇ ಕರೆಸಿ ಸನ್ಮಾನ ಮಾಡಿದ್ರು, ಅವ್ರ ಬರ್ತಡೇ ದಿನ ಅವರು ಇದೆಲ್ಲ ರೆಕಗ್ನೈಸ್ ಮಾಡ್ತಾರೆ ಮೇಡಮ್. ಅಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಮಹೇಶ್ ಬಾಬು ಅವ್ರ ಸಿನಿಮಾ ಮಾಡಿಲ್ಲ ಇದುವರೆಗೂ. ನೆಕ್ಸ್ಟು ದೊಡ್ಡ ಸಿನಿಮಾ ಬರ್ತಿದೆ ಅವ್ರದ್ದು. ನೆಕ್ಸ್ಟ್ ಅದಕ್ಕೆ ರೆಡಿ ಆಗ್ತಿದೆ, ಮಾಡಿಲ್ಲ ಅಂತ ಹೇಳಕ್ಕಲ್ಲ, ನೆಕ್ಸ್ಟ್ ರೆಡಿ ಇದೆ ಅಂತ. ರೆಡಿ ಆಗ್ತಾ ಇದೆ. ಡಿಸ್ಕಷನ್ಗೆ ಆದಷ್ಟು ಬೇಗ ಕರೀತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಆ ಟೈಮಲ್ಲಿ ಅದು ಮಾಡಬೇಕಾಗುತ್ತೆ. ಸರ್, ಅದು ಇಷ್ಟು ಸ್ಟಾರ್ ಹೀರೋಗಳ ಜೊತೆ, ಸ್ಟಾರ್ ಡೈರೆಕ್ಟರ್ಗಳ ಜೊತೆ ಬೇರೆ ಭಾಷೆಯಲ್ಲಿ ತೆಲುಗು ತಮಿಳಲ್ಲಿ ಕೆಲಸ ಮಾಡಿದ್ದೀರಾ. ನಮ್ಮ ಇವಾಗ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾತ್ರ ಅಲ್ಲ, ನೀವು ಕನ್ನಡದಿಂದ ತೆಲುಗು ತಮಿಳಿಗೂ ಕೂಡ ಅನುವಾದ ಮಾಡಿದ್ದೀರಾ ಮೂವಿಗಳನ್ನು. ಹಾಗೆ ನೋಡಿದ್ರೆ ಪೊಗರು ಸಿನಿಮಾಗೆ ಮಾಡಿದ್ದೀರಾ, ಕಬ್ಜಾಗ್ ಮಾಡಿದ್ದೀರಾ, ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾಡಿದ್ದೀರಾ ಕನ್ನಡದಲ್ಲಿ. ಗೋಸ್ಟ್ ಆಗಿದೆ. ಹಾಗಿರುವಾಗ KGF ಅಲ್ಲಿ ನಿಮ್ಮ ಕೆಲಸ ಇರಲಿಲ್ಲ, ಹಾಗೆ ಕಾಂತಾರದಲ್ಲೂ ಕೂಡ ಇರಲಿಲ್ಲ. ಇಲ್ಲಿ ಯಾಕೆ? ಅವೆಲ್ಲ ಸಡನ್ ಪ್ಲ್ಯಾನ್ ಆಗಿ ಆಗಿದ್ದು ಮೇಡಮ್. ನನಗೆ KGF ಸಡನ್ ಪ್ಲ್ಯಾನ್ ಅಲ್ಲ, ಕಾಂತಾರ ಸಡನ್ ಆಗಿ ಅವ್ರು ಡಬ್ಬಿಂಗ್ ಮಾಡೋ ಉದ್ದೇಶ ಇರಲಿಲ್ಲ. ಡಬ್ಬಿಂಗೇ ಅವ್ರನ್ನ ಹುಡ್ಕೊಂಡು ಬಂತು, ಬೇಕು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಮಾಡಲೇಬೇಕಾದ ಅನಿವಾರ್ಯತೆ ಬಂತು. ಅಂದರೆ ಅದು ನಿಜವಾದ ಸಕ್ಸಸ್ ಹೇಳಬೇಕು ಅಂತಂದರೆ, ಅವ್ರು ಬರೀ ನಮ್ಮ ಕನ್ನಡಕ್ಕೆ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿಲ್ಲ. ಬೇರೆ ಕಡೆಯಿಂದ ಎಷ್ಟು ಡಿಮ್ಯಾಂಡ್ ಬಂತು ಅಂತಂದರೆ ಆದಷ್ಟು ಕಡಿಮೆ ಸಮಯದಲ್ಲಿ ಮಾಡಬೇಕು ಅಂತ. ಸೊ ಹಾಗಾಗಿ ಅವರು ಅದನ್ನು ಡಬ್ಬಿಂಗ್ ಮಾಡಿದಾಗ ನಾನು ಬೇರೆ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದೆ. ನಾನು ಕೇಳೋಕ್ಕೆ ಹೋಗೋದಿಲ್ಲ ಅದನ್ನು. ಅದೇ ನನ್ನ ವರ್ಕ್ ಇಷ್ಟ ಆಗಿ ಯಾರಾದರೂ ಅವಕಾಶ ಕೊಟ್ಟರೆ ಮಾತ್ರ ನಾನು ವರ್ಕ್ ಮಾಡ್ತಿದ್ದೀನಿ, ಆ ಥರ ಇದೆ. ನೋಡೋಣ ನೆಕ್ಸ್ಟು ಏನಾದ್ರು. ಅಂದರೆ ಕಬ್ಜಾ ಆಗ್ಬೋದು, ಗೋಸ್ಟ್ ಆಗ್ಬೋದು, ಇವೆಲ್ಲ ಬೇರೆ ಭಾಷೆಗೆ ಚೆನ್ನಾಗಿ ಡಬ್ ಮಾಡಿಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಸರ್, ಇವಾಗ ನೀವು ತೆಲುಗು ತಮಿಳಲ್ಲಿ ಸ್ಟಾರ್ ಹೀರೋರ್ಗೆ ಮಾಡಿರೋದ್ರಿಂದ ನಿಮ್ಮ ಸಂಭಾವನೆಯೂ ಕೂಡ ಹಾಗೆ ಇರುತ್ತೆ. ನಾವು ತಿಳ್ಕೊಂಡಿರ್ಬೋದು, ಹೌದು ಅಲ್ವೋ, ಅದು ನಿಮ್ಮ ಪರ್ಸ್ನಲ್ ಆಗಿರೋದು, ಹೇಳಬೇಕು ಅಂತ ಏನಿಲ್ಲ. ಬಟ್ ಅದೇ ಥರ ನಮ್ಮ ಕನ್ನಡದವರು ಸರ್, ನಮ್ಮದೊಂದು GST ಎಲ್ಲ ಪೇ ಮಾಡ್ತೀವಿ, ಚೆನ್ನಾಗೇ ಇರುತ್ತೆ ಸರ್ ಸಂಭಾವನೆ. ದೇವ್ರ ದಯೆಯಿಂದ ಇಷ್ಟು ವರ್ಷಗಳ ಕಷ್ಟಗಳೆಲ್ಲ ದೇವರು ನೋಡಿದ್ದಾರೆ. ಮತ್ತು ಅಷ್ಟೇ, ನಾನು ಕೆಲವಷ್ಟು ಸರ್ವಿಸ್ ಕೂಡ ಮಾಡ್ತಿದ್ದೀನಿ ಯಾರಿಗೆ ನೀಡಿ ಪೀಪಲ್ ಇರ್ತಾರೆ. ಸೊ ಸ್ಟೂಡೆಂಟ್ಸ್ ಆಗ್ಬೋದು, ಎಜುಕೇಷನ್ಗೆ ಆಗ್ಬೋದು, ಬೇರೆ ಥರ ನೇಚರ್ಗೆ ಸಂಬಂಧಪಟ್ಟಂಗೆ ವರ್ಕ್ ಮಾಡ್ತಾಯಿದ್ದೀನಿ. ಆ ತೃಪ್ತಿ ನನಗಿದೆ ಮೇಡಮ್. ನಾನು ಇರೋದ್ರಲ್ಲಿ ಹ್ಯಾಪಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವೆಲ್ಲ ಲೈಫಲ್ಲಿ ಈ ಥರ ಪವಾಡಗಳಾಗ್ತವೆ ಅಂತ. ನಿಜ ಪವಾಡನೇ ಹೇಳಬೇಕು ಅಂದರೆ ಇದು ನನಗೆ ಬರೆಯೋದು ಮಾತ್ರ ಖುಷಿ ಮೇಡಮ್. ದುಡ್ಡು ಕಾಸು ಇನ್ನೊಂದ್ರಲ್ಲಿ ಖುಷಿ ಇಲ್ಲ, ಬರಿತಾ ಇರಬೇಕು, ಬರೆಯೋದನ್ನು ಎಂಜಾಯ್ ಮಾಡ್ತೀನಿ ತುಂಬ. ಸರ್, ಅದೇ ಇವಾಗ ನಮ್ಮ ಕನ್ನಡದಲ್ಲಿ ಹೊಸೊಬ್ರು ತುಂಬ ಜನಗಳು ಬರ್ತಾ ಇದ್ದಾರೆ, ಗೊತ್ತು ನಿಮಗೆ. ಬಂದು ಸರ್ ನಮ್ದು ಇದೊಂದು ಸ್ಕ್ರಿಪ್ಟ್ ಇದೆ, ನಮಗೆ ಬೇರೆ ಭಾಷೆಗೆ ಅನುವಾದ ಮಾಡಿಕೊಡಿ ಅಂದರೆ ಅವರ ಬಜೆಟ್ ತಕ್ಕಂಗೆ ಕೆಲಸ ಮಾಡೋಕ್ಕೆ ಯಾವತ್ತೂ ಲಿಮಿಟ್ ಇಟ್ಟಿಲ್ಲ ಮೇಡಮ್. ಅಂದರೆ ಕೆಲವು ಜನ, ಎಷ್ಟು ಜನ ಬರೋದೇ ಇಲ್ಲ ಏನಂತ. ಯಾಕಂದರೆ ನೀವು ಹೇಳ್ದಂಗೆ ಬ್ಯಾನರಲ್ಲಿ ನೋಡಿ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ನಾನು ಕ್ವಶನ್ಸ್ ಕೇಳಿದ್ದನ್ನು. ಸುಮಾರು ಸಿನಿಮಾಗಳು ನಾನು ಏನು ತೊಗೊಳ್ದೇನೆ ಬರೆದಿದ್ದೀನಿ. ಸುಮಾರು ಸಿನಿಮಾಗಳಿಗೆ ಅವರ ಒಂದು ರಿಯಲ್ ಫೀಲಿಂಗ್ ಹೇಳ್ತಾರೆ, ಈ ಥರ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀವಿ, ಹೀಗೆ ಆ ಥರ ಅಂತಂದಾಗ ಆಯಿತು ಅಂತ ಮಾಡಿಕೊಟ್ಟಿದ್ದಿದೆ. ಸೊ ನಾನು ಎಲ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ಗೆ ಒಳ್ಳೆ ಕಾಸ್ಗೆ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಕಾಂಪ್ರಮೈಸ್ ಆಗ್ತೀನಿ. ರೆಮ್ಯುನರೇಷನ್ ಫಿಕ್ಸ್ಡ್ ರೆಮ್ಯುನರೇಷನ್ ಅಲ್ಲ, ಬೇಸ್ಡ್ ಆನ್ ದ ಬಜೆಟ್ ಆಫ್ ದ ಮೂವಿ ಮತ್ತು ಬ್ಯಾನರ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಾನು ಅಲ್ಲಿ ಹೋಗಿ ಎಷ್ಟು ವರ್ಕ್ ಮಾಡಬೇಕಾಗುತ್ತೆ, ಎಷ್ಟು ಟೈಮ್ ಕೊಡಬೇಕಾಗುತ್ತೆ, ಅದ್ರ ಮೇಲೆ ತೊಗೊಂಡು ನೋಡ್ತಿದ್ದೀನಿ ಅಷ್ಟೇ. ಯಾರು ಏನು ಭಯಪಡೋ ಅವಶ್ಯಕತೆ ಇಲ್ಲ, ಅಷ್ಟು ದೊಡ್ಡ ಇನ್ನೂ ಬೆಳೆದಿಲ್ಲ. ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಕೋಟಿಗಳು ಮಾಡಿಬಿಟ್ಟಿದ್ದಾರೆ ಅಂತ, ಅಷ್ಟೆಲ್ಲ ಏನಿಲ್ಲ. ಆ್ಯಕ್ಚುಲಿ ನೀವು ಕನ್ನಡದಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಬರಲಿ ಅಂತ ಕಾಯ್ತಾ ಇದ್ದೀರೇನೋ ಅಂತ ಅನ್ಸುತ್ತೆ. ಯಾಕಂದರೆ ಕನ್ನಡದಲ್ಲಿ ಕಡಿಮೆ ಆಗಿದೆಯಲ್ಲ, ಬೇರೆ ಭಾಷೆಯಲ್ಲಿ ಬ್ಯುಸಿ ಆಗಿದ್ದೀರಾ. ಕನ್ನಡದಲ್ಲಿ ಈಗ ನಾನು ಹೇಳ್ದಲ್ಲ ಆಗಲೇ ಹೆಸರುಗಳು ತುಂಬ ಜನ ಇದ್ದಾರೆ ಮೇಡಮ್. ಕನ್ನಡದಲ್ಲಿ ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ ಕನ್ನಡದಲ್ಲಿ. ಪ್ರಮೋದ್ ಮರವಂತರು ಒಂದು ಹಾಡಿಂದ ಆ ಲೆವೆಲ್ಗೆ ಅವರು ಎಷ್ಟು ಪಾಪ್ಯುಲರ್ ಆದರು. ಕವಿರಾಜ ಸರ್ ಏನು ಕಡಿಮೆ ಇಲ್ಲ. ನಾಗೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಎಷ್ಟು ತುಂಬ ಚೆನ್ನಾಗಿ ಬರೀತಾರೆ, ಮುಂದಾಗಿರುತ್ತೆ ಕೇಳೋದಕ್ಕೆ. ಇದು ಮಾತಾಡಿ ನನ್ನ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ.
ಡಬ್ಬಿಂಗ್ ಅಂತ ಸೀಮಿತವಾಗ್ಬಿಟ್ಟಿದೆ, ಸೀಲ್ ಹೊಡೆದ್ಬಿಟ್ಟಿದ್ದಾರೆ ರಾಜಮೌಳಿ ಸರ್, ಎಸ್ ರಾಜಮೌಳಿ, ಹಂಗೆ ಆಗ್ಬಿಟ್ಟಿದೆ. ತೊಂದರೆ ಇಲ್ಲ, ನನಗೇನು ಆ ವಿಷಯದಲ್ಲಿ ಬೇಜಾರು ಅಂತೇನಿಲ್ಲ. ಅವಕಾಶ ಸಿಕ್ಕಿದಾಗ ಡೆಫಿನೆಟಾಗಿ ಮಾಡ್ತೀನಿ. ಸ್ವಂತ ಕಥೆಗಳಿದ್ದಾವೆ ನನಗೆ, ನಾನು ಸ್ವಂತ ಸ್ಟೋರೀಸ್ ಎಲ್ಲ ಮಾಡ್ತಿದ್ದೀನಿ. ಒಳ್ಳೊಳ್ಳೆ ಕಥೆಗಳು ಯಾರಿಗೆ ಯಾರು ಸೂಟ್ ಆಗುತ್ತೋ ಆ ಥರದ್ದು. ನಾನು ಕಥೆನ ಫಸ್ಟ್ ಬರೆದ್ಬಿಟ್ಟು ಆಮೇಲೆ ಇದು ಇಂಥವ್ರು ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡ್ತೀನಿ. ಹೀರೋಗೋಸ್ಕರ ಅಂತ ಆ ಥರ ಮಾಡೋದಿಲ್ಲ. ಬಟ್ ಒಂದು ಮಾತ್ರ ನಾನು ಬರೆದ್ಮೇಲೆ ಅನಿಸ್ತು ನನಗೆ ಇದು NTR ಅವರೇ ಮಾಡಬೇಕಾಗುತ್ತೆ ಅಂತ, ಅವ್ರಿಗೋಸ್ಕರ ರೆಡಿ ಮಾಡಿದ್ದೀನಿ. ಅವ್ರಿಗೂ ಇದು ವಿಷಯ ತಿಳಿಸಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಇನ್ನು ಸ್ಟೋರಿ ಬೋರ್ಡ್ ಎಲ್ಲ ರೆಡಿ ಆಗಬೇಕು. ಅದಾದಮೇಲೆ ಅದು ಬಂತು ಅಂದರೆ ಕನ್ನಡದವ್ರು ತುಂಬ ಹೆಮ್ಮೆ ಪಡೋಂಥ ಒಂದು ಕಾನ್ಸೆಪ್ಟ್ ಅದು. ಆದಷ್ಟು ಬೇಗ ಬರ್ರಿ ಸರ್. ನಾವು ನಿಮ್ಮ ಅನುವಾದ ಆಗಿರೋದು ಸಿನಿಮಾಗಳು ನೋಡಿದ್ದೀವಿ, ಬಟ್ ನಿಮ್ಮ ಓನ್ ಸ್ಕ್ರಿಪ್ಟನ್ನು ನೋಡೋ ಕೂಡ ಭಾಗ್ಯ ನಮಗೆ ಬೇಗ ಬರ್ರಿ. ತುಂಬ ಅದ್ಭುತವಾಗಿರ್ತದೆ, ಪ್ರತಿ ಸೀನ್ ಕೂಡ ತುಂಬ ಚೆನ್ನಾಗಿರ್ತದೆ. ಆ ಒಳ್ಳೆ ಕಾನ್ಸೆಪ್ಟಿಂದ ರೆಡಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಬರೀಬೇಕು ಅನ್ನೋ ಸುಮ್ಮನೆ ಬರೆದ್ರೆ ಆಗೋದಿಲ್ಲ. ಅದು ಗ್ಲೋಬಲ್ ಒಂದು ಕಾನ್ಸೆಪ್ಟ್ ಅದು. ನಮ್ಮ ಕನ್ನಡದ ಗರಿಮೆಗಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡೋಂಥ ಒಂದು ಕಾನ್ಸೆಪ್ಟ್ ಇದೆ. ಆ ಥರ ಇದೆ. ಅವ್ರು ತುಂಬ ಚೆನ್ನಾಗಿ ನ್ಯಾಯ ಮಾಡ್ತಾರೆ ಆ ಕತೆಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಬರಲಿ ಸರ್. ಆ ದಿನಗಳು ಹೆಂಗೆ ನಾವು ಕಾಯ್ತಾ ಇರೋಣ. ತುಂಬ ಖುಷಿ ಆಯಿತು ಸರ್ ಆ್ಯಕ್ಚುಲಿ ನಿಮ್ಮ ಜೊತೆ ಇದುವರೆಗೂ ಏನು ಮಾತಾಡಿದ್ವಿ, ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಆ್ಯಕ್ಚುಲಿ ಅನಿಸುತ್ತೆ ನಮಗೆ ಗೊತ್ತಿರೋ ಪ್ರಕಾರ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನ ಗುರುತಿಸಿದ್ದು ಎಲ್ಲೋ ಕಡಿಮೆ ಅದೊಂದು ಹೇಳ್ಬೇಕು ನಿಮಗೆ ಎಕ್ಸಾಂಪಲ್. ಯಾಕಂದರೆ ಇದು ಬಾಂಬೆ ಡೆಲ್ಲಿಲೆಲ್ಲ ಚರ್ಚೆ ಆಗಿತ್ತು ಒಂದು ವಿಷಯ. ಪೊನ್ನಿಯಿನ್ ಸೆಲ್ವನ್ ಸಿನಿಮಾ ಡಬ್ ಮಾಡಿದಾಗ ತುಂಬ ಜನ ಆರ್ಟಿಸ್ಟ್ಗಳು ಅದು ಬಂದು ಹೇಳಿದ್ರು 60 ದಿನ ಡಬ್ ಮಾಡಿದ್ದು ಅಂತ ಹೇಳಿದಲ್ಲ. ಆ ಟೈಮಲ್ಲಿ ಯಾವ್ಯಾವ ಅಂದರೆ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ, ತಮಿಳಲ್ಲಿ ಒರಿಜಿನಲ್ ಸಿನಿಮಾದಲ್ಲಿ ಎಲ್ಲ ಯಾವ ಆರ್ಟಿಸ್ಟಿಗೆ ಯಾರು ಡಬ್ ಮಾಡಿದ್ರು ಎಲ್ಲರೂ ಪಾಪ ಪ್ರೆಸ್ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದರು. ಅಂದರೆ ಓರಿಯನ್ ಮಾಲಲ್ಲಿ ಬಂದಾಗ ಪ್ರೆಸ್ ಮೀಟ್ ಎಲ್ಲ ಮುಗಿದ್ಮೇಲೆ ನಾನು ಆವತ್ತು ಎಲ್ಲ ಆರ್ಟಿಸ್ಟ್ಗಳನ್ನ ಕರೆಸಿದೆ, ಯಾರು ಡಬ್ ಮಾಡಿದ್ದಾರೆ ಎಲ್ಲ ಕರೆಸಿದೆ. ವಿಕ್ರಮ್ ಸರ್ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಅವ್ರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದು ಮತ್ತು ಹೀರೋ ಆದಂಥವ್ರು ಆಗಿರೋದ್ರಿಂದ ನಾನು ನಮ್ಮ ಇವ್ರಿಗೆ ಆ್ಯಂಕರ್ಗೆ ಹೇಳಿದೆ, ಮೇಡಮ್ ಈ ಥರ ಎಲ್ಲ ಮುಗಿದ್ಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದಾರೆ, ಅನುಶ್ರೀ ಅವರು ಹೇಳಿದ ತಕ್ಷಣ ಅವರು ಖುಷಿ ಆಯಿತು. ಹೌದಾ ಸರಿ ಅಂತ ಎಲ್ಲ ಆದಮೇಲೆ ಅನೌನ್ಸ್ ಮಾಡಿದ್ರು ಡಬ್ಬಿಂಗ್ ಆರ್ಟಿಸ್ಟ್ ಇದ್ದರು. ಅದು ನೋಡಿ ವಿಕ್ರಮ್ ಸರ್ ಶಾಕ್ ಆಗ್ಬಿಟ್ಟು ಎದ್ದು ತಗೊಂಡ್ಬಿಟ್ಟು ಬಂದು ಶೇಕ್ ಕೊಡ್ರಿ, ಯಾವ ಬೇರೆ ಲ್ಯಾಂಗ್ವೇಜ್ ಅವ್ರು ಯಾರು ಯೋಚನೆ ಮಾಡಿಲ್ಲ ಈ ಥರ, ಬನ್ನಿ ಯಾರ್ಯಾರು ಇದ್ದಾರೆ ಪಕ್ಕದಲ್ಲಿ ನಿಂತ್ಕೊಳ್ಳಿಲ್ಲ ಅಂತ. ಸೊ ಲೈನಾಗಿ ಎಲ್ಲರೂ ಉದ್ದಕ್ಕೆ ನಿಲ್ಲಿಸಿ ಒಂದು ಫೋಟೋ ಶೂಟ್ ಮಾಡಿದ್ವಿ. ಅದು ತುಂಬ ಪಾಪ್ಯುಲರ್ ಆಗಿ ಎಲ್ಲ ಕಡೆ. ಅಂದರೆ ಬಿಹೈಂಡ್ ದ ಸ್ಕ್ರೀನ್ ವರ್ಕ್ ಮಾಡೋವಂಥವ್ರು ರೆಕಗ್ನಿಷನ್ ಸಿಕ್ಕಿದಾಗ ಅವ್ರಿಗೆ ರೆಮ್ಯುನರೇಷನ್ಗಿಂತ ಜಾಸ್ತಿ ಖುಷಿ ಆಗುತ್ತೆ, ಅದರ ಸಂತೋಷನೇ ಬೇರೆ ಆಗುತ್ತೆ. ಸೊ ಅದ್ರ ಬೆಲೆ ನನಗೆ ಗೊತ್ತಿದೆ. ನಾನು ಸುಮಾರು ಜನನ ಹತ್ರದಲ್ಲಿ ಇದ್ದು ನೋಡೋಕ್ಕಾಗ್ದಿರ ಮೀಟ್ ಆಗಾಗ್ದಿರ ಮಿಸ್ ಮಾಡಿಕೊಂಡ್ರು ಅಂತ ಒಂದು ನೋವು ನನಗೆ ಅನುಭವ ಆಗಿತ್ತು ನನಗೆ ಮುಂಚೆಯಿಂದ. ಸೊ ಅದು ಆಗಬಾರ್ದಂಥ ಉದ್ದೇಶಕ್ಕೆ ಆ ಥರ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡಬೇಕು. ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಒಳ್ಳೆ ಮೋಟಿವೇಶನ್ನು ಮತ್ತು ಒಳ್ಳೆ ರೆಮ್ಯುನರೇಷನ್ ಬೇಕು. ಅದೇ ಸರ್, ನಿಜವಾಗ್ಲೂ ಆ ಥರದ ಗೌರವ ನಮ್ಮ ಕನ್ನಡ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ತುಂಬ ಥ್ಯಾಂಕ್ ಯು ಸರ್, ನೀವು ಇದುವರೆಗೂ ಬಂದು ನಿಮ್ಮ ಸಮಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.